ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಗೇಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಗೇಮ್ ಹೆಸರು ಏನಪ್ಪ ಅಂತಂದರೆ ಲೂಡೋ. ಹೌದು ಸ್ನೇಹಿತರೆ, ಲೂಡೋ ಹೆಸರನ್ನು ಕೇಳದೇ ಇರೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ತೀರ, ತುಂಬ ಜನ ಲೂಡೋ ಆಡ್ತಾ ಇರ್ತಾರೆ ಯಾವಾಗಲೂ ಕೂಡ ಕಾಣೋರು. ತುಂಬ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅದರಲ್ಲಿ. ಆಮೇಲೆ ಅಷ್ಟೇ ಚೂರು ಲಕ್ಕು ಗೇಮ್ ಅಂತ ಹೇಳಿದ್ರು ಕೂಡ ಚೂರು ಮೈಂಡು ಕೂಡ ಯೂಸ್ ಮಾಡಬೇಕಾಗುತ್ತೆ ಅದರಲ್ಲಿ. ಸೊ ಈ ಲೂಡೋ ಗೇಮ್ನ ಆಫ್ಲೈನಲ್ಲೂ ಕೂಡ ಕೆಲವು ನೋಡಿರ್ತೀರ, ನಿಮಗೆ ಸ್ಕೂಲಲ್ಲಿ ಯಾರಾದರೂ ಆಡಿಸಿರ್ಬೋದು ಅಥವಾ ಬೋರ್ಡ್ ನೋಡಿರ್ತೀರ. ಆದರೆ ನಮಗೆ ಮೊಬೈಲಲ್ಲಿ ಆಡೋದಕ್ಕೆ ಇದುವರೆಗೂ ಕೂಡ ಯಾವುದೇ ಒಂದು ಎಕ್ಸೆಸಿಬಲ್ ಲೂಡೋ ಗೇಮ್ ಇರಲಿಲ್ಲ ಟಾಕ್ ಬ್ಯಾಕ್ಗೆ ಸಪೋರ್ಟ್ ಮಾಡೋಂಥದ್ದು. ಈಗ ನಮಗೆ ಒಂದು ಎಕ್ಸೆಸಿಬಲ್ ಲೂಡೋ ಗೇಮ್ ಬಂದಿದೆ ಸ್ನೇಹಿತರೆ. ಇದನ್ನು ಡೆವಲಪ್ ಮಾಡಿರೋದು ಯಾರಪ್ಪ ಅಂತಂದರೆ ನಮ್ಮ ಕರ್ನಾಟಕದವರೇ, KM ಸಂಜಯ್ ಅಂತ ಅವ್ರ ಹೆಸರು. ಈ ಹಿಂದೆ ನೀವು ಹ್ಯಾಂಡ್ ಕ್ರಿಕೆಟ್ ಗೊತ್ತಿರ್ಬೋದು ನಿಮಗೆ, ಹೊಸ ಹ್ಯಾಂಡ್ ಕ್ರಿಕೆಟ್ ನಾವು ಆಡ್ತಾ ಇರ್ತೀವಲ್ಲ, ಟೀಮ್ ವೈಸ್ ಟೀಮ್ ಮಾಡ್ಕೊಂಡು ಆಡೋದು. ಸೊ ಹ್ಯಾಂಡ್ ಕ್ರಿಕೆಟ್ ಡೆವಲಪರೇ ಲೂಡೋನು ಕೂಡ ಡೆವಲಪ್ ಮಾಡಿರೋದು. ಸೊ ಬ್ಲೈಂಡ್ಗೆ ಇನ್ನೂ ಕೂಡ ಮುಂದೆ ಭಾಳಷ್ಟು ಎಕ್ಸೆಸಿಬಲ್ ಗೇಮ್ಸ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಣ, ಡೌನ್ಲೋಡ್ ಮಾಡಿಕೊಂಡು ಆಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ. ಸೊ ಒಂದ್ಸಲ ನೀವು ಆಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಮೈಂಡು ಎಲ್ಲೂ ಡೈವರ್ಟ್ ಆಗೋದೇ ಇಲ್ಲ. ನಿಮಗೆ ಫ್ರೀ ಸಿಕ್ಕಿದಾಗೆಲ್ಲ ಲೂಡೋ ಗೇಮ್ ಆಡೋಣ ಅಂತಲೇ ಅನಿಸುತ್ತೆ. ನನಗಂತೂ ಇತ್ತೀಚೆಗೆ ಹ್ಯಾಂಡ್ ಕ್ರಿಕೆಟ್ಗಿಂತ ಲೂಡೋ ಗೇಮೇ ಆಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ಸೊ ಆ ರೀತಿ ಇಂಟ್ರೆಸ್ಟ್ ತರಿಸೋಂಥ ಒಂದು ಗೇಮು. ಸುಮಾರು ಜನರಿಗೆ ಲೂಡೋ ಆಟ ಯಾವ ರೀತಿ ಆಡೋದು ಅಂತಲೇ ಗೊತ್ತಿಲ್ಲ. ಓಕೆ, ಸೊ ನಾನು ಅದನ್ನು ಕೂಡ ಹೇಳ್ಕೊಡ್ತೀನಿ ಇವತ್ತು. ಈ ಆ್ಯಪ್ ಇಂಟರ್ಫೇಸ್ ಹೇಗಿದೆ ಅದನ್ನು ಕೂಡ ನೋಡೋಣ. ಅದ್ರ ಜೊತೆಗೆ ಈ ಆ್ಯಪಲ್ಲಿ ಗೇಮ್ನ ಯಾವ ರೀತಿ ಆಡೋದು ಅಂತ ನೋಡ್ತಾನೆ ಲೂಡೋ ಗೇಮ್ ಕೂಡ ಕಲಿಯೋಣ. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ಈ ಟ್ಯೂಟೋರಿಯಲ್ನ ಕೇಳಿ, ನಿಮ್ಗೆ ಅರ್ಥ ಆಗೋವರೆಗೂ ಕೂಡ ಈ ಟ್ಯೂಟೋರಿಯಲ್ನ ರಿಪೀಟ್ ಮಾಡಿ ಕೇಳಿ. ಸ್ಪೆಷಲಿ ನಿಮ್ಗೆ ಏನಾದರೂ ಗೇಮ್ ಅರ್ಥ ಆಗಿಲ್ಲ ಅಂತಂದರೆ ಗೇಮ್ ಪಾರ್ಟ್ನ ರಿಪೀಟ್ ಮಾಡಿ ಕೇಳಿ, ನಿಮಗೆ ಖಂಡಿತವಾಗ್ಲೂ ಗೇಮ್ ಬಗ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಬ್ಲೈಂಡ್ಗಾಗಿ ಡೆವಲಪ್ ಆಗಿರೋಂಥ ಈ ವಿಶೇಷವಾದ ಲೂಡೋ ಗೇಮ್ ಆ್ಯಪ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಲೂಡೋ ಗೇಮ್ ಆಡೋದು ಹೇಗೆ, ಈ ಆ್ಯಪ್ ಯಾವ ರೀತಿ ಎಕ್ಸೆಸಿಬಲ್ ಆಗಿದೆ, ಎಲ್ಲ ಮಾಹಿತಿನ ಈ ಒಂದು ವಿಡಿಯೋಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ನಾವೀಗ ಲೂಡೋ ಆ್ಯಪನ್ನ ಇನ್ಸ್ಟಾಲ್ ಮಾಡಬೇಕಲ್ವಾ. ಲೂಡೋ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಈಗ ಪ್ಲೇಸ್ಟೋರಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ಹೌದು ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಯಾಕೆ ಸಿಗೋದಿಲ್ಲಪ್ಪ ಅಂತಂದರೆ ಇದು ಇನ್ನೂ ಕೂಡ ಈಗ ಅರ್ಲಿ ಆ್ಯಕ್ಸಸ್ ಕೊಟ್ಟಿದ್ದಾರೆ ಕೆಲವು ಜನರಿಗೆ ಅಂತಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಬಟ್ ಪ್ಲೇಸ್ಟೋರಲ್ಲಿ ಇನ್ನೂ ನಿಮಗೆ ಪಬ್ಲಿಕ್ ಸರ್ಚಲ್ಲಿ ಅದು ತೋರಿಸೋದಿಲ್ಲ. ಹಾಗಾಗಿ ನಾವು ಇದರ ಲಿಂಕನ್ನು ಕೊಟ್ಟಿರ್ತೀವಿ, ಡೈರೆಕ್ಟ್ ಪ್ಲೇಸ್ಟೋರ್ ಲಿಂಕು. ಅದನ್ನು ನಮ್ಮ KT ಆ್ಯಪ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಹಾಗೆ ನಮ್ಮ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಇದೆಯಲ್ಲ, ಕನ್ನಡ ತಂತ್ರಾಂಶ ಅಲರ್ಟ್ಸ್, ಅಲ್ಲೂ ಕೂಡ ಹಾಕಿರ್ತೀವಿ. ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಹಾಕಿರ್ತೀವಿ, KT ಫಾರ್ ಫನ್ ಆ್ಯಂಡ್ ನಾಲೆಜ್ ಗ್ರೂಪಲ್ಲಿ ಹಾಕ್ತೀವಿ. ಎಲ್ಲ ಕಡೆಯಿಂದ ನೀವು ಪಡ್ಕೊಬೋದು. ಈಗ ನೋಡಿ, ಪ್ಲೇಸ್ಟೋರಲ್ಲಿ ತೋರಿಸ್ತೀನಿ. 200 from YouTube. Window poke. WhatsApp. Play Store. ಓಕೆ, ಪ್ಲೇಸ್ಟೋರ್ ಇಲ್ಲಿದೆ. Play Store. ನೋಡಿ ಆ್ಯಪು. About this. Not selected. Early access. KM Sanjay. ನೋಡಿ, KM ಸಂಜಯ್ ಡೆವಲಪ್ ಮಾಡಿರೋಂಥದ್ದು. ಕರ್ನಾಟಕದವರು. ಇದೊಂದು ಒಳ್ಳೆ ವಿಷಯ. Mini Ludo. Tactile board game. Early access. ನೋಡಿ, ಮಿನಿ ಲೂಡೋ ಗೇಮ್ ಟ್ಯಾಕ್ಟೈಲ್ ಬೋರ್ಡ್ ಗೇಮ್ ಅಂತ ಹೇಳ್ತಾ ಇದೆ. ಓಕೆ, ಸೊ ಅರ್ಲಿ ಆ್ಯಕ್ಸಸ್ ಅಂತ ಕೂಡ ಹೇಳ್ತಾ ಇದೆ. ಸೊ ಈಗ ಅರ್ಲಿ ಆ್ಯಕ್ಸಸ್ಸಲ್ಲಿದೆ. ನೀವು ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮದು ಏನಾದ್ರು ಬಗ್ಸ್ ಇದ್ದರೆ ಅವರಿಗೆ ನೀವು ರಿಪೋರ್ಟ್ ಮಾಡ್ಬೋದು. ಅವ್ರಿಗೆ ಕನ್ನಡ ಕೂಡ ಅರ್ಥ ಆಗುತ್ತೆ ಚೆನ್ನಾಗಿ. ನೀವು ಕನ್ನಡದಲ್ಲೇ ಹೇಳ್ಬೋದು, ಈ ರೀತಿ ಬಗ್ಸ್ ಇದೆ, ಈ ರೀತಿ ಅಪ್ಡೇಟ್ ಮಾಡಬೇಕು, ಇನ್ನೂ ಈ ಬಗ್ಸ್ ಫಿಕ್ಸ್ ಆಗಬೇಕು ಅಂತಂದರೆ ಅವರು ಮಾಡ್ತಾರೆ, ಬೇಗನೆ ಮಾಡ್ತಾರೆ. ಓಕೆ, ಹ್ಯಾಂಡ್ ಕ್ರಿಕೆಟ್ನು ಕೂಡ ಅದೇ ರೀತಿ ಹೇಳಿ ಬೇಕಾದಂತೆ ಎಲ್ಲ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಅದೇ ರೀತಿ ಲೂಡೋ ಕೂಡ. KM Sanjay. In-app purchases. Uninstall button. ಓಕೆ, ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಮಾಡೋಣ. Play button. ಪ್ಲೇ ಕೊಡೋಣ. Ludo. ಸೊ ನಿಮ್ಮ ಆ್ಯಪ್ ಸ್ಟೇಯಲ್ಲಿ ಲೂಡೋ ಅಂತಲೇ ತೋರಿಸುತ್ತೆ. ಓಕೆ, ಸೊ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ Sign in with Google. ಸೈನ್ ಇನ್ ವಿತ್ ಗೂಗಲ್ ಕೊಡಬೇಕಾಗತ್ತೆ. By signing in, you are stop recording button. Okay. By sign in with Google. ಸೈನ್ ಇನ್ ವಿತ್ ಗೂಗಲ್ ಕೊಡೋಣ. Credential manager. ಇಲ್ಲಿ ನಮ್ಮ ಇಮೇಲ್ ಕೇಳುತ್ತೆ, Sign in with Google. ಯಾವ ಅಕೌಂಟಿಂದ ಸೈನ್ ಇನ್ ಆಗ್ತೀರಾ ಅಂತ. Choose to sign in for ktantrumsha@gmail. Galaxyh.Dira. ಒಂದೇ ಅಕೌಂಟು ಸೈನ್ ಇನ್ ಆಗ್ತೀನಿ. Google Play Services. Ludo. ಓಕೆ, By signing in, you are hereby stop recording. KM Labs. Window Ludo. ಓಕೆ ಸ್ನೇಹಿತರೆ, ಈಗ 4 minutes 34. Allow Ludo to ಪರ್ಮಿಷನ್ ಕೇಳುತ್ತೆ. allow Ludo to send you notification. Allow button. ನೋಟಿಫಿಕೇಷನು ಇದು ಡಿನೈ ಮಾಡಿದ್ರು ಏನು ತೊಂದರೆ ಇಲ್ಲ. ನೋಟಿಫಿಕೇಷನ್ ಏನು Ludo. ಅಂತ ಇಂಪಾರ್ಟೆಂಟ್ ಏನು ಬರಲ್ಲ ಈ ಆ್ಯಪಿಂದ. Explore button. ಓಕೆ ಸ್ನೇಹಿತರೆ, ಈಗ ಸಕ್ಸಸ್ಫುಲ್ಲಿ ಆ್ಯಪಿಗೆ ನಾವು ಸೈನ್ ಇನ್ ಆಗಿದ್ದೀವಿ. ಇಂಟರ್ಫೇಸು ಫಸ್ಟ್ ನೋಡ್ಬಿಡೋಣ ಹೇಗಿದೆ ಅಂತ. ಫಸ್ಟ್ ನಮಗೆ Ghtak Singh, level 22. ಘಟಕ್ ಸಿಂಗ್ ಲೆವೆಲ್ 22 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಪ್ರೊಫೈಲಲ್ಲಿ ನಮ್ಮ ಸ್ಟ್ಯಾಟ್ಸ್ ಎಲ್ಲ ಇರುತ್ತೆ.
ಹ್ಯಾಂಡ್ ಕ್ರಿಕೆಟ್ ಆ್ಯಪ್ ಆಡೋರಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಸೇಮ್ ಇಂಟರ್ಫೇಸೇ ಇರೋದು, ಏನು ಚೇಂಜಸ್ ಇಲ್ಲ. ಸೊ ಒಂದು ಸಲ ನನ್ನ ಪ್ರೊಫೈಲಲ್ಲಿ ಹೋಗಿ ನೋಡೋಣ ಏನೇನು ತೋರಿಸುತ್ತೆ ಅಲ್ಲಿ ಅಂತ. Ludo. Profile. Gadak Singh age. Dakira Diva. Gadak Singh. Your stats. ನೋಡಿ ನಮ್ಮ ಸ್ಟಾಟ್ಸು 28 matches. 28 ಮ್ಯಾಚಸ್ ಆಡೀನಿ ಇದುವರೆಗೂ, 17-1. 17 ಗೆದ್ದೀನಿ, 167 kills. 167 ಕಿಲ್ಸ್ ಮಾಡೀನಿ. ಕಿಲ್ ಮಾಡ್ಬೋದು ಲೂಡೋಲ್ಲಿ, ಅದೆಲ್ಲ ಮುಂದೆ ಗೊತ್ತಾಗುತ್ತೆ ನಿಮಗೆ. 111 deaths. 111 ಡೆತ್ಸು. ಇನ್ನೊಂದೇನು ಅಂದರೆ ಸ್ನೇಹಿತರೆ, ಇದರಲ್ಲಿ ನಾವು ಫಸ್ಟ್ ರ್ಯಾಂಕಲ್ಲಿ ಬಂದರೆ ಮಾತ್ರ ನಾವು ವಿನ್ನರ್ ಅಂತ ಕನ್ಸಿಡರ್ ಮಾಡುತ್ತೆ. ಸೆಕೆಂಡು ಥರ್ಡಲ್ಲಿ ಬರೋದು ಕೂಡ ಲೂಸರ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ನಾವು ಫೀಡ್ಬ್ಯಾಕ್ ಕೊಟ್ಟಿದ್ದೀವಿ ಅವರಿಗೆ. ಸೊ ಈ ರೀತಿ ಆದರೆ ಅದು ಅಷ್ಟೊಂದು ಸರಿ ಇರಲ್ಲ. ಸೊ ರ್ಯಾಂಕ್ 1 ಎಷ್ಟು ಮಾಡಿದ್ದೀರಾ, ರ್ಯಾಂಕ್ 2 ಎಷ್ಟು ಮಾಡಿದ್ದೀರಾ, ಈ ರೀತಿ ಸ್ಟಾಟ್ಸ್ ಕೌಂಟ್ ಆಗಬೇಕು ಅಂತ ಹೇಳಿದ್ದೀವಿ. ನೋಡೋಣ ಮುಂದೆ ಬರುತ್ತದು. 91 escorts. ಸೊ 91 ಎಸ್ಕಾಟ್ಸ್ ಮಾಡಿದ್ದೀವಿ. Manage account. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಸ್ನೇಹಿತರೆ. Stop recording. Manage account. ಸೊ ಈಗ ಇಲ್ಲಿಂದ ಬ್ಯಾಕ್ ಬರೋಣ. ಇಷ್ಟೇ ಪ್ರೊಫೈಲಲ್ಲಿ ನಿಮಗೆ ಸಿಗೋದು, ನಿಮ್ಮ ಸ್ಟಾಟ್ಸ್ ನೋಡ್ಕೊಬೋದು ನೀವು. Ludo. Explore. Button. ನೆಕ್ಸ್ಟ್ ಎಕ್ಸ್ಪ್ಲೋರಲ್ಲಿ ನೋಡೋಣ ಏನಿದೆ ಅಂತ. Ludo. Explore. More of Ludo. Settings. ಸೆಟ್ಟಿಂಗ್ಸ್ ಇದೆ, ಸೆಟ್ಟಿಂಗ್ಸ್ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ Tutorials. ಟ್ಯುಟೋರಿಯಲ್ಸ್, ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಯಾರೆ. Terms of usage. ಟರ್ಮ್ಸ್ ಆಫ್ ಯೂಸೇಜು. ಟ್ಯುಟೋರಿಯಲ್ಸ್ ಅಂತಂದರೆ ಇದರಲ್ಲಿ ಹಿಂದಿ ಟ್ಯುಟೋರಿಯಲ್ಸ್ ಇದೆ ಯೂಶಲಿ. ಕನ್ನಡದು ಕೂಡ ನಾನು ಏನು ಟ್ಯುಟೋರಿಯಲ್ ಮಾಡಿನೋ ಇದನ್ನ ಆ್ಯಡ್ ಮಾಡ್ಸೋಕ್ಕೆ ಟ್ರೈ ಮಾಡೋಣ ಇಲ್ಲಿ. ಓಕೆ. Privacy policy. ಪ್ರೈವಸಿ ಪಾಲಿಸಿ Updates. ಅಪ್ಡೇಟ್ಸ್ ಇದೆ. Notifications. Achievements. ಅಚೀವ್ಮೆಂಟ್ಸ್ ನೋಡ್ಬೋದು. ಅಚೀವ್ಮೆಂಟ್ಸ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಯಾರೋ ಎಷ್ಟು ವಿನ್ ಆಗಿದ್ದಾರೆ, ಯಾರೋ ಎಷ್ಟು ಕಿಲ್ಸ್ ಮಾಡಿದ್ದಾರೆ, ಇದೆಲ್ಲ ನೋಡ್ಬೋದು. Leaderboard. ಲೀಡರ್ ಬೋರ್ಡ್ ಇದೆ. Connect with US. ಓಕೆ, ಕನೆಕ್ಟ್ ವಿತ್ ಅಸ್. Lead achievements. ಓಕೆ ಸ್ನೇಹಿತರೆ, ಈಗ ನಾವು ಸೆಟ್ಟಿಂಗ್ಸ್ ನೋಡೋಣ ಏನೇನಿದೆ ಅಂತ. Achievements. Terms of tutorial. Settings. ಓಕೆ, ಸೆಟ್ಟಿಂಗ್ಸ್. Ludo. Settings. Sounds and announcements. ಸೆಟ್ಟಿಂಗ್ಸಲ್ಲಿ ಫಸ್ಟು ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟು. Manage sounds and announcements. ಇಲ್ಲಿ ಮ್ಯಾನೇಜ್ ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟ್ ಅಂತ ಇದೆಯಲ್ಲ, ಇದರೊಳಗೆ ಹೋಗಿ ನಾವು ಸೌಂಡ್ಸನ್ನು ಸೆಟ್ ಮಾಡ್ಬೋದು. ಅಂತಂದರೆ ಏನೇನು ಬೇಕು ಏನೇನು ಬೇಡ ಅನ್ನೋಂಥದ್ದನ್ನೆಲ್ಲ ಡಿಸೈಡ್ ಮಾಡ್ಬೋದು. ನೋಡೋಣ, ಮ್ಯಾನೇಜ್ ಒಳಗೆ ಹೋಗ್ತೀನಿ. Google TTS. On. Switch. Vibrations during game. ಸೊ ವೈಬ್ರೇಷನ್ಸ್ ಬೇಕಾ ಬೇಡ ಅಂತ. On. Switch. ಆನ್ ಆಗಿದೆ. ಜಾಸ್ತಿ ಏನು ವೈಬ್ರೇಷನ್ಸ್ ಇರಲ್ಲ ಯೂಶಲಿ, ಹಾಗಾಗಿ ಆನಲ್ಲೇ ಬಿಡಿ ಅಂತ ತೊಂದರೆ ಇಲ್ಲ. Block all user messages. Off. Switch. ಸೊ ಯೂಸರ್ ಮೆಸೇಜಸ್ಸು ನಿಮ್ಗೆ ಏನಾದ್ರು ಬೇಡ ಅಂತಂದರೆ, ಗೇಮ್ ಆಡೋ ಮೆಸೇಜ್ ಎಲ್ಲ ಕಳಿಸ್ತಾ ಇರ್ತಾರೆ, ಅದು ಬೇಡ ಅಂತಂದರೆ ಇಲ್ಲಿ ಬ್ಲಾಕ್ ಮಾಡ್ಬೋದು ನೀವು. ಇದು ನಾನೇನು ಬ್ಲಾಕ್ ಮಾಡಿಲ್ಲ. Read user messages. On. Switch. ಸೊ ಯೂಸರ್ ಮೆಸೇಜಸ್ ಏನಾದ್ರು ಕಳಿಸಿದಾಗ ನಿಮಗೆ ರೀಡ್ ಮಾಡಬೇಕಾ ಬೇಡವಾ ಅನ್ನೋಂಥದ್ದು. ಸೊ ಇದನ್ನು ಆನ್ ಮಾಡೇ ಇಡಿ. ಸೊ ಆಫ್ ಮಾಡಿದ್ರೆ ಯಾವುದು ಮೆಸೇಜ್ಗಳು ಓದೋದಿಲ್ಲ. ಆಮೇಲೆ ಯಾರೇ ವಾಯ್ಸ್ ಮೆಸೇಜ್ ಮಾಡಿದ್ರು ಕೂಡ ವಾಯ್ಸ್ ಮೆಸೇಜ್ ಬರೋದಿಲ್ಲ. ಈ ಲೂಡೋಲ್ಲಿ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಎರಡೂ ಮಾಡ್ಬೋದು. ಗೇಮ್ ಆಡುವಾಗ ಅದೆಲ್ಲ ನಿಮಗೆ ತೋರಿಸ್ತೀನಿ ನಾನು ಡೀಟೇಲಾಗಿ. Sounds and volume. ನೆಕ್ಸ್ಟು ಸೌಂಡ್ಸ್ ಆ್ಯಂಡ್ ವಾಲ್ಯೂಮು. ಇದರಲ್ಲಿ On. Switch. ಆನ್ ಇದೆ ಸೌಂಡ್ಸ್ ಆ್ಯಂಡ್ ವಾಲ್ಯೂಮ್. ಅಂತಂದರೆ ಬೇರೆ ಬೇರೆ ಥರ ಸೌಂಡ್ಸ್ ಇರುತ್ತೆ. ನೀವು ಮೂವ್ಮೆಂಟ್ ಮಾಡಿದಾಗಲಿ, ಡೈಸ್ ರೋಲ್ ಮಾಡಿದಾಗಲಿ, ಎಸ್ಕಾಟ್ ಮಾಡಿದಾಗ, ಆಮೇಲೆ ಕಿಲ್ ಮಾಡಿದಾಗ, ಈ ಥರ ಎಲ್ಲ ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಸೌಂಡ್ಸ್ ನಿಮಗೆ ಬೇಕಾ ಬೇಡವಾ ಅಂತ. ಸೌಂಡ್ಸ್ ಬೇಡ ಅಂದರೆ ಆಫ್ ಮಾಡ್ಬೋದು. ನಾವು ವಿಷುವಲಿ ಚಾಲೆಂಜ್ ಆಗಿರೋದ್ರಿಂದ ನಮಗೆ ಸೌಂಡ್ ಫೀಡ್ಬ್ಯಾಕ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. Left ear audio volume. Drop down list. ನೆಕ್ಸ್ಟು ಇದು ಹಿಯರಿಂಗ್ ಪ್ರಾಬ್ಲಮ್ ಇರೋರಿಗೆ ರೈಟ್ ಇಯರ್ ವಾಲ್ಯೂಮ್ ಎಷ್ಟು ಬೇಕು, ಲೆಫ್ಟ್ ಇಯರ್ ವಾಲ್ಯೂಮ್ ಎಷ್ಟು ಬೇಕು, ಇದನ್ನೆಲ್ಲ ಸೆಟ್ ಮಾಡ್ಕೊಬೋದು. Right ear commentary. ನೆಕ್ಸ್ಟು ಕಾಮೆಂಟ್ರಿ ಬೇಕಾ ಬೇಡವಾ ಅನ್ನೋಂಥದ್ದು. On. Switch. ಇದು ಕೂಡ ಆನ್ ಆಗೇ ಇರಲಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. Drop down list. Google TTS. ನೆಕ್ಸ್ಟು ಯಾವ ಟಿ ಟಿ ಎಸ್ಸು ನಿಮಗೆ ಕಾಮೆಂಟ್ರಿ ಕೊಡಬೇಕು ಅನ್ನೋಂಥದ್ದು. ಬೈ ಡಿಫಾಲ್ಟ್ ಗೂಗಲ್ ಟಿ ಟಿ ಎಸ್ ಇರುತ್ತೆ. ನಾನು ಕೂಡ ಗೂಗಲ್ ಟಿ ಟಿ ಎಸ್ನೇ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ನಾನು ನನ್ನ ಮೈನ್ ಟಿ ಟಿ ಎಸ್ ಆಗಿ ವೋಕಲೈಸರ್ನ ಯೂಸ್ ಮಾಡೋದ್ರಿಂದ ನೀವು ಮೈನ್ ಟಿ ಟಿ ಎಸ್ ಯಾವ್ದು ಯೂಸ್ ಮಾಡ್ತಾ ಇರ್ತೀರೋ ಅದನ್ನೇ ಇದಕ್ಕೂ ಕೂಡ ಸೆಟ್ ಮಾಡಿದ್ರೆ ಕಾಮೆಂಟ್ರಿಗೆ ಚೂರು ಪ್ರಾಬ್ಲಮ್ ಆಗುತ್ತೆ, ಇಂಟ್ರಪ್ಷನ್ಸ್ ಆಗುತ್ತೆ. ನಮಗೆ ಫಾಸ್ಟಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಅದು ಕಾಮೆಂಟ್ರಿ ಕಂಪ್ಲೀಟ್ ಮಾಡೋವರೆಗೂ ನಾವು ಸ್ಕ್ರೀನ್ ಟಚ್ ಮಾಡಿದ್ರು ಏನು ಮಾತಾಡ್ತಾ ಇದೆ ಅಂತ ಹೇಳಲ್ಲ ಅದು. ಹಾಗಾಗಿ ನೀವು ನಿಮ್ಮ ಮೇನ್ ಸ್ಕ್ರೀನ್ ಟಿ ಟಿ ಎಸ್ಗಿಂತ ಬೇರೆ ಟಿ ಟಿ ಎಸ್ನ ಇದಕ್ಕೆ ಸೆಟ್ ಮಾಡಿ. ಓಕೆ. ಸೊ ಗೂಗಲ್ ಟಿ ಟಿ ಎಸ್ ಇರಲಿ, ನನ್ನ ಮೈನ್ ಟಿ ಟಿ ಎಸ್ ವೋಕಲೈಸರ್ ಆಗಿದೆ. ಹಾಗಾಗಿ Stop recording. Drop down ಇಷ್ಟೇ list. ಸ್ನೇಹಿತರೆ. Google TTS. Settings ಅಲ್ಲಿ ಇಷ್ಟೇ. On. Switch. ನೆಕ್ಸ್ಟು ಬ್ಯಾಕ್ ಬರೋಣ. ಸೆಟ್ಟಿಂಗ್ಸ್ ಅಂದರೆ ಸೌಂಡ್ಸಲ್ಲಿ ಇಷ್ಟೇ. ಓಕೆ. Ludo. ನೆಕ್ಸ್ಟು Use custom messages. ಕಸ್ಟಮ್ ಮೆಸೇಜಸ್ಸು. Edit custom messages. ಇಲ್ಲಿ ಹೋಗಿ ನೀವು ಕಸ್ಟಮ್ ಮೆಸೇಜಸ್ನ ಆ್ಯಡ್ ಮಾಡ್ಬೋದು. ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ನೆಕ್ಸ್ಟ್ ಟೈಮ್ ನೀವು ಅದನ್ನ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಹಂಗೆ ಸೇವ್ ಆಗಿರುತ್ತೆ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಆಗುತ್ತೆ. ಸೊ ಇದು ಮುಂದೆ ಗೊತ್ತಾಗುತ್ತೆ ನಿಮಗೆ. ನಾನು ಯಾವುದೇ ಕಸ್ಟಮ್ ಮೆಸೇಜಸ್ನ ಇಟ್ಕೊಂಡಿಲ್ಲ. Use custom sounds. ಕಸ್ಟಮ್ ಸೌಂಡ್ಸು. Off. Switch. ಸೊ ನಾನು ಆಫ್ ಮಾಡಿಟ್ಟಿದ್ದೀನಿ ಕಸ್ಟಮ್ ಸೌಂಡ್ಸು. ಸೊ ಈ ಕಸ್ಟಮ್ ಸೌಂಡ್ಸ್ ಅಂತಂದರೆ ಆನ್ ಮಾಡ್ತೀನಿ ನೋಡಿ. ಈಗ ಹ್ಯಾಂಡ್ ಕ್ರಿಕೆಟಲ್ಲಿ ಆಡಿರೋರಿಗೆ ಅಭ್ಯಾಸ ಇರುತ್ತೆ ಇದು. Off. Switch. ಆನ್ ಮಾಡ್ತೀನಿ. On. Allow Ludo to access music and audio on this device. ಸೊ ನಿಮ್ಮ ಮೀಡಿಯಾ ಪರ್ಮಿಷನ್ ಕೇಳುತ್ತೆ, ಅದನ್ನ ಅಲೋ ಮಾಡಬೇಕಾಗತ್ತೆ. Don't allow. Ludo. ಸೊ ಬೈ ಡಿಫಾಲ್ಟಾಗಿ ನಾನು ಹೇಳಿದೆ ಅವಾಗಲೇ ನಿಮಗೆ, ಲೂಡೋ ಅಲ್ಲಿ ಒಂದೊಂದು ಇವೆಂಟ್ಗೂ ಕೂಡ ಒಂದೊಂದು ಸೌಂಡನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಡೈಸ್ ರೋಲ್ ಮಾಡಿದಾಗ, 1 ಸ್ಟೆಪ್ ಮೂವ್ ಮಾಡಿದಾಗ, 2 ಸ್ಟೆಪ್ ಮೂವ್ ಮಾಡಿದಾಗ, ಅಥವಾ ಕಿಲ್ ಮಾಡಿದಾಗ, ಎಸ್ಕಾಟ್ ರೀಚ್ ಆದಾಗ. ಸೊ ಇದಕ್ಕೆ ನೀವು ಸೌಂಡ್ಸ್ನ ಸೆಟ್ ಮಾಡ್ಬೋದು. ಇದರಲ್ಲಿರೋ ಸೌಂಡ್ ಬೇಡ, ನಿಮ್ಮ ಹತ್ರ ಮೀಡಿಯಾದಲ್ಲಿ ಯಾವುದೋ ಸೌಂಡ್ ಇದೆ ಅಂತಂದರೆ ಅದನ್ನು ನೀವು ಸೆಟ್ ಮಾಡ್ಬೋದು. ಇಲ್ಲಿ ನೋಡಿ, Dice roll sound.
ಡೈಸ್ ರೋಲ್ ಸೌಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಯಾವುದೋ ಸೌಂಡ್ ಇದ್ದರೆ ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಸೆಟ್ ಮಾಡ್ಬೋದು. ಅವಾಗ ನೀವು ನೆಕ್ಸ್ಟ್ ಟೈಮ್ ಡೈಸ್ ರೋಲ್ ಮಾಡಿದಾಗ ನೀವು ಯಾವ ಸೌಂಡ್ ಸೆಟ್ ಮಾಡಿರ್ತೀರೋ ಆ ಸೌಂಡ್ ಬರುತ್ತೆ. Kill sound. ಅದೇ ಥರ ಕಿಲ್ ಸೌಂಡು, Safe zone sound. ಸೇಫ್ ಝೋನ್ ಸೌಂಡು, Escort sound. Warning bell sound. Winner list sound. One step sound. ನೋಡಿ ಪ್ರತಿಯೊಂದಕ್ಕೂ ಕೂಡ ನೀವು ನಿಮಗೆ ಬೇಕಾಗಿರೋಂಥ ಸೌಂಡನ್ನು ಆ್ಯಡ್ ಮಾಡ್ಬೋದು. ಸೊ ಹ್ಯಾಂಡ್ ಕ್ರಿಕೆಟಲ್ಲಿ ಈಗಾಗಲೇ ಸುಮಾರು ಜನ ಬೇರೆ ಬೇರೆ ಥರ ಈಗ ರಿಯಲ್ ಮ್ಯಾಚಲ್ಲಿ ಕಾಮೆಂಟ್ರಿ ಕೊಟ್ಟಿರೋಂಥದ್ದು 6 ರನ್ಸ್ ಅನ್ನೋಂಥದ್ದನ್ನೆಲ್ಲ 6 ಹೊಡೆದಾಗ ಆ ಥರ ಹೇಳಂಗೆ ಇಟ್ಕೊಂಡಿದ್ದಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಇಡ್ಬೋದು ನೀವು. ಓಕೆ, Winner warn escort sound. ಸೊ ಸದ್ಯಕ್ಕೆ ನಾನು ಆಫ್ ಮಾಡ್ತೀನಿ, ನಾನು ಬೈ ಡಿಫಾಲ್ಟ್ ಸೌಂಡ್ಸೇ ಇರಲಿ. Safe zone. Kill sound. Dice roll on. Switch. Off. ನೆಕ್ಸ್ಟ್ ಏನು ಮಾಡ್ಬೋದು ಇಲ್ಲಿ, Use custom piece names. ಕಸ್ಟಮ್ ಪೀಸ್ ನೇಮ್ಸು ಬೈ ಡಿಫಾಲ್ಟು ABCD ಅಂತ ಇರುತ್ತೆ. ರಿಯಲ್ ಲೂಡೋಲ್ಲಿ ಹೆಂಗಿರುತ್ತೆ ಅಂತಂದರೆ ಕಲರ್ಸ್ ಇರುತ್ತೆ, ಕಲರ್ಸ್ ಮೂಲಕ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಯೆಲ್ಲೋ, ಬ್ಲೂ, ರೆಡ್, ಗ್ರೀನ್ ಯಾವುದೋ ಇರುತ್ತೆ ಅನ್ಸುತ್ತೆ, ನಾನು ಯಾವ ಕಲರ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಈ ಥರ ಕಲರ್ಸಿಂದ ಡಿಫ್ರೆನ್ಷಿಯೇಟ್ ಆಗುತ್ತೆ. ಇಲ್ಲಿ ನಮಗೆ A edit box. ಎ B edit box. C edit box. D edit box. ABCD ಅಂತ 4 ಗ್ರೂಪ್ಸ್ ಇರುತ್ತೆ. ಓಕೆ, ಕಲರ್ಸ್ ಬದಲು ಇಲ್ಲಿ ABCD ಅಂತ ಮಾಡಿದ್ದಾರೆ. ನೀವು ಬೇಕಾದ್ರೆ ಇದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಡ್ಬೋದು. ನಿಮಗೆ ಕಲರೇ ಬೇಕು ಅಂತಂದರೆ ಕಲರ್ ಹೆಸರು ಕೊಡ್ಬೋದು. ಬಟ್ ABCDನೇ ಚೆನ್ನಾಗಿದೆ, ನಿಮಗೆ ನಾವು ಬೇರೆ ಬೇಕು ಅಂದರೆ ಇಟ್ಕೊಬೋದು. ಸೊ ಅವಾಗ ABCD ಬದಲು ಆ ಹೆಸರಲ್ಲಿ ತೋರಿಸುತ್ತೆ ನಿಮಗೆ. Save. ಸೊ ಕೊಟ್ಬಿಟ್ಟು ಸೇವ್ ಕೊಡೋದಷ್ಟೇ, ಅವಾಗ ಸೆಟ್ಟಿಂಗ್ಸ್ ಎಲ್ಲ ಸೇವ್ ಆಗುತ್ತೆ. Full screen mode. ಫುಲ್ ಸ್ಕ್ರೀನ್ ಮೋಡು Off. Switch. ಆಫ್ ಆಗಿದೆ, ಇದು ಆಫ್ ಆಗೇ ಇರಲಿ ಸ್ನೇಹಿತರೆ. ಫುಲ್ ಸ್ಕ್ರೀನ್ ಮೋಡ್ ಏನು ಬೇಕಾಗಲ್ಲ ನಮಗೆ. ಲೋ ವಿಷನ್ ಯಾರಾದರೂ ಇದ್ದರೆ ಅಂಥವ್ರು ಆನ್ ಮಾಡ್ಕೊಬೋದು. ಈಗ ಬ್ಯಾಕ್ ಬರೋಣ ಮತ್ತೆ. Ludo. ಸೊ ಇದಿಷ್ಟು ಮೇಯ್ನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಸ್ನೇಹಿತರೆ. Explore. ಸೊ ಎಕ್ಸ್ಪ್ಲೋರಲ್ಲಿ ಇದೆಲ್ಲ ನೋಡಿದ್ವಿ ನಾವು. ಓಕೆ, More of Ludo. ನೆಕ್ಸ್ಟ್ ಈಗ ಏನು ನೋಡೋಣ ಅಂತಂದರೆ Explore. Button. ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಆ್ಯಪ್, ಗೇಮನ್ನು ಆಡೋವಂಥದ್ದು ಅದು ಹೆಂಗೆ ಅಂತ ನೋಡೋಣ. Selected. Ludo is open for testing. Enjoy. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಓಪನ್ ಫಾರ್ ಟೆಸ್ಟಿಂಗ್ ಅಂತ. ಹಾಗೆ ನಮ್ಮ ಫೀಡ್ಬ್ಯಾಕ್ಸ್ ಏನಾದ್ರು ಇದ್ದರೆ ಕೊಡ್ಬೋದು. Play versus robots. Play versus AI robots. ಫಸ್ಟು ನಮಗೆ ಇಲ್ಲಿ ಏನು ಆಪ್ಷನ್ ಇದೆ, ಪ್ಲೇ ವರ್ಸಸ್ ರೋಬೋಟ್ ಅಂತ ಆಪ್ಷನ್ ಇದೆ. ಆ ಪ್ಲೇ ವರ್ಸಸ್ ರೋಬೋಟಲ್ಲಿ ನಾವು ಬಾಟ್ ಮೇಲೆ ಆಡ್ಬೋದು. ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ಗೇಮ್ ಕಲಿಯೋಕ್ಕಿಂತ ಮುಂಚೆ, ಪರ್ಫೆಕ್ಟ್ ಆಗೋಕ್ಕಿಂತ ಮುಂಚೆ ಬಾಟ್ ಜೊತೆ ಆಡಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ರಿಯಲ್ ಪ್ಲೇಯರ್ಸ್ ಜೊತೆ ಆಡ್ಬೋದು. ಓಕೆ, ಇಲ್ಲೇ ಬಾಟ್ ನಾವು ಆಡ್ಬೋದು ಬಾಟ್ ಮೇಲೆ. ಸೊ ನಾನು ಹೇಳ್ಕೊಡ್ತೀನಿ ಅದು ಹೆಂಗೆ ಅಂತ. Play local multiplayer. Pass and play with your friends. ಸೊ ನೆಕ್ಸ್ಟು ಪ್ಲೇ ವಿತ್ ಲೋಕಲ್ ಪ್ಲೇಯರ್ಸ್, ಅಂದರೆ ಮಲ್ಟಿಪ್ಲೇಯರ್ಸ್ ಆಡೋಂಥದ್ದು ಲೋಕಲಿ. ನೋಡಿ ಇದೇ ಹೇಳ್ತಾ ಇದೆ, ಪಾಸ್ ಯುವರ್ ಮೊಬೈಲ್ ವಿತ್ ಫ್ರೆಂಡ್ಸ್ ಅಂತ. ಅಂತಂದರೆ ಈಗ ನಾವು ಒಂದು ಕಡೆ ಒಂದು 2-3 ಜನ ಕೂತಿದ್ದೀವಿ ಅಥವಾ ಒಂದು 4 ಜನ ಕೂತಿದ್ದೀವಿ ಅಂತ ಅಂದ್ಕೊಳ್ಳಿ, ನಮಗೆ ಬೋರ್ ಆಗ್ತಾಯಿದೆ. ಆವಾಗ ನಾವು ಒಂದೇ ಫೋನಲ್ಲೇ ಲೂಡೋ ಆಡೋಂಥದ್ದು. ಫಸ್ಟ್ ನಾನು ಮೂವ್ಮೆಂಟ್ ಮಾಡ್ತೀನಿ, ನನ್ನ ಟರ್ನ್ ಬಂದಾಗ, ನೆಕ್ಸ್ಟು ಎರಡನೇ ಪ್ಲೇಯರ್ ಟರ್ನ್ ಬಂದಾಗ ನನ್ನ ಫ್ರೆಂಡ್ಗೆ ಪಾಸ್ ಮಾಡ್ತೀನಿ, ಅವ್ನು ಮೂವ್ಮೆಂಟ್ ಮಾಡ್ತಾನೆ. ಸೊ ಆ ರೀತಿ. ಓಕೆ, ಸೊ ಚೆಸ್ಸಲ್ಲಿ ಒಂದೇ ಕಡೆ ಕೂತ್ಕೊಂಡು ಮೊಬೈಲಲ್ಲಿ ಆಡ್ತೀವಲ್ಲ, ಆ ಕಡೆ ಈ ಕಡೆ ಕೂತ್ಕೊಂಡು, ಆ ರೀತಿ ಇಲ್ಲೂ ಕೂಡ ನಾವು 4 ಜನ ಆಡ್ಬೋದು. ಸೊ ಲೂಡೋ ನಿಮ್ಗೆ ಗೊತ್ತಿರುತ್ತೆ, ಮಿನಿಮಮ್ 2 ಆಡೋದು, ಮ್ಯಾಕ್ಸಿಮಮ್ 4 ಜನ ಆಡೋವಂಥದ್ದು. ಓಕೆ, ಸೊ ಒಂದು ರೋಬೋಟ್ ಜೊತೆ ಆಡೋದು, ಎರಡನೇದು ಲೋಕಲ್ ಪ್ಲೇಯರ್ಸ್ ಜೊತೆ ಆಡೋದು, ಮೂರನೇದು ಇಂಪಾರ್ಟೆಂಟು Play online multiplayer. Play with online players. ಆನ್ಲೈನ್ ಪ್ಲೇಯರ್ಸ್ ಜೊತೆ ಆಡೋವಂಥದ್ದು ಸ್ನೇಹಿತರೆ. ಓಕೆ, ಸೊ ಆನ್ಲೈನ್ ಪ್ಲೇಯರ್ಸ್ ಅಂತಂದರೆ ರಿಯಲ್ ಪ್ಲೇಯರ್ಸು. ತುಂಬ ಜನ ರೂಮ್ ಮಾಡ್ಕೊಂಡಿರ್ತಾರೆ, ಅಥವಾ ನೀವು ಕೂಡ ರೂಮ್ ಕ್ರಿಯೇಟ್ ಮಾಡ್ಬೋದು. ಅದು ರೂಮ್ ಕ್ರಿಯೇಟ್ ಮಾಡಿಕೊಂಡು ಮ್ಯಾಚನ್ನು ಆಡ್ಬೋದು. ಇದನ್ನೇ ನೋಡೋಣ ಇವತ್ತು ನಾನು. ತೋರಿಸ್ತೀನಿ ನಿಮಗೆ ನೀಟಾಗಿ ಯಾವ ರೀತಿ ಆಡೋದು ಅಂತ. ಲೂಡೋ ಬಗ್ಗೆನೂ ಅರ್ಥ ಆಗುತ್ತೆ ನಿಮಗೆ. ಆಮೇಲೆ ಲೂಡೋ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಾನು ಮೊದಲೇ ಹೇಳಿದಾಗೆ ಬಾಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ ರಿಯಲ್ ಪ್ಲೇಯರ್ಸ್ ಜೊತೆ ನೀವು ಆಡ್ಬೋದು. ಇಲ್ಲ ಅಂತಂದರೆ ನೀವು ರಿಯಲ್ ಪ್ಲೇಯರ್ಸ್ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದಾಗ ಸುಮ್ಮನೆ ನೀವು ಸೋಲ್ತಾ ಇರ್ತೀರ, ಅದರಿಂದ ನಿಮ್ಮ ಸ್ಟ್ಯಾಟ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಲೇಟ್ ಮಾಡೋ ಸಾಧ್ಯತೆ ಇರುತ್ತೆ ಮೂವ್ಮೆಂಟ್ ಮಾಡೋದಕ್ಕೆ. ಅಂಥ ಟೈಮಲ್ಲಿ ಅವರು ಇರಿಟೇಷನ್ ಆಗಿ ನಿಮ್ಮನ್ನ ಟರ್ಮಿನೇಟ್ ಮಾಡಾಕ್ತಾರೆ ರೂಮಿಂದ, ಬೇಗ ಆಡಿಲ್ಲ ಅಂತಂದರೆ. ಸೊ ಈಗ ನಾವು Play online multiplayer. Play with online players. ಪ್ಲೇ ವಿತ್ ಆನ್ಲೈನ್ ಪ್ಲೇಯರ್ಸ್ ಇದರಲ್ಲಿ ಹೋಗೋಣ. Ludo. ಓಕೆ, ಸೊ ಇಲ್ಲಿ ನೋಡಿ ರೂಮ್ಸ್ ತೋರಿಸ್ತಾ ಇರುತ್ತೆ, Custom rooms. ಕಸ್ಟಮ್ ರೂಮ್ಸ್. Refresh rooms. Button. ರಿಫ್ರೆಶ್ ಮಾಡ್ಬೋದು ರೂಮ್ಸ್ನ. ರಿಫ್ರೆಶ್ ಕೊಟ್ಟರೆ ರಿಫ್ರೆಶ್ ಆಗುತ್ತೆ. Create new room. Button. ಕ್ರಿಯೇಟ್ ನ್ಯೂ ರೂಮ್, ಇಲ್ಲಿಂದ ನಾವು ರೂಮ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಕ್ರಿಯೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ರೂಮ್ಸ್ ಯಾವ್ಯಾವ್ದಿದೆ ಅಂತ ನೋಡೋಣ. Nitesh Rawat. 5 house. 1 joiners. Active. 9:10 p.m. ಹಾಂ, ನೋಡಿ ಸ್ನೇಹಿತರೆ, ಇಲ್ಲಿ ನಿತೇಶ್ ಅವರವ್ರದ್ದು 5 ಹೌಸ್ ರೂಮ್ ಕ್ರಿಯೇಟ್ ಆಗಿದೆ. ಇಲ್ಲಿ 5 ಹೌಸ್ ಮತ್ತು 7 ಹೌಸ್ ಅಂತ 2 ಥರ ಬೋರ್ಡ್ ಬರುತ್ತೆ. ಅದೇನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನಾನು ನಿಮ್ಗೆ ಆಮೇಲೆ. Join. Ali Hamza. 5 house. 1 joiners. Active. 9:06 p.m. ಓಕೆ, ಅಲಿ ಹಮ್ಜಾ ಇವರು ಕೂಡ ರೂಮ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ, ಒಬ್ಬರೇ ಇದ್ದಾರೆ. ಯಾರಾದರೂ ಹೋದರೆ ಅವರು ಸೇರಿಸ್ಕೊತಾರೆ. ಓಕೆ, Join. Rahul Denha. 7 house. 1 joiners. Active. ಹಾಂ, ನೋಡಿ 9:06 p.m. ಸ್ನೇಹಿತರೆ, ಇಲ್ಲಿ ರಾಹುಲ್ ಅನ್ನೋಂಥವ್ರು 7 ಹೌಸ್ ಕ್ರಿಯೇಟ್ ಮಾಡ್ಕೊಂಡು ಕೂತಿದ್ದಾರೆ. Join. Facial check. 5 house. Join. ಇವ್ರದ್ದು 5 ಹೌಸು. Abdul Moisaber. 5 house. 1 joiners. Join. Kabaya. 5 house. 4 joiners. Active. 9:04 p.m. ಓಕೆ, ಇಲ್ಲಿ ಕಾವ್ಯದು ಕೂಡ ಒಂದು ರೂಮ್ ತೋರಿಸ್ತಾ ಇದೆ, ಕಾವ್ಯ ಅಂತ. ನೋಡಿ ಇಲ್ಲಿ Join. ಜಾಯಿನ್ ಮೇಲೆ ಕೊಟ್ಟರೆ ಜಾಯ್ನ್ ಆಗ್ಬೋದು ನಾವು. Joining, please wait. Waiting, Ludo. type here and enter the lobby. ಹಾಂ, ಓಕೆ, ನೋಡಿ ಈಗ ಜಾಯ್ನ್ ಆಗಿದ್ದೀವಿ. Send voice chat. Hit manage house A. ಓಕೆ, ಹೌಸ್ ಎಲ್ಲಿ House B.
House C. ಸುಮ್ಮನೆ ಕ್ರಿಯೇಟರು ರೂಮ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. House D. Waiting list. ಹಾಗಾಗಿ ಮ್ಯಾನೇಜ್ ಮಾಡೋರು ಕೂಡ ಯಾರೂ ಇಲ್ಲ. Actor Neil left the lobby. ನೋಡಿ ಇಲ್ಲಿ ವೇಟಿಂಗ್ ಲಿಸ್ಟಲ್ಲಿ 1. ಒಬ್ಬರೇ ನಾನು ಕಾಯ್ತಾ ಇದ್ದೀನಿ. ಸೊ ಈ ರೂಮಿಂದ ಆಚೆ ಬರ್ತೀನಿ ನಾನು, ಇಲ್ಲಿ ಯಾರು ಆ್ಯಡ್ ಮಾಡೋಕ್ಕೂ ಕೂಡ ಇಲ್ಲ. ಸೊ ಈ ರೀತಿ ರೂಮ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. Exit room. On top. No. ಓಕೆ, ನೀವು ರೂಮ್ ಎಕ್ಸಿಟ್ ಆಗ್ತೀರಾ, ಆರ್ ಯು ಶೋರ್ ಅಂತ ಕೇಳ್ತಾ ಇದೆ. Yes. ಎಸ್ ಕೊಡೋಣ. Ludo. ಸೊ ಗೊತ್ತಾಯ್ತಲ್ವಾ, ಇಲ್ಲಿ ರೂಮ್ಸ್ ತೋರಿಸ್ತಾ ಇರುತ್ತೆ. ನಮಗೆ ಬೇಕಾಗಿರೋಂಥ ರೂಮ್ಗೆ ನಾವು ಜಾಯ್ನ್ ಆಗೋವಂಥದ್ದು. ಜಾಯ್ನ್ ಆಗಿ ಅವರು ರೂಮ್ಗೆ ಆ್ಯಡ್ ಮಾಡ್ತಾರೆ ನಮ್ಮನ್ನ. ಅಲ್ಲಿ 4 ABCD ಅಂತ ಇರುತ್ತಲ್ಲ, ನಮ್ಮ ಎ ಅಥವಾ B C ಅಥವಾ D ಯಾವ್ದಾದ್ರು ಒಂದಕ್ಕೆ ನಮ್ಮನ್ನ ಸೇರಿಸ್ತಾರೆ. ಆಮೇಲೆ ನಾವು ಆಡ್ತಾ ಹೋಗ್ಬೋದು. ಸೊ ಈಗ ನಾವು ರೂಮ್ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿ ಆಟ ಯಾವ ರೀತಿ ಆಡೋದು, ಆಮೇಲೆ ಆಟ ಆಡೋವಾಗ ಆ್ಯಪ್ ಇಂಟರ್ಫೇಸ್ ಹೇಗಿರುತ್ತೆ, ಏನೇನೆಲ್ಲ ಮಾಡ್ಬೋದು, ಇದನ್ನೆಲ್ಲ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ರೂಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ. Yashu. Join. ಇಲ್ಲೆಲ್ಲ ಬೇರೆಯವ್ರ ರೂಮ್ ಇದ್ದಾವೆ. Yashu. Join. Row it. Create new room. Button. ಓಕೆ, ಇಲ್ಲಿ ಕ್ರಿಯೇಟ್ ನ್ಯೂ ರೂಮ್ ಮೇಲೆ ಕ್ಲಿಕ್ ಮಾಡ್ತೀನಿ. Create custom room. ಕ್ರಿಯೇಟ್ ನ್ಯೂ ರೂಮ್ ಮೇಲೆ ಕ್ಲಿಕ್ ಮಾಡಿದಾಗ Drop down list 5 house. ಇಲ್ಲಿ ಎಷ್ಟು ಹೌಸ್ ಬೇಕು ನಿಮಗೆ, ಅಂದರೆ 5 ಹೌಸ್ದ ಅಥವಾ 7 ಹೌಸ್ದ ನೋಡಿ. ಇಲ್ಲಿ Start 7 house. 5 ಹೌಸ್ ಅಥವಾ 5 house. 7 ಹೌಸ್ ಎರಡಿದೆ. ಈಗ 5 ಹೌಸೇ ಮಾಡೋಣ. Create custom room. 5 ಹೌಸ್ ಅಂದರೆ ಒಂಥರ ಶಾರ್ಟರ್ ಗೇಮ್ ಆಫ್ ಲೂಡೋ ಅಂತ ಹೇಳ್ಬೋದು, ಶಾರ್ಟರ್ ವರ್ಷನು. Create room. ಸೊ ಇದೊಂಥರ T20 ಇದ್ದಂಗೆ. 7 ಹೌಸು ಒಂಥರ 50 ಅವರ್ ಗೇಮ್ ಇದ್ದಂಗೆ. ಓಕೆ, Stop recording. Button. Okay. Windows. Create room. ರೆಕಾರ್ಡ್ Window, ಆಗ್ತಾ create ಇದೆ. custom room. ಎನಿವೆ, Drop down list 5 ಈಗ house. ಕ್ರಿಯೇಟ್ ರೂಮ್ ಕೊಡ್ತೀನಿ. Create room. Start Wait, recording. Singh entered the lobby. Ludo. ಓಕೆ ಸ್ನೇಹಿತರೆ, ಈಗ ನಾನು ಎಂಟರ್ ಆಗಿದ್ದೀನಿ ಅಂತ ಹೇಳ್ತಾ ಇದೆ ಲಾಬಿಗೆ. ನಾನು ಕ್ರಿಯೇಟ್ ಮಾಡಿದೆ Send message. Button. ನೋಡಿ. ಇಲ್ಲಿ ಮೆಸೇಜ್ ಸೆಂಡ್ ಮಾಡೋ ಆಪ್ಷನ್ಸ್ ಇದೆ. ಇಲ್ಲಿ ಮೆಸೇಜ್ ಸೆಂಡ್ ಮಾಡ್ಬೋದು, Send voice message. Button. ವಾಯ್ಸ್ ಮೆಸೇಜ್ ಸೆಂಡ್ ಮಾಡ್ಬೋದು. Mustaq Ahmed entered the lobby. ಓಕೆ, ಮುಸ್ತಾಕ್ ಅಹಮದ್ ಬಂದಿದ್ದಾರೆ. Manage sounds and announcements. Button. ಸೌಂಡ್ ಅನೌನ್ಸ್ಮೆಂಟ್ ಇಲ್ಲಿಂದನೂ ಮ್ಯಾನೇಜ್ ಮಾಡ್ಬೋದು. ನಾವು ಗೇಮ್ ಆಡ್ತಾ ಇರೋವಾಗ ನಾನು ಅವಾಗಲೇ ಸೌಂಡ್ ಸೆಟ್ಟಿಂಗ್ಸ್ ತೋರಿಸೋದ್ನಲ್ಲ ನಿಮಗೆ, ಏನೇನು ಆನು ಆಫು ಅದೆಲ್ಲ ಮಾಡ್ಬೋದು ಇಲ್ಲಿಂದ. Share room invite link. Button. ಇಲ್ಲಿಂದ ಶೇರ್ ಇನ್ವೈಟ್ ಲಿಂಕ್ ಶೇರ್ ಮಾಡ್ಬೋದು. ಈಗ ಇನ್ವೈಟ್ ಲಿಂಕ್ ಶೇರ್ ಮಾಡ್ತೀನಿ ನಾನು. Manage share room. Select Okay. app to share. Official Karthik. Quick share. WhatsApp. Start ವಾಟ್ಸಪ್ಪಲ್ಲಿ recording. ಶೇರ್ ಮಾಡೋಣ. WhatsApp. Time pass. Arvind. Frequently contacted. Time pass. Contact Biker Row photo. Mysore Kings. ಇಲ್ಲಿ Geo Ash. Ivan and Sari Contact entered the Biker. lobby. Kasaranga Rhinos champions trumpet raising hands. Contact Biker Row photo. Image. ಓಕೆ, Ivan and Sari left the Recent lobby. chat. Gaddek Singh. Contact ಒಂದು Biker Row admin photo. panel ಗೆ share ಮಾಡೋಣ. Admin panel. Contact admin panel KT. Send. Send. Button. Rajesh Kinney. Message. Edit box. ಓಕೆ, ನೋಡೋಣ ಯಾರು ಬರ್ತಾರೆ. ನಮ್ಮ ಅಡ್ಮಿನ್ ಪ್ಯಾನಲಿಂದ ಯಾರಾದರೂ ಬಂದರೆ ಮಾತ್ರ ಸೇರಿಸ್ಕೊಳ್ಳಲಾಗುತ್ತೆ, ಇದು ರೆಕಾರ್ಡಿಂಗ್ ಆಗಿರೋದ್ರಿಂದ. Coco launcher. WhatsApp. Open Ludo. Unlocked. ಓಕೆ, ಸೊ Start recording. Ludo. ಓಕೆ ಸ್ನೇಹಿತರೆ, ಶೇರ್ ಮಾಡೀನಿ. ಈ ರೀತಿ ನೀವು ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ಬೋದು ಲಿಂಕ್ನ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರು ಡೈರೆಕ್ಟ್ಲಿ ನಿಮ್ಮ ರೂಮಿಗೆ ಜಾಯ್ನ್ ಆಗ್ಬೋದು. ಓಕೆ, Manage sounds and announcements. Button. ಅವ್ರು ಡೈರೆಕ್ಟ್ಲಿ ರೂಮಿಗೆ ಜಾಯ್ನ್ ಆದ ತಕ್ಷಣ ಅವ್ರು ಗೇಮಿಗೆ ಜಾಯ್ನ್ ಆದರು ಅಂತಲ್ಲ, ಯಾರು ರೂಮ್ ಕ್ರಿಯೇಟರ್ ಇರ್ತಾರಲ್ಲ ಅವ್ರನ್ನ ಯಾವುದಾದ್ರು ಒಂದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ABCD ಯಾರು ರೂಮ್ ಕ್ರಿಯೇಟ್ ಮಾಡ್ತಾರೋ ಅವ್ರು ಬೈ ಡಿಫಾಲ್ಟು A ಅಲ್ಲಿ ಇರ್ತಾರೆ. Share room invite. Alert you. House A. ನೋಡಿ, ಹೌಸ್ A ಅಲ್ಲಿ Gaddek Singh online. ನಾನಿದ್ದೀನಿ. Map player to house. House B. ಹೌಸ್ B ಖಾಲಿ ಇದೆ, House C. ಹೌಸ್ C ಖಾಲಿ ಇದೆ, House D. ಹೌಸ್ D ಕೂಡ ಖಾಲಿ ಇದೆ. Waiting list. 1. ವೇಟಿಂಗ್ ಲಿಸ್ಟಲ್ಲಿ ಒಬ್ಬರು Mustaq Ahmed online. ಮುಸ್ತಾಕ್ ಅಹಮದ್ ಇದ್ದಾರೆ. Map player to house. Button. ಓಕೆ, ಮುಸ್ತಾಕ್ ಅಹಮದ್ನ ಈಗ ಒಂದು ಟೀಮ್ಗೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡೋದು ಹೆಂಗಪ್ಪ ಅಂತಂದರೆ, Mustaq Ahmed online. ಮುಸ್ತಾಕ್ ಅಹಮದ್ ಆನ್ಲೈನ್ ಅಂತ ಹೇಳ್ತಾ ಇದೆಯಲ್ಲ, ಅದ್ರ ಪಕ್ಕ Map player to house. Button. ಮ್ಯಾಪ್ ಪ್ಲೇಯರ್ ಟು ಹೌಸ್ ಅಂತ ಇದೆ ನೋಡಿ. Start game. Map player to house. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು Map player to house. Home C. ಹೋಮ್ ಸಿನ ಅಥವಾ Rajesh Kinney entered the lobby. ಹೋಮ್ ಡಿನ Home B. ಹೋಮ್ ಬಿನ ಅಂತ ಸೆಲೆಕ್ಟ್ ಮಾಡ್ಬೋದು. ನಾನು ಈಗ Home B. ಹೋಮ್ ಬಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಮುಸ್ತಾಕ್ನ. Mustaq Ahmed joined Ludo. B. ಓಕೆ, ಮುಸ್ತಾಕ್ ಅಹಮದ್ನ ಹೋಮ್ ಬಿಗೆ ಆ್ಯಡ್ ಮಾಡಲಾಗಿದೆ. 5 house. ಈಗ match. ರಾಜೇಶ್ ಕಿಣಿ Start ಬಂದಿದ್ದಾರೆ. game. Map player. Rajesh Kinney online. ಓಕೆ, ರಾಜೇಶ್ ಕಿಣಿ 1. Rajesh Kinney online. ರಾಜೇಶ್ ಕಿಣಿನ Map player to house. Button. ಹೋಮ್ ಸಿಗೆ ಆ್ಯಡ್ ಮಾಡೋಣ. Map player to house. Home D. Home C. ಓಕೆ, Rajesh Kinney joined C. ಓಕೆ ಸ್ನೇಹಿತರೆ, ಈಗ 3 ಜನ ಆ್ಯಡ್ ಮಾಡಿದ್ದೀವಿ. 4ನೇವ್ರು ಯಾರಾದರೂ ಬಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. 4 ಜನ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು ಅಂತ ಇಲ್ಲ. 3 ಜನ ಸಾಕು. ಮಿನಿಮಮ್ ಇಬ್ಬರಿದ್ರೂ ಕೂಡ ಆಡ್ಬೋದು. 3 ಜನನೂ ಆಡ್ಬೋದು, 4 ಜನನೂ ಆಡ್ಬೋದು. 4 ಜನರ ಮೇಲೆ ಆಡೋಕ್ಕಾಗಲ್ಲ. ಓಕೆ, ಸೊ ಈಗ Rajesh Kinney online. Map player to house. House D. Waiting list. ವೇಟಿಂಗ್ ಲಿಸ್ಟ್ ನೋಡಿ, 0. ಯಾರೂ ಇಲ್ಲ ಈಗ ವೇಟಿಂಗ್ ಲಿಸ್ಟಲ್ಲಿ. ಇಲ್ಲ ಅಂತಂದರೆ ವೇಟಿಂಗ್ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋಂಥ ತೋರಿಸುತ್ತೆ. ಹಾಂ, ನೋಡಿ, ರಾಜೇಶ್ ಕಿಣಿ ಏನೋ ವಾಯ್ಸ್ ಮೆಸೇಜ್ ಆಗ್ತಾ ಇದ್ದಾರೆ. ಈ ರೀತಿ ವಾಯ್ಸ್ ಮೆಸೇಜ್ ಕೂಡ ಮಾಡ್ಬೋದು. ಅಳತೆ ಹೊಡ್ಕೊಂಡು ಮಾಡ್ಬೋದು, ಅಳತೆ ಹೊಡ್ಕೊಂಡು ಗೇಮ್ ಮಾಡ್ಬೋದು. Start game. ಓಕೆ, ಇಲ್ಲಿ ಸ್ಟಾರ್ಟ್ ಗೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಮೇಲೆ ನಾನು ತೋರಿಸ್ತೇನೆ ನಿಮಗೆ ಸೆಂಡ್ ಮೆಸೇಜು, ವಾಯ್ಸ್ ಮೆಸೇಜು, ಮ್ಯಾನೇಜ್ ಅನೌನ್ಸ್ಮೆಂಟ್ ಲಿಂಕು ಮತ್ತು ಶೇರ್ ಇನ್ವೈಟ್ ಲಿಂಕು ಎಲ್ಲ ಆಪ್ಷನು ಇರುತ್ತೆ. ಓಕೆ, ಇನ್ನೇನಾದರೂ ಮಿಸ್ ಮಾಡಿ Send voice ಅಂತ message. ಗೊತ್ತಿಲ್ಲ, ನೋಡೋಣ Send ಒಂದ್ಸಲ. message. Exit room. Button. ಎಕ್ಸಿಟ್ ರೂಮ್, ಈ ರೂಮ್ ಬೇಡ ಅಂತಂದರೆ ನಾವು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಆಗ್ಬೋದು, ಅಥವಾ ಬ್ಯಾಕ್ ಕ್ಲಿಕ್ ಮಾಡೋ ಮೂಲಕನೂ ಎಕ್ಸಿಟ್ ಆಗ್ಬೋದು. ನಿಮ್ಮ ಹತ್ರ ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಶೂರ್ ಯು ವಾಂಟ್ ಟು ಎಕ್ಸಿಟ್ ಅಂತ ಓಕೆ ಕೊಟ್ಟರೆ ಎಕ್ಸಿಟ್ ಆಗುತ್ತೆ. ASV entered the lobby. ಓಕೆ,
Start game. ಈಗ Map player. KSB online. ಕಾವ್ಯ ಅವರು ಕೂಡ ಬಂದಿದ್ದಾರೆ. ಕಾವ್ಯ ಅವ್ರನ್ನೂ ಕೂಡ KSB online. Map player. KS2. KSB online. Map player to house. ಇವ್ರನ್ನ ಡಿ ಆಡ್ Map player ಮಾಡಿ. to house. Waiting list. 2. Home team. ಓಕೆ KSV join T. ಓಕೆ ಸ್ನೇಹಿತರೆ, ಈಗ 4 ಕೂಡ ಸ್ಲಾಟ್ಸ್ ಫುಲ್ ಆಗಿದೆ. ಈಗ ಸ್ಟಾರ್ಟ್ ಮಾಡೋಣ ಗೇಮ್ನ. ಓಕೆ Start game. Map player to house. It'll be Map player to in house. the lobby. House T. ಸ್ಟಾರ್ಟ್ ಮಾಡೋಣ. Start game. Start recording. Ludo. Yours turn. Roll a dice. ಓಕೆ ಸ್ನೇಹಿತರೆ, ಈಗ Gadget sync position. ನಿಮಿಷ. Stop recording. Button. Windows start record. 4 minutes. Stop recording. Button. ಓಕೆ ರೆಕಾರ್ಡಿಂಗ್ 50 ಕನ್ಫರ್ಮ್ ಮಾಡ್ಕೊಂಬಿಟ್ಟೆ seconds. ಒಂದ್ಸಲ. Window Ludo. Technical issues. Troubleshoot. Button. ಓಕೆ ಫಸ್ಟು ಗೇಮಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಓಕೆ Manage sound. View chat history. Button. ಫಸ್ಟ್ ಒಂದು ವಾಯ್ಸ್ ಮೆಸೇಜ್ ಮಾಡಿಬಿಡ್ತೀನಿ. View players. Manage sounds and technical issues. Trouble. Manage view chat history. Send voice message. Allow chat history only this time. Button. ಹಾಂ ಫಸ್ಟು ನಮ್ಮ ಹತ್ರ ಮೈಕ್ರೋಫೋನ್ ಪರ್ಮಿಷನ್ ಕೇಳುತ್ತೆ ಫಸ್ಟ್ ಟೈಮ್ ನೀವು While using the app. Button. ವಾಯ್ಸ್ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಲೋ ಮಾಡೋಣ. Ludo. ಒಂದು ವಾಯ್ಸ್ ಮೆಸೇಜ್ ಮಾಡಿಬಿಡ್ತೀನಿ. Send chat history. Send voice message. Button. Cancel recording. Send voice message. Button. ಹಾಂ ಫ್ರೆಂಡ್ಸ್, ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಮೂವ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ Sending voice message. Ludo. Ludo. ಓಕೆ ಸ್ನೇಹಿತರೆ, ನಾನು ವಾಯ್ಸ್ ಮೆಸೇಜ್ ಮಾಡಿದ್ದೀನಿ. Voice message ಈಗ sent. Ludo. Send message. Button to ಮಾಮೂಲಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೆಂಡ್ ಮೆಸೇಜ್ ಆಪ್ಷನ್ಸ್ ಇರುತ್ತೆ. ಅಲ್ಲೋಗಿ ನೀವು ಮೆಸೇಜ್ ಟೈಪ್ ಮಾಡಿ ಕಳಿಸ್ಬೋದು ಅಥವಾ ಸೆಂಡ್ ವಾಯ್ಸ್ ಮೆಸೇಜ್ ಕೂಡ ಮಾಡ್ಬೋದು. ಈಗ ಸದ್ಯಕ್ಕೆ ವಾಯ್ಸ್ ಮೆಸೇಜು ನೀವು ಒಂದು ಸಲ ಮಾಡಿದ್ಮೇಲೆ ಮತ್ತೆ ನೀವು ವಾಯ್ಸ್ ಮೆಸೇಜ್ ಮಾಡೋಕ್ಕೆ 2-3 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸರ್ವರು ಜಾಸ್ತಿ ಟ್ರಾಫಿಕ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತೇಳಿ ಆ ಥರ ಲಿಮಿಟೇಷನ್ ಇಟ್ಟಿದ್ದಾರೆ. ಟೆಕ್ಸ್ಟ್ ಮೆಸೇಜು ಅದಕ್ಕೇನು ಲಿಮಿಟ್ ಇಲ್ಲ, ನೀವು ಎಷ್ಟಾದರೂ ಮಾಡ್ಬೋದು. KSB positions. D112. D2. Rajesh. Okay. ಈಗ ನೋಡಿ ಸ್ನೇಹಿತರೆ, Roll a dice. Button. ನಿಮಗೆ ಫಸ್ಟು ನಾನು ಲೂಡೋ ಗೇಮ್ ಬಗ್ಗೆ ಹೇಳೋದಾದರೆ, ಯಾರು ಟರ್ಮಿನೇಟ್ ಮಾಡಬೇಡ್ರಿ ಅಂತ ನಾ ಹೇಳಪ್ಪ. ರಾಜೇಶ್ ಕಿಣಿ ಏನೋ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಸೊ ಲೂಡೋ ಗೇಮ್ ಬಗ್ಗೆ ಹೇಳೋದಾದರೆ ನಿಮಗೆ ನಾನು ಹೇಳಿದೆ ಈಗ ABCD ಅಂತ 4 ಇರುತ್ತೆ ಅಂತ. ಯೂಶ್ವಲ್ ಲೂಡೋ ಗೇಮಲ್ಲಿ 4 ಕಲರ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ಕಲರ್ ಆಡ್ತಾ ಇರ್ತಾರೆ. ಇಲ್ಲಿ ABCD 4 ಇರುತ್ತೆ. ಓಕೆ, ಈ 4 ನೋಡಿ ಫಸ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. Gadget sync positions. A10. A2. 0. A3. 0. A4. 0. Image. ನೋಡಿ ನಾನು ಈಗ ಸೊ ನನ್ನ ಪೊಸಿಷನ್ ಹೇಳ್ತಾ ಇದೆ A10, A20, A30, A40. ಅಂದರೆ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ಎಲ್ಲ ಕಾಯಿನು ಕೂಡ 0 ಏನಪ್ಪ ಅಂತಂದರೆ ಯಾರು ಆಡ್ತಾ ಇರ್ತಾರಲ್ಲ ಅವ್ರ ಮನೆ ಬಂದು 0 ಅಂದರೆ 5 ಹೌಸಲ್ಲಿ ಹೇಳ್ತಾ ಇರೋದು ನಾನು. ಈಗ ಬರೀ 5 ಹೌಸ್ ಬಗ್ಗೆ ಹೇಳ್ತೀನಿ, ಆಮೇಲೆ 6 ಹೌಸು ಮತ್ತು 5 ಹೌಸ್ ಏನು ಚೇಂಜಸ್ ಅನ್ನೋದು ಲಾಸ್ಟಲ್ಲಿ ಒಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಏನು ಕಷ್ಟ ಇಲ್ಲ. ಸೊ ಅವ್ರದ್ದು ಯಾವುದು ಮನೆ 0. ಓಕೆ, B ನೋಡೋಣ. Mustak Ahmed positions. B14. B2. 4. B3. 4. B4. 4. ನೋಡಿ B ಅವ್ರದ್ದು ಯಾವಾಗಲೂ ಕೂಡ ಮನೆ ಯಾವುದಾಗಿರುತ್ತೆ 4, 4ನೇ ಮನೆ B ಅವರ ಹೋಮ್ ಅದು. ಓಕೆ, ಅವರ ತಾಣ. ನೆಕ್ಸ್ಟು C. Rajesh Kinney positions. C18. C2. 8. C3. 8. C4. 8. Image. ನೋಡಿ C ಯಾವುದು 8. ಓಕೆ, D ಯಾವುದು KSB positions. D112. D2. 12. D3. 12. D4. 12. ಸೊ Image. 12ನೇದು. ಸೊ 12ನೇ ಮನೆ ಅದು D ಅವ್ರಿಗೆ ಸೇರಿದ್ದು. ಓಕೆ, ಸೊ ನಮ್ಮ ಇದರಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಾವು ಈಗ ನಾನು 0 ಅಲ್ವಾ, ನಾನು 0ಇಂದ ಸ್ಟಾರ್ಟ್ ಮಾಡಿ ವಾಪಸ್ 0ಗೆ ಬರಬೇಕು ನಾನು. ಓಕೆ, ಅದ್ರ ಮಧ್ಯೆ ಸುಮಾರು ಕಷ್ಟ ಎಲ್ಲ ಬರುತ್ತೆ ನಿಮಗೆ. ಮಧ್ಯೆ ಬಂದು ಬೇರೆಯವರು ಕಿಲ್ ಮಾಡ್ತಾರೆ, ಹಾಗೆಲ್ಲ ಆಗುತ್ತೆ. ಅದನ್ನೆಲ್ಲ ತಪ್ಪಿಸ್ಕೊಂಡು ನೀವು ವಾಪಸ್ 0ಗೆ ಬರಬೇಕು. ಸೊ ಹೊಡಿದಂಗೆ ತಪ್ಸ್ಕೊಂಡು ಹೆಂಗೆ ಬರೋದಪ್ಪ ಅಂತಂದರೆ ಮಧ್ಯೆ ಸೇಫ್ ಝೋನ್ ಎಲ್ಲ ಇರುತ್ತೆ. ಈಗ ಸೇಫ್ ಝೋನ್ ಯಾವ್ದಾವುದಪ್ಪ ಅಂತಂದರೆ ಎಲ್ಲರ ಮನೆಗಳಿದೆಯಲ್ಲ ಇಲ್ಲಿ 0, 4, 8, 12. ಸೊ 0ನ 16 ಅಂತ ಕೂಡ ಹೇಳ್ತಾರೆ. ಸೊ ಈ 0, 4, 8, 12 ಇದು 4 ಕೂಡ ಸೇಫ್ ಝೋನ್ಗಳು ನಮಗೆ. ಓಕೆ, ಇಲ್ಲಿ ಇದ್ದರೆ ನಾವು ಯಾರು ಕೂಡ ನಮ್ಮ ಕಾಯಿನ ಹೊಡೆಯೋಕ್ಕಾಗಲ್ಲ. ಇಲ್ಲ ಅಂತಂದರೆ ಹೊಡಿಬೋದು. ಯಾವ ರೀತಿ ಹೊಡಿಬೋದು ಇದನ್ನೆಲ್ಲ ಮುಂದೆ ನೋಡೋಣ. ಈಗ ಸೊ ಗೇಮ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟು Gadget sync position. Roll a dice. Button. ರೋಲ್ ಡೈಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನು. ನೋಡೋಣ ಎಷ್ಟು ಸಂಖ್ಯೆ ಬರುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ರೋಲ್ ಡೈಸ್. You got 3. Select a piece to move. ಓಕೆ ಸ್ನೇಹಿತರೆ, ಈಗ ನನಗೆ 3 ಬಂದಿದೆ. ಸೊ ಫಸ್ಟ್ ಮೂವ್ ಆಗಿರೋದ್ರಿಂದ A1 is at 0. ಸೊ 0 ನಂದು ಈಗ 4 ಕೂಡ 0 ನೋಡಿ. ಈಗ ನಾನು ರೋಲ್ ಡೈಸ್ ಮಾಡಿದಾಗ ಯಾವ ಕಾಯಿನ್ ಮೂವ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನನ್ನ ಹತ್ರ 4 ಕಾಯಿ ಇದೆ. A1, A2 is at 0. A3 is at 0. A4 is at 0. 4 ಕಾಯಿ ಕೂಡ ನಂದು 0 A1ನ ಮುಂದಕ್ಕೆ ಬಿಡ್ತೀನಿ ಈಗ ನಾನು. A2 is A1 is at 0. ಸೊ ನಾನು A1 0 ಮೇಲೆ ಕ್ಲಿಕ್ ಮಾಡಿದ್ರೆ 3 ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಅಲ್ಲಿರೋಂಥ ಕಾಯಿನ್ A0 ಅಲ್ಲಿರೋದು A3ಗೆ ಹೋಗುತ್ತೆ ನೋಡಿ ಇಲ್ಲಿ. A1 moved from box 0 to box 3. ಓಕೆ, ಈಗ ಬಾಕ್ಸ್ 0ಇಂದ ಬಾಕ್ಸ್ 3 ಹೋಯಿತು. Mustak Ahmed's turn. ಓಕೆ, ಈಗ ಮುಸ್ತಾಕ್ ಅಹಮದ್ ಅವರು Mustak Ahmed got 3. ಓಕೆ, ಅವರು ಕೂಡ 3 ಬಂದಿದೆ. ನಾವು ಇಲ್ಲಿ ಕಾಯಿಗಳನ್ನ 2 ಟೈಮ್ ಮೂವ್ ಮಾಡ್ಬೋದು ಸ್ನೇಹಿತರೆ. ಯಾವಾಗಪ್ಪ ಅಂತಂದರೆ 3 ಕಂಡೀಷನಲ್ಲಿ. ಒಂದು, ನಮಗೆ ಇದು 5 ಹೌಸ್ ಆಗಿರೋದ್ರಿಂದ 4 ಬೀಳ್ತಾ ಇದ್ದಾಗೆಲ್ಲ ನಾವು ಮತ್ತೆ ರೋಲ್ ಮಾಡ್ತಾ ಇರ್ಬೋದು ಡೈಸ್ನ. ಇನ್ನೊಂದು ಅವಕಾಶ ಸಿಗ್ತಾ ಇರುತ್ತೆ ನಮಗೆ. ಆಮೇಲೆ ಯಾರ್ದಾದ್ರೂ ಕಾಯಿನ ಕಿಲ್ ಮಾಡಿದಾಗ ಅವಾಗಲೂ ಕೂಡ ನಮಗೆ ಇನ್ನೊಂದು ಅವಕಾಶ ಸಿಗುತ್ತೆ ಮೂವ್ ಮಾಡೋದಕ್ಕೆ. Rajesh Kinney got 3. ಓಕೆ, ರಾಜೇಶ್ ಕಿಣಿಗೂ 3 ಬಂದಿದೆ. ಎಲ್ಲರಿಗೂ 3 ಬರ್ತಾಯಿದೆ ಈ ರೌಂಡಲ್ಲಿ. ಸೊ ನಾನು ಏನು ಹೇಳ್ತಾ ಇದ್ದೆ,
C3 ಹಾಂ move from box 8 to box ಒಂದು 11. ಇನ್ನೊಬ್ರನ್ನ ಕಿಲ್ ಮಾಡಿದಾಗಲೂ ಕೂಡ ನಮ್ಗೆ ಇನ್ನೊಂದು ಡೈಸ್ ರೋಲ್ ಮಾಡೋಂಥ ಅವಕಾಶ ಸಿಗುತ್ತೆ. ASB's turn. ಆಮೇಲೆ ನಾವು ಇದು ಏನೋ ಎಸ್ಕಾಟ್ ರೀಚ್ ಮಾಡ್ತೀವಲ್ಲ, ಅಂದರೆ ನಾನು ಈಗ 0 ಸ್ಟಾರ್ಟ್ ಮಾಡಿ 0ಗೆ ಬರಬೇಕು ಅಂತ ಅನ್ನಲ್ಲ, ಹಂಗೆ ಮಾಡಿದಾಗ ಅವಾಗಲೂ ಕೂಡ ಒಂದು ಇನ್ನೊಂದು ಎಕ್ಸ್ಟ್ರಾ ಡೈಸ್ ರೋಲ್ ಮಾಡೋ ಅಂತ D3 move from box ಆಪ್ಷನ್ 12 to ಸಿಗುತ್ತೆ box ನಮಗೆ. 14. ಓಕೆ, ಸೊ ಈಗ ನೋಡಿ ಎಲ್ಲರೂ ಒಂದೊಂದು ರೌಂಡ್ ಮೂವ್ ಮಾಡಿದ್ದಾರೆ. Yours turn. Roll a dice. ಈಗ ನನಗೆ ರೋಲರ್ ಡೈಸ್ ಆಪ್ಷನ್ ಬಂದಿದೆ ಮತ್ತೆ. ಈಗ ನೋಡಿ ಎಲ್ಲರದು ಕಾಯಿನ್ ಪೊಸಿಷನ್ ಮತ್ತೆ ನೋಡ್ಬೋದು ನಾವು. Gadget sync positions. A13, A2, 0, A3, 0. Mustak Ahmed positions. B1, 4, B2, 7, B3, 4. Rajesh Kinney positions. C18, C2, 8, C3, 11, C4, 8. Okay, Mustak. KSB positions. D1, 12, D2, 12, D3, 14, D4, 12. ಓಕೆ, ಎಲ್ಲರಿಗೂ 3 ಬಂದಿತ್ತು. ಕಾವ್ಯ ಅವ್ರಿಗೆ 2 ಬಂದಿದೆ. ಅವ್ರು 12 14 ಮೂವ್ ಮಾಡಿದ್ದಾರೆ. ಈಗ ಮತ್ತೆ ನನಗೆ ಬಂದಿದೆ. Rajesh Kinney, Mustak Ahmed, Gadget sync So, ಈಗ positions. roll B1, ಮಾಡ್ತೀನಿ ನಾನು. roll a die. ನೋಡೋಣ ಏನು ಬರುತ್ತೆ. You got 2. Select a piece to move. ಓಕೆ, 2 ಬಂದಿದೆ. A1 is at 3. Enemies are at 4, 8, 11 steps. ಹಾಂ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ರೋಲ್ ಮಾಡಿದಾಗ ನನ್ನ ಹತ್ರ ನೋಡಿ Available steps. 2. ಅವೈಲಬಲ್ ಸ್ಟೆಪ್ಸ್ 2, ಯಾಕಂದರೆ 2 ಬಿತ್ತಲ್ವ ಡೈಸು. ಅವೈಲಬಲ್ ಎಷ್ಟಿದೆ? 2 ಇದೆ ಅಂತ ಹೇಳ್ತಾ ಇದೆ. A1 is at 3. Enemies are at 4, 8, 11 steps. ನೋಡಿ A3ಯಲ್ಲಿ ನನಗೆ ಎನಿಮೀಸ್ ಎಷ್ಟೆಷ್ಟು ದೂರ ಇದ್ದಾರೆ ಅಂತ ಹೇಳ್ತಾ ಇದೆ. 4, 8, 11 ಏನೇನೋ ಇದೆಯಲ್ಲ, ಇಷ್ಟೇ ಸ್ಟೆಪ್ಪಲ್ಲಿ ಇದ್ದಾರೆ. ಈಗ ನನಗೆ 2 ಬಿದ್ದಿರೋದ್ರಿಂದ ಎನಿಮಿ ಸ್ಟೆಪ್ 2 ಅಂತ ಒಂದು ವೇಳೆ ಹೇಳಿದರೆ ನಾವು ಅರ್ಥ ಮಾಡ್ಕೊಬೇಕು, ನಮ್ಮ ಹತ್ರ ಈಗ ಎನಿಮಿ ಇದ್ದಾರೆ ನಮ್ಮ ಮುಂದೆ 2 ಸ್ಟೆಪ್ಪಲ್ಲಿ ನಾನು ಕಿಲ್ ಮಾಡ್ಬೋದು ಅಂತ. ಯಾಕೆಂದರೆ ನಮ್ಮ ಡೈಸು ಕೂಡ 2 ಬಿದ್ದಿರೋದ್ರಿಂದ ನಾವು ಆವಾಗ 2ನ ಬಿಟ್ಟರೆ, ಆ ಕಾಯಿನ್ನ ಬಿಟ್ಟರೆ, ಆ ಕಾಯಿನ್ ಹೋಗಿ ಇನ್ನೊಂದು ನಮ್ಮ ಮುಂದೆ ಯಾರು ಇರ್ತಾರೋ ಅವ್ರನ್ನ ಹೊಡೆದು ಹಿಂದಕ್ಕೆ ಕಳಿಸುತ್ತೆ. ಹೊಡೆದಾಗ ಏನಾಗುತ್ತಪ್ಪ ಅಂತಂದರೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾರಲ್ಲ ಅಲ್ಲಿಗೆ ವಾಪಸ್ ಬರುತ್ತೆ. ಈಗ ನಾನು ರಾಜೇಶ್ ಕಿಣಿ ಅವ್ರ ಕಾಯಿನ್ನ ಹೊಡೆದ್ರೆ, ಒಂದು ವೇಳೆ ರಾಜೇಶ್ ಕಿಣಿ ಅವ್ರ ಮನೆ ಯಾವುದು, ಅವರು BL ಆಡ್ತಾರೆ, ರಾಜೇಶ್ ಕಿಣಿ ಅವ್ರ ಮನೆ C ಅಲ್ವಾ, ನಾನು ರಾಜೇಶ್ ಕಿಣಿ ಅವ್ರ ಮಧ್ಯದಲ್ಲಿ ಎಲ್ಲೋ ಸಿಕ್ಕಿದ್ರಪ್ಪ, ಹೊಡೆದೆ ನಾನು. ಅವರು ಆಲ್ಮೋಸ್ಟ್ ಈಗ 8 ಅಲ್ವ ಅವ್ರ ಮನೆ, 8ಇಂದ ಅವರು ಒಂದು 6ವರೆಗೂ ಹೋಗಿರ್ತಾರೆ ಅಂತ ಅಂದ್ಕೊಳ್ಳಿ. ಇನ್ನು 2 ಸ್ಟೆಪ್ ಬೇಕು ಅವರು ಮನೆ ರೀಚ್ ಆಗೋದಕ್ಕೆ. ಅವಾಗ ನಾನು ಹೊಡೆದ್ರೆ ವಾಪಸ್ ಅವ್ರು ಹಿಂದಕ್ಕೆ ಬರ್ತಾರೆ 8ಗೆ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಷ್ಟೇ ಹೊಡೆಯೋದು ಇದರಲ್ಲಿ. A2 is at 0. Enemies are at 7, 11, 14 steps. ನೋಡಿ 0ಗೆ ಇಷ್ಟು ಸ್ಟೆಪ್ಸಲ್ಲಿದೆ. ಈಗ ನಾನು ಏನು ಮಾಡ್ತೀನಿ, A1 is at 3. Enemies are at A1ನೇ ಮೂವ್ ಮಾಡ್ತೀನಿ 11 ಮುಂದಕ್ಕೆ. steps. ಅವಾಗಲೇ 3 ಸ್ಟೆಪ್ ಬಿಟ್ಟಿದ್ದೆ, ಈಗ 2 ಸ್ಟೆಪ್ ಬಿಡ್ತೀನಿ. 3ಇಂದ 5 ಹೋಗುತ್ತೆ. A1 move from box 3 to box 5. ಓಕೆ Call. Rope answer. Decline. Mustak Ahmed's turn. ಓಕೆ, ಈಗ ಮುಸ್ತಾಕ್ ಅಹ್ಮದ್ ಅವರು ಏನು ಬಿಡ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ Gadget sync positions. ವಾಯ್ಸ್ ಮೆಸೇಜ್ ಎಲ್ಲ ಮಾಡ್ಬೋದು. Mustak Ahmed position. Rajesh Kinney ಆಮೇಲೆ positions. KSB positions. D1 12. D2 send message button. 1 ನಿಮಿಷದೊಳಗಡೆ ಯಾರಾದರೂ ಗೇಮನ್ನು ಆಡಿಲ್ಲ ಅಂತಂದರೆ B2 move from box 7 to box 8. ಅವರನ್ನು ನಾವು ಟರ್ಮಿನೇಟ್ ಮಾಡ್ಬೋದು ಸ್ನೇಹಿತರೆ. Send voice message. ಯಾವ ರೀತಿ ಅಂತಂದರೆ, Rajesh Kinney's Chat turn. history button. ಚಾಟ್ ಹಿಸ್ಟ್ರಿ ಇದೆ, ಇಲ್ಲಿ ನೀವು ಚಾಟ್ ಹಿಸ್ಟ್ರಿ ನೋಡ್ಬೋದು, ಯಾರ್ಯಾರು ಏನೇನು ಮೆಸೇಜ್ ಮಾಡ್ಯಾರೆ ಅಂತ. ವಾಯ್ಸ್ ಮೆಸೇಜ್ ನೋಡೋಕ್ಕಾಗಲ್ಲ, ಓನ್ಲಿ ಟೆಕ್ಸ್ಟ್ ಮೆಸೇಜಸ್ ಏನಾದರೂ ಇದ್ದರೆ ಇಲ್ಲಿ ನೋಡ್ಬೋದು ಚಾಟ್ ಹಿಸ್ಟ್ರಿಯಲ್ಲಿ. View players button. ವ್ಯೂ ಪ್ಲೇಯರ್ಸ್ ಅಂತ ಇದೆಯಲ್ಲ, ಇದ್ರೊಳಗೆ ಹೋದರೆ All players. Terminate player button. A Gadget sync online. ನೋಡಿ ಘಟಕ್ ಸಿಂಗ್ ನಾನಿದ್ದೀನಿ. Terminate mute messages button. ನನ್ನ ಮೆಸೇಜಸ್ನ ಮ್ಯೂಟ್ ಮಾಡ್ಬೋದು. ಯಾರಾದರೂ ಒಬ್ಬರು ವ್ಯಕ್ತಿ ಗ್ರೂಪಲ್ಲಿ ಸುಮ್ಮನೆ ಮೆಸೇಜ್ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರ ಮೆಸೇಜ್ ನಿಮ್ಗೆ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅವ್ರನ್ನ ಮ್ಯೂಟ್ ಮಾಡ್ಬೋದು ನೀವು. B Mustak Ahmed online. ನೋಡಿ ಮುಸ್ತಾಕ್ ಅಹ್ಮದ್, Terminate player button. ಮುಸ್ತಾಕ್ ಅಹ್ಮದ್ನ ಟರ್ಮಿನೇಟ್ ಮಾಡ್ಬೋದು. ಬೇಕಾದರೆ 1 ನಿಮಿಷದೊಳಗಡೆ ಅವ್ರು ಮೂವ್ಮೆಂಟ್ ಮಾಡಿಲ್ಲ ಅಂತಂದರೆ ಮಾತ್ರ ಟರ್ಮಿನೇಟ್ ಮಾಡ್ಬೋದು. ಸುಮ್ಮನೆ ನೀವು ಟರ್ಮಿನೇಟ್ ಮಾಡೋಕ್ಕಾಗಲ್ಲ. ಟರ್ಮಿನೇಟ್ ಮಾಡೋಕ್ಕೆ ಹೋದರೂ ಕೂಡ ಅವ್ರದ್ದು ಇನ್ನೂ 1 ನಿಮಿಷ ಆಗಿಲ್ಲ ಅಂತಂದರೆ 30 ಸೆಕೆಂಡ್ ಆಗಿದ್ರೆ ಇನ್ನೂ 30 ಸೆಕೆಂಡ್ ವೆಯ್ಟ್ ಮಾಡಿ ಅಂತ ಹೇಳುತ್ತೆ. ಸೊ ಯಾರ್ಯಾರು ಬೇಗ ಆಡಲ್ವೋ ಅಂಥವ್ರನ್ನ ಟರ್ಮಿನೇಟ್ ಮಾಡ್ಬೋದು ನಾವು. ಅಥವಾ ಅವ್ರ ಗೇಮಲ್ಲಿ ಏನಾದರೂ ಇರಿಟೇಟ್ ಮಾಡ್ತಾಯಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ, ಒಟ್ಟು ಯೂಶ್ವಲಿ ತುಂಬ ಲೇಟಾಗಿ ಮೂವ್ ಮಾಡೋರಿಂದ ಇರಿಟೇಷನ್ ಆಗುತ್ತೆ, ಅಂಥವ್ರನ್ನ ಟರ್ಮಿನೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬೇಗ ಮೂವ್ ಮಾಡಿ ನೀವು ಪಬ್ಲಿಕ್ ರೂಮಲ್ಲಿ See Rajesh Kinney online. B Mustak Ahmed online. Start recording. ಏನಾಯಿತು ನೋಡೋಣ, ಯಾರ Chat ಹತ್ರ ಇದೆ. history. Send message. KS Rajesh Kinney positions. C18. Mustak Gadget. Rajesh Kinney has dice control. ಓಕೆ, ರಾಜೇಶ್ ಕಿಣಿ ಹತ್ರ ಡೈಸ್ ಕಂಟ್ರೋಲ್ ಇದೆ, ಆದರೆ ಯಾಕೆ ಆಡ್ತಾ ಇಲ್ವಲ್ಲ. Kasaranga Rhinos champions. Decline. ರಾಜೇಶ್ ಕಿಣಿ ಅವರು ಯಾಕೆ ಆಡ್ತಾ ಇಲ್ಲ ಅಂತ ಗೊತ್ತಾಗಿಲ್ಲ. Gadget. Rajesh Kinney has dice control. Button disabled. ನೋಡೋಣ ಯಾಕೆ ಆಡ್ತಾ ಇಲ್ಲ ಅಂತ. 12 minutes. Stop. 0 seconds. Technic. Manage. View player. Chat history. Send voice message. Button. Cancel recording. Send voice message. Button. ರಾಜೇಶ್ ಕಿಣಿ ಯಾಕೆ ಆಡ್ತಾ ಇಲ್ಲ, ಬೇಗ ಆಡೋ. Sending voice message. Ludo. Ludo. ಓಕೆ ಸ್ನೇಹಿತರೆ, ವಾಯ್ಸ್ ಮೆಸೇಜ್ ಕಳಿಸೀನಿ, ನೋಡೋಣ. Voice message sent. Ludo. ನೋಡಿ ನಮ್ಮ ಡೈಸ್ ರೋಲ್ ಆಪ್ಷನ್ ಎಲ್ಲಿರುತ್ತಲ್ಲ, Gadget sync positions. A1. Rajesh Kinney has dice control. Button ಈಗ disabled. ರೋಲ್ ಮಾಡೋಕ್ಕಿನಿ. ಮುಸ್ತಾಕು ಕೂಡ ಹೇಳ್ತಾ ಇರೋ ರೋಲ್ ಮಾಡೋ ಕಿಣಿ ಅಂತ. ನೋಡಿ ಇಲ್ಲಿ Rajesh Kinney has dice control. Button disabled. ನಾವು ರೋಲ್ ಮಾಡೋ ಅಂಥ ಆಪ್ಷನ್ ಎಲ್ಲಿರುತ್ತೋ ಅಲ್ಲಿ Rajesh Kinney has dice control. Button disabled. ಯಾರ ಹತ್ರ ಕಾಯಿನ್ ಅಂದರೆ ಡೈಸ್ ಕಂಟ್ರೋಲ್ ಯಾರ ಹತ್ರ ಇದೆ ಅಂತ ಕೂಡ ಹೇಳುತ್ತೆ. ಸೊ ರಾಜೇಶ್ ಕಿಣಿ ಹತ್ರ ಇದೆ. ಈಗ ರಾಜೇಶ್ ಕಿಣಿ Call. Kasaranga Rhinos. Decline. ಇನ್ನೊಂದು ಸ್ವಲ್ಪ ಹೊತ್ತು ಆಡಿಲ್ಲ ಅಂತಂದರೆ ಅವ್ರನ್ನ ಗೇಮಿಂದ ಟರ್ಮಿನೇಟ್ ಮಾಡಲಾಗುವುದು. 13 minutes.
Stop ಯಾಕಂದರೆ recording. ಇಲ್ಲಿ Button. ಟ್ಯೂಟೋರಿಯಲ್ಲಿ ಲೇಟ್ ಆಗುತ್ತೆ ಹಂಗಾಗಿ Zeros technical issues. ಈಗ Manage sounds and announcements. Button. ರಾಜೇಶ್ ಕಿಣಿನ ಟರ್ಮಿನೇಟ್ ಮಾಡೋಣ, ಅದರಿಂದ ಒಂದು ಟ್ಯೂಟೋರಿಯಲ್ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ View players. Button. ಟರ್ಮಿನೇಟ್ ಮಾಡ್ಬೋದು ಒಬ್ರನ್ನ ಅಂತ. All players. Terminate mute messages. ಏ Button. ಇದು ಡೈಸ್ ಕಂಟ್ರೋಲ್ ಮುಸ್ತಾಕ್ ಹತ್ರ ಇದೆ ಅಂತ ತೋರಿಸ್ತಾ ಇದೆಯಪ್ಪ. B Mustak Ahmed online. ಓಕೆ, ಅವ್ರಿಗೇನೋ ಮುಸ್ತಾಕ್ ಹತ್ರ ಇದೆ ಅಂತ ತೋರಿಸ್ತಾ ಇದೆ ಅಂತ. ಈಗ ರಾಜೇಶ್ ಕಿಣಿ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. Mute messages. ಈಗ Button. ರಾಜೇಶ್ ಕಿಣಿನ ಟರ್ಮಿನೇಟ್ ಮಾಡಲಾಗೋದು. See Rajesh Kinney online. Terminate player. Button. Terminated Rajesh Kinney. Ludo. Yours turn. Ludo. Roll a dice. ಓಕೆ ಸ್ನೇಹಿತರೆ, ಈಗ ಟರ್ಮಿನೇಟ್ ಮಾಡಿದಾಗ ಒಂದು ಬಗ್ಗಿದೆ ಇಲ್ಲಿ. ಏನಪ್ಪ ಅಂತಂದರೆ ವಾಪಸ್ ಅದು ಫಸ್ಟ್ ಯಾರು ಇರ್ತಾರಲ್ಲ ಎಲ್ಲಿ ಅವ್ರ ಹತ್ರ ಹೋಗ್ತಾ ಇದೆ ಡೈಸ್. ಆ್ಯಕ್ಚುಲಿ ಹಂಗೆ ಹೋಗ್ಬಾರ್ದು ಅದು. ಈಗ ರಾಜೇಶ್ ಕಿಣಿ ಸಿ ಎಲ್ಲಿದ್ದರು, ನಾನು ರಾಜೇಶ್ ಕಿಣಿನ ಟರ್ಮಿನೇಟ್ ಮಾಡಿದಾಗ ಡಿಗೆ ಹೋಗ್ಬೇಕು. ಅದು ಡಿ ಎಲ್ ಕಾವ್ಯ ಇದ್ದಾರೆ, ಅವ್ರ ಹತ್ರ ಹೋಗಬೇಕು. ಆದರೆ ಅದು ಮತ್ತೆ ನನ್ನ ಹತ್ರ ಬಂದಿದೆ. ಏನಿವೆ ಅದನ್ನ ಹೇಳಿದ್ದೀವಿ, ಮುಂದೆ ಫಿಕ್ಸ್ ಮಾಡ್ಬೋದು ಅವರು. Manage view players. Button. ಈಗ ಸಿಕ್ಕಿರೋ ಚಾನ್ಸ್ Roll a ನನಗೆ dice. Button. ಡೈಸ್ನ ರೋಲ್ ಮಾಡೋದಕ್ಕೆ ಕಿಣಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. You got 3. Select Okay. keys to move. ಮತ್ತೆ 3 ಬಂದಿದೆ ಸ್ನೇಹಿತರೆ. A1 is at 5. Safe zone available. Enemies are at 9 steps. ಹಾಂ ಓಕೆ ಸ್ನೇಹಿತರೆ, ಈಗ ಸೇಫ್ ಝೋನ್ ಅಂತ ಹೇಳಿದ್ನಲ್ಲ, ಯಾವುದ್ಯಾವುದು 0, 4, 8 ಮತ್ತು 12 ಈ ಫೈವ್ ಹೌಸಲ್ಲಿ. ಸೊ ಈಗ ಸೇಫ್ ಝೋನ್ ಅವೈಲಬಲ್ ಅಂತ ಹೇಳ್ತಾ ಇದೆ ನೋಡಿ. A1 is at 5. Safe zone available. Enemies are at 9 steps. ಸೇಫ್ ಝೋನ್ ಅವೈಲಬಲ್ ಅಂತಂದರೆ ನಾನು ಇಲ್ಲಿಂದ ಮೂವ್ ಮಾಡಿದ್ರೆ ಸೇಫ್ ಝೋನ್ ಹೋಗುತ್ತೆ. ಯಾಕೆಂದರೆ 3 ಬಿತ್ತಲ್ವಾ, ನಾನು ಇರೋದಲ್ಲಿ 5ಅಲ್ಲಿ. ಹಾಗಾಗಿ A2 is at 0. Enemies are at 14. A1 is at 5. Safe zone ಮೂವ್ available. ಮಾಡ್ತೀನಿ ಇದನ್ನ. A1 moved from box 5 to box 8. ನೋಡಿ, ಸೇಫ್ ಝೋನ್ ಹೋದಾಗಲೇ ಒಂಥರ ಸೌಂಡ್ ಬಂತು ನಿಮಗೆ, ಡಿಫ್ರೆಂಟ್ ಸೌಂಡು. ಸೊ ಎಲ್ಲದಕ್ಕೂ ಈ ರೀತಿ ಬೇರೆ ಬೇರೆ ರೀತಿ ಸೌಂಡ್ಸ್ ಬರುತ್ತೆ. ಸೊ ಇದು ಯಾವುದೇ ಎಡಿಟಿಂಗ್ ಆಗದಾಗೆ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮಧ್ಯೆ ಮಧ್ಯೆ ಏನಾದರೂ ಅನ್ನೆಸರಿ ಮಾತಾಡಿದರೆ, ಅನ್ನೆಸರಿ ಸ್ವೈಪ್ ಮಾಡಿದರೆ, Mustak Ahmed got 1. ಓಕೆ ಒಂದು ಬಂತು ಮುಸ್ತಾಕೆ. ಸೊ ಆ ರೀತಿ ಏನಾದರೂ ಆಗಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಗೇಮ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮಗೆ ಗೇಮ್ನ ಸಂಪೂರ್ಣವಾಗಿ ಅರ್ಥ ಮಾಡಿಸೋದಷ್ಟೇ ನನ್ನ ಉದ್ದೇಶ. ಸುಮಾರು ಜನ ಯಾರು ಮುಂಚೆಯಿಂದ ಆಡಿರಲ್ಲ ಗೇಮ್, ಸ್ಪೆಷಲಿ ಬ್ಲೈಂಡು ನಾವು. ನಮಗೆ ಲೂಡೋ ಅಂದ್ರೇ ಗೊತ್ತಿರೋದು, ಬರೀ ಹೆಸರು ಕೇಳಿರ್ತೀವಿ ಬಿಟ್ಟರೆ ಅದೇನು ಮೂವ್ ಮಾಡೋದು ಹೆಂಗೆ, ಮನೆಗಳು ಹೆಂಗಿರುತ್ತೆ, ಡೈಸ್ ರೋಲ್ ಮಾಡಿದ್ರೆ ಏನು ಬಂದರೆ ಯಾವ ಥರ ಮೂವ್ ಮಾಡಬೇಕು, ಕಾಯಿನ್ ಹೊಡೆಯೋದು ಹೆಂಗೆ, ಇದೆಲ್ಲ ಗೊತ್ತಾಗಲ್ಲ. ಹಂಗಾಗಿ KSB got 4. Rolling dice again. ಹಾಂ, ಕಾವ್ಯ ಅವ್ರದ್ದು ಅದೃಷ್ಟ ನೋಡಿ 4 ಬಂತು ಅವರಿಗೆ. ಇನ್ನೊಂದು ಅವಕಾಶ ಅವರಿಗೆ ರೋಲ್ ಮಾಡೋಕ್ಕೆ, ಮತ್ತೆ ರೋಲ್ ಮಾಡ್ತಾರೆ ನೋಡಿ ಈಗ ಅವರು. KSB got 4. Rolling dice again. ಏನು ರೀ ಲಾಟ್ರಿ, ಇನ್ನೊಂದು 4 ಬಿತ್ತು. KSB got 1. ಹಾಂ ಓಕೆ, ಟೋಟಲ್ ಅವ್ರ ಹತ್ರ ಈಗ 9 ಮೂಮೆಂಟ್ ಮಾಡ್ಬೋದು ಅವರು. ಇಲ್ಲಿ ನಾವು ಚೂರು ಮೈಂಡನ್ನ ಯೂಸ್ ಮಾಡಬೇಕಾಗುತ್ತೆ. 9 ಮೂಮೆಂಟನ್ನು ನಾವು ಎಷ್ಟು ಎಫಿಷಿಯೆಂಟ್ಲಿ ಯೂಸ್ ಮಾಡ್ತೀವಿ, ವೇಸ್ಟ್ ಮಾಡಬಾರ್ದು ನಾವು. ಈ ಥರ ಜಾಸ್ತಿ ಮೂಮೆಂಟ್ ಸಿಕ್ಕಿದಾಗ ಎಸ್ಕಾಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಸಲ You ಇನ್ನೊಬ್ಬರ moved from box ಕಾಯಿನ್ನ 12 to box 0. ಕಿಲ್ ಮಾಡೋಂಥ ಅವಕಾಶ ಇರುತ್ತೆ. ನೋಡಿ, ಅವರು ಸೇಫಾಗಿ 12ಇಂದ 0ಗೆ ಜಂಪ್ ಮಾಡಿದ್ರೆ ಈಗ 0ಇಂದ 4ಗೆ ಜಂಪ್ ಮಾಡ್ತಾರೆ ಪಕ್ಕ. E1 moved from box 0 to box 4. ಓಕೆ, ಇನ್ನೊಂದು ಸ್ಟೆಪ್ ಇದೆ ಅವ್ರ ಹತ್ರ, ನೋಡೋಣ. ಅದನ್ನ 4ಇಂದ 5 ಅಂತೂ ಮೂವ್ ಮಾಡಲ್ಲ ಅವರು, ನನಗೆ ಗೊತ್ತು. ಬೇರೆದೇನಾದ್ರು ಮೂವ್ ಮಾಡ್ತಾರೆ. ಯಾಕೆಂದರೆ E1 killed B1 at 5. ಓಕೆ, A5ಅಲ್ಲಿ ಯಾವುದೋ ಒಂದು ಕಾಯಿನ್ ಇತ್ತು, ಯಾರ್ದು ಅಂತ ಗೊತ್ತಿಲ್ಲ, ನಂದಂತೂ ಇರಲಿಲ್ಲ. ಯಾರ್ದೋ ಕಿಲ್ ಆಯ್ತು ಒಟ್ಟು. KSB got 4. Rolling dice again. ಮೋಸ್ಟ್ಲಿ ರಾಜೇಶ್ ಕಿಣಿದಿತ್ತು, ಮುಸ್ತಾಕ್ದಿತ್ತು ಅನ್ಸುತ್ತೆ. ಮುಸ್ತಾಕ್ದು KSB got 3. ಕಿಲ್ ಮಾಡಿದ್ದಾರೆ. ಕಿಲ್ ಮಾಡಿದಾಗ ನೋಡಿ ಮತ್ತೆ ಅವರು ರೋಲ್ ಮಾಡೋ ಅವಕಾಶ ಸಿಕ್ತು. ಇನ್ನೊಂದು ರೋಲ್ ಮಾಡಿದ್ರು 3 ಏನೋ ಬಿತ್ತು. ಹಂಗೆ E1 moved from box 5 to box 8. ಓಕೆ, ಈಗ 8ಅಲ್ಲಿದ್ದಾರೆ. ಸೊ ನಾನು ಕೂಡ 8ಅಲ್ಲಿದ್ದೀನಿ. E1 ಅವರು successfully escorted. ನೋಡಿ ಒಂದು ಎಸ್ಕಾಟೇ ಮಾಡಿದ್ರು ಅವರು, ಒಂದು ಕಂಪ್ಲೀಟ್ ಮಾಡಾಕಿದ್ರು. ಈಗ ಇನ್ನೊಂದು ರೋಲ್ ಮಾಡೋ ಅವಕಾಶ ಸಿಗುತ್ತೆ ಅವ್ರಿಗೆ. ಮತ್ತೆ ರೋಲ್ ಮಾಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. KSB got 3. ಓಕೆ, 3 ಬಿದ್ದಿದೆ ಅವರಿಗೆ. ನೋಡೋಣ ಏನು ಮೂವ್ ಮಾಡ್ತಾರೆ ಅಂತ. ಸೊ ಈ ರೀತಿ ನಾವು ಒಂದು ಎಸ್ಕಾಟ್ ಮಾಡಿದ್ರೆ E3 moved from box 14 to box 1. ಒಂದು ಕಾಯಿ ಈಗ ಅವ್ರ ಬೋರ್ಡಿಂದ ಆಚೆ ಹೋಯ್ತು. Yours turn. Roll a dice. ಓಕೆ, ಈಗ ಮತ್ತೆ ನನಗೆ ಬಂದಿದೆ, ನನ್ನ ಸರದಿ ಈಗ. ಸೊ ಈ ಥರ ಒಂದು ಕಾಯಿನ್ನ ಅವರು ಕಂಪ್ಲೀಟ್ ಮಾಡಿದ್ರು. ಇದೇ ರೀತಿ 4 ಕಾಯಿನ್ನ ನಾವು ಹಣ್ಣು ಮಾಡೋದು ಅಂತ ಅಂತಾರೆ ಆಡು ಭಾಷೆಯಲ್ಲಿ, ಹಳ್ಳಿ ಕಡೆ ಎಲ್ಲ. ಸೊ ನಾವು ಹಣ್ಣು ಮಾಡಬೇಕು ಅಂತಂದರೆ ಅವರ ಕಾವ್ಯ ನೋಡಿ, ಒಂದು 12ಇಂದ ಸ್ಟಾರ್ಟ್ ಆಗಿದ್ದವರು ಡಿ ಅಲ್ವಾ, ಅವ್ರ ಮನೆ 12ಇಂದ ಸ್ಟಾರ್ಟ್ ಆಗಿ ಯಾವುದೇ ಸಮಸ್ಯೆ ಇಲ್ದಂಗೆ 12ಗೆ ಬಂದರು. ಅವ್ರಿಗೆ ಸುಮಾರು 4ಗಳೆಲ್ಲ ಬಿತ್ತು, ಮಧ್ಯೆ ಕಿಲ್ಲೆಲ್ಲ ಮಾಡಿದ್ರು. ಹಂಗಾಗಿ ಅವ್ರಿಗೆ ಅಲ್ಲಿ ಒಳ್ಳೆ ಬೆನಿಫಿಟ್ ಆಯಿತು. ಅದು ಕಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಮತ್ತೆ ಸೇಫ್ ಝೋನ್ಗೇನೆ ಅವ್ರಿಗೆ 3 ಸಿಕ್ತು. ಆ ಥರ ಎಲ್ಲ ಲಕ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇದು. ನಾವು ಏನೇ ಮೈಂಡ್ ಓಡಿಸ್ತೀವಿ ಅಂದ್ರೆ ಚೂರು ಲಕ್ಕು, ಅದ್ರ ಜೊತೆಗೆ ಚೂರು ಮೈಂಡು. ಓಕೆ, Galaxy. Roll a dice. Button. ಸೊ ಡೈಸ್ ರೋಲ್ ಮಾಡೋಣ, ನೋಡೋಣ ನನಗೆ ಏನು ಬರುತ್ತೆ. You got 4. Roll dice again. ಓಕೆ, ನನಗೂ ಈಗ ಬಂಪರ್ ಲಾಟ್ರಿ 4 ಬಿತ್ತು. You got 1. ಹಾಂ, Select a ಓಕೆ, piece to ಟೋಟಲ್ 5 ಸ್ಟೆಪ್ ಇದೆ, ನೋಡೋಣ. E1 is at 8 safe zone. Available steps. 4, 1. ನೋಡಿ, ಟೋಟಲ್ ಅವೈಲಬಲ್ ಸ್ಟೆಪ್ಪು 4, 1 ಅಂತಂದರೆ ನಾನು 5 ಇದೆ ಅಂತ ಹೇಳಿದೆ. 5ನೂ ಒಟ್ಟಿಗೆ ಮೂವ್ ಮಾಡೋಕ್ಕಾಗಲ್ಲ ನಾನು. ಫಸ್ಟ್ 1 ಆಮೇಲೆ 4, ಅಥವಾ ಫಸ್ಟ್ 4 ಆಮೇಲೆ 1. ಆಮೇಲೆ ಒಂದೇ ಕಾಯಿನ ನೀವು 1 ಅಥವಾ 4 ಮೂವ್ ಮಾಡ್ಬೇಕಂತ ಇಲ್ಲ. ಒಂದು ಕಾಯಿನ್ನ 4 ಮೂವ್ ಮಾಡ್ಬೋದು, ಇನ್ನೊಂದು ಕಾಯಿನ್ನ 1 ಮೂವ್ ಮಾಡ್ಬೋದು. ಓಕೆ, ನೋಡೋಣ ಇಲ್ಲಿ ಏನಿದೆ ನನ್ನ ಸಿಚುವೇಶನು. A1 is at 8 safe zone available. ಓಕೆ, A1ನಲ್ಲಿ ಸಾರಿ A1 is at 8 safe zone available. ಹಾಂ, ಎ ಕಾಯಿನು ನಂದು ಎಲ್ಲಿದೆ, 8ಅಲ್ಲಿದೆ. ಸೇಫ್ ಝೋನ್ ಅವೈಲಬಲ್ ಅಂತ ಹೇಳ್ತಾ ಇದೆ. ಅಂತಂದರೆ ನಾನು ಇಲ್ಲಿಂದ 12ಗೆ ಜಂಪ್ ಮಾಡ್ಬೋದು. ನೆಕ್ಸ್ಟು A2 is at 0.
Safe zone available. Enemies are at 1 steps. ಓಕೆ ಇಲ್ಲಿ ನೋಡಿ ಒಂದು ಸ್ಟೆಪ್ಪಲ್ಲಿ ಎನಿಮಿ ಇದ್ದಾರೆ, ನನ್ನ ಹತ್ರ ಒಂದು ಕೂಡ ಇದೆ, ಹಂಗಾಗಿ ನಾನು ಕಿಲ್ ಮಾಡ್ಬೋದು ಇಲ್ಲಿ. ಓಕೆ, A3 is at 0. Safe zone available. Enemies are at 1 steps. ಸೊ ನಾನು ನನ್ನ 3 ಕಾಯಿನು ಕೂಡ ನನ್ನ A2 A3 A4 ಎಲ್ಲ 0 ಅಲ್ಲಿರೋದ್ರಿಂದ ಯಾವುದರಿಂದ ಬೇಕಾದರೂ ಕಿಲ್ ಮಾಡ್ಬೋದು. ನಾನು A2 ಇಂದ ಕಿಲ್ ಮಾಡ್ತೀನಿ ಈಗ. A2 is at 0. Safe zone available. Enemies are at 1 steps. ಯಾರಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ Back to ಮೋಸ್ಟ್ಲಿ. select keys. Select steps to move. 4 steps safe zone available. 1 steps kill available. A2 kill D3. Hit 1. Roll a dice. ಓಕೆ, ಯಾರೋ ಇದ್ರು ಅಲ್ಲಿ ಮೋಸ್ಟ್ಲಿ ಕಾವ್ಯ ಅನ್ಕೊಂತೀನಿ ಇದ್ದಿದ್ದು. ಅವ್ರದ್ದು ಒಂದು ಕಾಯಿನ್ ಕಿಲ್ ಆಯ್ತು ಈಗ. ಅವರು ವಾಪಸ್ಸು ಅವ್ರ ಮನೆಗೆ ಹೋದರು. ಎಲ್ಲಿಂದ 12 ಸ್ಟಾರ್ಟ್ ಮಾಡಿದ್ದಲ್ಲೋ ಅಲ್ಲಿಗೆ ಹೋದರು. ಮುಸ್ತಾಕ ಕಾವ್ಯನ ಅಂತ ಕನ್ಫರ್ಮ್ ಇಲ್ಲ ನನಗೆ, ಯಾರೋ ಇರಲಿ. Gadgets, roll a dice. ಈಗ ಮತ್ತೆ ರೋಲ್ ಮಾಡೋ ಅವಕಾಶ ಸಿಗಿದೆ, ಕಿಲ್ ಮಾಡಿನಲ್ವ, ಹಂಗಾಗಿ ಮತ್ತೆ ರೋಲ್ ಮಾಡ್ತೀನಿ ಈಗ. You got 3. Select a piece to move. ಓಕೆ 3. A1 is at 8 safe zone available. Available. A2 is at 1 safe zone available. ಸೊ ಟೋಟಲು ನನ್ನ ಹತ್ರ A1 available steps. 4, 3. 4 3 7 ಮೂಮೆಂಟ್ಸ್ ಇದೆ. ಅಂದರೆ 7 ಅಂತಂದರೆ ಒಂದೇ ಸಲ 7 ಅಲ್ಲ ನಾನು ಹೇಳ್ದಾಗೆ. A3 is at 0 safe zone available. ಓಕೆ, ಈಗ ನಾನು ಏನು ಮಾಡ್ತೀನಿ, 4 ಮತ್ತು 3 ಇದೆ ಅಲ್ವಾ, ನನ್ನ ಹತ್ರ 8ಅಲ್ಲಿ ಏನಿದೆ, A1 is at 8 safe zone available. 8ನ ನಾನು 12ಗೆ ಜಂಪ್ ಮಾಡಿಸ್ತೀನಿ ಫಸ್ಟು. ಯಾಕಂದರೆ ನನಗೆ ಇನ್ನೊಂದು 4 ಬಿದ್ದರೆ ಅವಾಗ ಎಸ್ಕಾಟ್ ಮಾಡೋಂಥ ಅವಕಾಶ ಇರುತ್ತೆ. Available. A1 is at 8. Start recording. Select steps to move. 4 steps safe zone available. ನೋಡಿ 4 ಸ್ಟೆಪ್ ಸೇಫ್ ಝೋನ್ ಅವೈಲಬಲ್, 3 steps. 3 ಸ್ಟೆಪ್ ಅಂತ ಹೇಳ್ತಾ ಇದೆ, 3 ಸ್ಟೆಪ್ಗೆ ಸೇಫ್ ಝೋನ್ ಅವೈಲಬಲ್ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ನಾನು 4 steps safe zone available. 4 ಸ್ಟೆಪ್ ಮೂವ್ ಮಾಡಿ ಸೇಫ್ ಮಾಡ್ಕೊತೀನಿ, ಯಾರು ಹೊಡೆಯೋಕ್ಕಾಗಲ್ಲ. A1 moved from box 8 to box 12. Select a piece to move. ಓಕೆ, ನೆಕ್ಸ್ಟ್ ಈಗ A1 is at 12. Available steps. 3. ಅವೈಲಬಲ್ ಸ್ಟೆಪ್ 3 ಇದೆ, A1 is at 12. 12 ಹೋಗಿದ್ದೀನಿ. A2 is at 1 safe zone available. ನೋಡಿ 1ಅಲ್ಲಿ ಈ 0ಇಂದ 1ಗೆ ಒಬ್ಬರು ಕಾಯಿನ ಕಿಲ್ ಮಾಡಿದ್ನಲ್ಲ ನಾನು ಅವಾಗಲೇ, ಅಲ್ಲಿಂದ 1 + 3 ಎಷ್ಟು 4 ಅಲ್ವಾ, ಸೊ 4 ಅದು ಕೂಡ ಸೇಫ್ಗೆ ಹೋಗುತ್ತೆ. ಹಂಗಾಗಿ ನಾನು ಇದನ್ನು ಕೂಡ ಸೇಫ್ ಝೋನಿಗೆ ಮೂವ್ ಮಾಡ್ತೀನಿ. A2 moved from box 1 to box 4. ಓಕೆ, 2 ಕೂಡ ನನ್ನ ಸೇಫಲ್ಲಿದೆ, ಇನ್ನೆರಡು ನನ್ನ ಮನೆಯಲ್ಲೇ ಇದೆ 0, ಅಲ್ಲೂ ಯಾರು ಹೊಡೆಯೋಕ್ಕಾಗಲ್ಲ. ಸೊ 4 ಕೂಡ ನಂದೀಗ ಸೇಫಲ್ಲೇ ಇದೆ. ಓಕೆ, ಯಾರು ಹಿಂದಕ್ಕೆ Mustaq ಕಳ್ಸೋಕ್ಕಾಗಲ್ಲ. Ahmed got 1. ಓಕೆ, ಮುಸ್ತಕ್ ಅಹಮದ್ ಅವ್ರಿಗೆ ಬರೀ 1 ಸಿಕ್ಕಿದೆ. ಸೊ 2-3 ಸ್ಟೆಪ್ ಸಿಕ್ಕಿದಾಗ ಏನಾಗುತ್ತೆ, ನಾವು ಯಾವುದೇ ಒಂದು ಮೂವ್ಮೆಂಟ್ ಮಾಡುವಾಗ ಆಪ್ಷನ್ ಬರುತ್ತೆ ನಿಮಗೆ, ಯಾವ್ದು ಮೂವ್ ಮಾಡ್ತೀರಾ, 3 ಸ್ಟೆಪ್ ಮೂವ್ ಮಾಡ್ತೀರಾ, 4 ಸ್ಟೆಪ್ ಮೂವ್ ಮಾಡ್ತೀರಾ ಅಂತ. ಒಂದು ವೇಳೆ ಯಾವುದು ಒಂದೇ ಒಂದು ಇದ್ದರೆ ನಮ್ಮ ಹತ್ರ ನಂಬರು, ಆವಾಗ ನಾನು ಜಸ್ಟ್ ಆ ಕಾಯಿನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಮುಂದಕ್ಕೆ ಹೋಗುತ್ತೆ. ಓಕೆ, ಅವಾಗಲೇ ನೋಡಿ ನನಗೆ ಒಂದು 4 ಒಂದು 1 ಎಲ್ಲ ಸಿಕ್ಕಿತ್ತು. ಅವಾಗ ನಾನು A1ನ ಮೂವ್ ಮಾಡೋಣ ಅಂತ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ, ಸಾರಿ A2 ಅಲ್ವಾ ನಾನು ಡಬಲ್ ಟ್ಯಾಪ್ ಮಾಡಿದ್ದು, 1 ಸ್ಟೆಪ್ ಮೂವ್ ಮಾಡ್ತೀರಾ 4 ಸ್ಟೆಪ್ ಮೂವ್ ಮಾಡ್ತೀರಾ ಅಂತ ಕೇಳ್ತು. B2 moved from box 8 to box 9. ಸೊ ನಾನು 1 ಸ್ಟೆಪ್ ಸೆಲೆಕ್ಟ್ ಮಾಡಿದೆ. ಸೊ ಒಂದು ವೇಳೆ ನಮ್ಮ ಹತ್ರ 2-3 ನಂಬರ್ ಇಲ್ಲ ಅಂತಂದರೆ ಬರೀ ನಮಗೆ ಕ್ಲಿಕ್ ಮಾಡಿದ ತಕ್ಷಣ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ನೇಹಿತರೆ. ಈ ಟ್ವಿಟರಲ್ಲಿ ಲಾಂಗ್ ಆದರೂ ಪರವಾಗಿಲ್ಲ, ಇವತ್ತು ಫುಲ್ಲು ಮಾಡೋಣ. ನಿಮ್ಗೆ ಕೇಳಿಸ್ಕೊಳ್ಳೋ ಅಂಥ ತಾಳ್ಮೆ ಇರಬೇಕಷ್ಟೇ. ಗೇಮ್ ಅರ್ಥ ಆಗಬೇಕು ಅಂತಂದರೆ ಕೇಳಿಸ್ಕೊಳ್ಳೇಬೇಕು. ಬೇಕಾದ್ರೆ ನಾನೀಗ ರೆಕಾರ್ಡಿಂಗ್ನ ಪಾಸ್ ಮಾಡಿ ಮಾಡ್ಬೋದು, ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು. Roll a dice. Button. ಓಕೆ, ನನಗೆ ಬಂದಿದೆ, ರೋಲ್ ಮಾಡ್ತೀನಿ. You got 2. ಓಕೆ, Select a piece 2 to move. ಬಂದಿದೆ. A1 is at 12. Enemies are at 1 steps. ಓಕೆ, 12ಅಲ್ಲಿ ಎನಿಮಿ 1 ಸ್ಟೆಪ್ಪಲ್ಲಿ ಇದ್ದಾರೆ. ಇದನ್ನ ಕಿಲ್ ಮಾಡೋಕ್ಕಾಗಲ್ಲ ನಾನು, ಯಾಕೆಂದರೆ ನನ್ನ ಹತ್ರ ಇರೋದು 2, ಎನಿಮಿ ಇರೋದು 1 ಸ್ಟೆಪ್ಪಲ್ಲಿ, ಹಾಗಾಗಿ ಇದು ವೇಸ್ಟು. A2 is at 4. Enemies are at 5, 9 steps. ಓಕೆ, ಇಲ್ಲೂ ಕೂಡ ನಮಗೆ ಎನಿಮಿ ದೂರ ಇದ್ದಾರೆ. A3 is at 0. Enemies are at 9, 13 steps. ಸೊ A3 A4 0 ಅಲ್ಲೇ ಇದ್ದಾರೆ, ಹಾಗಾಗಿ A3 ನೋಡಿದ್ರೆ ಸಾಕು, A4 ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ನನಗೆ. ಸೊ ಎಲ್ಲೂ ಕೂಡ ನಾನು ಎನಿಮಿನ ಕ್ಲಿಕ್ ಮಾಡೋದಾಗಲಿ ಅಥವಾ ಸೇಫ್ ಮೋಡ್ಗೆ ಹೋಗೋದಾಗಿ ಏನೂ ಇಲ್ಲ ಇಲ್ಲಿ. A3 is at 0. Enemies are at 9, 13 steps. ಹಾಗಾಗಿ ನಾನು ಮುಂದಕ್ಕೆ ಹೋಗಿರೋದು 4 ಮತ್ತು 8ಅಲ್ಲಿ ಇದಾವಲ್ಲ, ಅದನ್ನು ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡೋ ಬದಲು 0 ಅಲ್ಲಿರೋದನ್ನ A3 ಅಲ್ಲಿರೋದನ್ನ ಸ್ವಲ್ಪ ಮುಂದಕ್ಕೆ ಬಿಡೋಣ 2 ಸ್ಟೆಪ್. A3 is at 0. A3 moved from box 0 to box 2. ಓಕೆ, ಈಗ A3ನ ಮೂವ್ ಮಾಡೀನಿ. Mustaq Ahmed's turn. ಅದನ್ನ ಯಾರು ಬೇಕಾದರೂ ಹೊಡಿಬೋದು ಈಗ, ಯಾಕೆಂದರೆ ಅದು ಸೇಫ್ ಝೋನಲ್ಲಿ ಇಲ್ಲ. Mustaq Ahmed got 4. Rolling dice again. ಓಹ್, ಮುಸ್ತಾಕ್ ಲಾಟ್ರಿ ಈ ಸಲ. Mustaq Ahmed got 4. Rolling dice again. ಮತ್ತೆ ಒಂದೊಂದ್ಸಲ 4ಗಳು Mustaq Ahmed ಬಿದ್ದರೆ got 4. Rolling dice again. 3 4 ಬಿತ್ತು ಸ್ನೇಹಿತರೆ. Mustaq Ahmed got 1. ಈಗ ಅವ್ರ ಹತ್ರ 13 ಸ್ಟೆಪ್ಸ್ ಇದೆ. ನನ್ನ ಪ್ರಕಾರ ಮುಸ್ತಾಕ್ ಅವ್ರದ್ದು ಈ ರೌಂಡಲ್ಲಿ ಒಂದು ಎಸ್ಕಾಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು ಪೊಸಿಷನ್ ನೋಡೋಣ. Mustaq Ahmed positions. B1 4, B2 9, B3 4, B4 B2 4. killed B4 at 13. ಹಾಂ ಸ್ನೇಹಿತರೆ, B9 ಇದೆಯಲ್ಲ ಅದು ಪಕ್ಕ ಎಸ್ಕಾಟ್ ಆಗುತ್ತೆ, Mustaq ಅಂದರೆ Ahmed got 4. ಅದು ಹಣ್ಣಾಗುತ್ತೆ ಆ ಕಾಯಿ. ಇನ್ನೊಂದು 4 ಬಿತ್ತು ಸ್ನೇಹಿತರೆ. Mustaq KSB. Shock. ನೋಡಿ, ಕಾವ್ಯ ಅವ್ರಿಗೆ ಶಾಕ್ ಆಗ್ತಾ ಇದೆ. ಇಮೋಜಿಸ್ ಇದೆ, ಇಮೋಜಿಸ್ ಕಳಿಸ್ಬೋದು ನೋಡಿ ಇಲ್ಲಿ. Gadgets Mustaq shock image. ನೋಡಿ, ಶಾಕ್ ಕಳಿಸಿದ್ದಾರೆ. Mustaq ನಾನು Ahmed ಏನಾದ್ರು shock. ಕಳಿಸ್ಲಾ? 20 stop 32 technical manage stop view players. Chat history. Send voice message. Send message button. ಸೆಂಡ್ ಮೆಸೇಜಲ್ಲಿ ಹೋದರೆ Keyboard on top. Emoji. ಇಲ್ಲಿ ನಮಗೆ Keyboard. 3 ಆಪ್ಷನ್ ಸಿಗುತ್ತೆ. ಒಂದು ಕೀಬೋರ್ಡು, Emoji. ಇನ್ನೊಂದು ಇಮೋಜಿ, Custom texts. ಇನ್ನೊಂದು ಕಸ್ಟಮ್ ಟೆಕ್ಸ್ಟು. ಸೊ ಕೀಬೋರ್ಡ್ ನಿಮ್ಗೆ ಗೊತ್ತೇ ಇದೆ, ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಡಿಟ್ ಬಾಕ್ಸ್ ಬರುತ್ತೆ, ನೀವೇನಾದ್ರು ಟೈಪ್ ಮಾಡಿ ಕಳಿಸ್ಬೋದು. ಈ ಕಸ್ಟಮ್ ಮೆಸೇಜಸ್ ಅಂತಂದರೆ ನಾನು ಅವಾಗಲೇ ಹೇಳೋದ್ನಲ್ಲ, ನಾವೇನಾದರೂ ಸೇವ್ ಮಾಡ್ಬೋದು. ಸೇವ್ ಮಾಡಿದ್ನ ನಾವು ಜಸ್ಟ್ ಅಲ್ಲಿ ಸೇವ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮೆಸೇಜ್ ಸೆಂಡ್ ಆಗುತ್ತೆ. ಇಮೋಜಿಯಲ್ಲಿ Emoji. ಸುಮಾರು ಇಮೋಜಿಸ್ ಇಟ್ಟಿದ್ದಾರೆ ಇವರು ಇಲ್ಲಿ. Custom moi moi. Jolly. ಮೊಯ್ ಮೊಯ್, ಜಾಲಿ, Joker. ಜೋಕರ್, Monkey.
Schoolboy. ಮಂಕಿ ಸ್ಕೂಲ್ ಬಾಯ್ ಈ ಥರದ್ದೆಲ್ಲ ಇದೆ. Ridiculous. Dance dance. Love. Dance ridiculous. ನಾನು ಸುಮ್ಮನೆ ರೆಡಿಕ್ಯುಲಸ್ ಕಳಿಸ್ತೀನಿ ನೋಡಿ. Gaelic saying. Ridiculous. ನೋಡಿ ರೆಡಿಕ್ಯುಲಸ್ ಅಂತ ಎಲ್ಲರಿಗೂ ಮೆಸೇಜ್ ಹೋಯ್ತು. ಸೊ ನಿಮ್ದು ಏನಾದ್ರು ಫೀಲಿಂಗ್ಸ್ ಇದ್ದರೆ ಈ ಥರ ಇಮೋಜಿ ಮೂಲಕ ನೀವು ಶೇರ್ ಮಾಡ್ಕೊಬೋದು. Send voice message. Button. ಓಕೆ, ನೋಡೋಣ ಮುಸ್ತಾಕ್ ಅವರು. ಮುಸ್ತಾಕ್ ಹತ್ರ ಜಾಸ್ತಿ ಆಪ್ಷನ್ಸ್ ಇರೋದ್ರಿಂದ ತುಂಬ ಥಿಂಕ್ ಮಾಡಿ ಮೂವ್ಮೆಂಟ್ ಮಾಡ್ತಾಯಿದ್ರು ಏನು ಮಾಡೋದು ಅಂತ. ಸೊ ಇಲ್ಲಿ ಎಸ್ಕಾಟ್ ಮಾಡೋದು ಮೇಯ್ನು ನಾವು. ಸೊ 0 ನಾನು ವಾಪಸ್ 0ಗೆ ಬರಬೇಕು. ಅದರಲ್ಲಿ ನನ್ನ ಪೊಸಿಷನ್ ಇನ್ನೊಂದು ಸಲ Chat history. ನೋಡೋಣ ಎಲ್ಲಿದ್ದೀನಿ ನಾನು. Send voice. ಮರ್ತೋಗಿದೆ. Gaelic sync You can positions. move from box 15 to box A112. 0. A2 4 A3 2 A4 0 image. ಓಕೆ, 12 ಒಂದಿದೆ. ಸೊ B2 successfully escorted. ನೋಡಿ ಮುಸ್ತಾಕ್ ಅವರು ಒಂದು ಎಸ್ಕಾಟ್ ಮಾಡಿದ್ರು, ಒಂದು ಕಾವ್ಯ ಒಂದು ಮಾಡಿದ್ರು, ಮುಸ್ತಾಕ್ ಒಂದು ಮಾಡಿದ್ರು. ನನಗೆ ಮಾತ್ರ ಇನ್ನೂ ಅದೃಷ್ಟ ಬರಲಿಲ್ಲ. ನೋಡೋಣ, 12 ಇರೋದು ನನ್ನ ಹತ್ರ 10 ಇದೆ. 1 4 ಬಿದ್ದರೆ ನಾನು ಅದನ್ನ ಎಸ್ಕಾಟ್ ಮಾಡಿಬಿಡ್ಬೋದು. ನೋಡೋಣ 4 ಕಾಯಿಗಳನ್ನ ಇವತ್ತು ಯಾರು ಫಸ್ಟ್ ಎಸ್ಕಾಟ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ಕೆಲವೊಂದು ಸಲ ನಾವು ಬ್ಲೆಂಡರ್ ಕೂಡ ಮಾಡ್ಕೊತೀವಿ. ಏನೇ ಅಂದರೂ ಕೂಡ ಲಕ್ಕು. ಆದರೂ ಸ್ವಲ್ಪ ನಾವು ಡೈಸು ನಮಗೆ ನಂಬರ್ ಬಿದ್ದಾಗ ಏನು ಮೂವ್ ಮಾಡಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕು ಅಂತ ತುಂಬ ಲಾಂಗ್ ಟೈಮ್ ಥಿಂಕ್ ಮಾಡ್ತಾ ಕೂತ್ಕೊಬೇಡಿ. ನಿಮ್ಮನ್ನ ಗೇಮಿಂದ ತೆಗೆದು ಬಿಸಾಕ್ತಾರಂಗೆ ಏನಾದರೂ ಮಾಡ್ತಾ ಹೋದರೆ. ನಾವು ಫ್ರೆಂಡ್ಸ್ ಇದ್ದಾಗ ಟರ್ಮಿನೇಟ್ ಮಾಡಲ್ಲ, ಬೇರೆಯವರಿದ್ದರೆ ನಾವು ಟರ್ಮಿನೇಟ್ ಮಾಡಿಬಿಡ್ತೀವಿ ಯಾರಾದರೂ ಲೇಟ್ ಮಾಡಿದ್ರೆ. ಹಾಗಾಗಿ ಇದೊಂಥರ ಚದುರಂಗ ಥರ, ಚೆಸ್ಸಲ್ಲೂ ಕೂಡ ನಾವು ಥಿಂಕ್ ಮಾಡಿ ಮೂವ್ಮೆಂಟ್ ಮಾಡಬೇಕಲ್ಲ, ಇದು ಕೂಡ ಅದೇ ರೀತಿಯೇ. KSB got 3. KSB B3 moved from box 12 to box 15. ಓಕೆ, ಕಾವ್ಯ ಅವರಿಗೆ ಬಿದ್ದಿತ್ತು, ಸಿಕ್ಕಿತ್ತು, ಅವರು ಮೂವ್ ಮಾಡಿದ್ದಾರೆ. Mustache Gaelic sync Roll a positions. Roll a dice. Button. ಸೊ ಈಗ 3 ಜನ ಇದ್ದೀವಿ. ಕಿಣಿ ಇಲ್ಲ, ಅವ್ರನ್ನ ಟರ್ಮಿನೇಟ್ ಮಾಡಿರೋದ್ರಿಂದ ನಾನು ಮುಸ್ತಾಕು ಕಾವ್ಯ 3 ಜನ ಆಡ್ತಾ ಇದ್ದೀವಿ. Roll a dice. Button. ರೋಲ್ ಮಾಡ್ತೀನಿ ಈಗ. You got 4. Roll dice ಓಕೆ, again. 4 1 ಅಂತ ಎಸ್ಕಾಟ್ ಆಗೋದು ಪಕ್ಕ ಈ ಸಲ. You got 3. Select Okay. a piece to move. A1 is at 12. Escort available. Enemies are at 3 steps. ಓಕೆ, 3 ಸ್ಟೆಪ್ಪಲ್ಲಿ ಎನಿಮಿ ಇದ್ದಾರೆ, ಆದರೆ ಎನಿಮಿನ ಕಿಲ್ ಮಾಡಲ್ಲ ನಾನು. ನಾನು ಮೇಯ್ನಾಗಿ ಎಸ್ಕಾಟ್ ಆಗಬೇಕು. A2 is at 4. Safe zone available. Enemies are at 1 11 steps. ಬೇರೆ ಎಲ್ಲರೂ ಎನಿಮಿ ಹತ್ರ ಇದ್ದಾರೆ ನೋಡೋಣ. A3 is at 2. Enemies are at 3 13 steps. ಓಕೆ, ಇಲ್ಲಿ ಎನಿಮಿ ಇದ್ದಾರೆ, ಇವ್ರನ್ನ ಕಿಲ್ ಮಾಡೋಣ ಹಂಗಂದ್ರೆ. A4 is at 0. A3 is at 2. Enemies are at 3 13 steps. ಸೊ ಫಸ್ಟು ನಾನು ಇಲ್ಲಿ ಯಾಕೆ ಕಿಲ್ ಮಾಡ್ತೀನಿ ಅಂದರೆ, ನಾನು A1 ಕಾಯಿನಿಂದ ಕಿಲ್ ಮಾಡಲ್ಲ. ಯಾಕಂದರೆ ಅಲ್ಲಿ 12ಇಂದ 15 ಕಾವ್ಯ ಅವ್ರದ್ದು ಒಂದು ಪೀಸ್ ಇದೆ, ಅಲ್ಲಿ ಅದನ್ನ ಕಿಲ್ ಮಾಡ್ಬೋದು. ಅದನ್ನು ಕಿಲ್ ಮಾಡಿದ್ರೆ ನಾನು ಎಸ್ಕಾಟ್ ಮಾಡೋ ಚಾನ್ಸ್ ಹೋಗುತ್ತೆ ನನಗೆ. ಬಟ್ ಇನ್ನೊಂದು ಅವಕಾಶ ನೋಡಿ ನನಗಿಲ್ಲಿ. A3 is at 2. Enemies are at 3 13 steps. ಸೊ ನಾನು A3 ನಂದು 2 ಇದೆಯಲ್ಲ, ಅಲ್ಲಿಂದ 5 ಯಾರ್ದೋ ಕಾಯಿನ್ ಇದೆ, ಮುಸ್ತಾಕ್ದೋ ಕಾವ್ಯದೋ ಯಾರ್ದೋ ಇದೆ, ಅದನ್ನು ನಾನು ಕಿಲ್ ಮಾಡ್ಬೋದು. ಅದನ್ನು ಕಿಲ್ ಮಾಡ್ತೀನಿ ನಾನು. ಅವಾಗ ನನ್ನ ಹತ್ರ 4 ಹಾಗೇ ಇರುತ್ತೆ. ಇದಾದಮೇಲೆ ನಾನು ಇನ್ನೊಂದು ರೋಲ್ ಮಾಡೋ ಅವಕಾಶನೂ ಸಿಗುತ್ತೆ. ಅದಾದಮೇಲೆ ಇನ್ನೂ ಏನಾದ್ರು ಸಿಚುವೇಶನ್ ಚೇಂಜ್ ಆಗ್ಬೋದು. 4ಇಂದ ನಾನು 12ಇಂದ 0 ಅದನ್ನು ಎಸ್ಕಾಟ್ ಮಾಡೋದಂತೂ ಪಕ್ಕ. ಓಕೆ, ಹಾಗಾಗಿ A3 is at 2. Enemies are at 3 13 steps. ಇದನ್ನು ಕಿಲ್ ಮಾಡೋಣ. ಆಮೇಲೆ ಇನ್ನೊಂದು ರೋಲ್ ಅವಕಾಶ ಸಿಗುತ್ತೆ. ರೋಲಲ್ಲಿ ಏನು ಬರುತ್ತೆ ನೋಡೋಣ, ಮುಂದಿನ ಡಿಸೈಡ್ ಮಾಡೋಣ. Back to select piece. Select 4 steps. ನೋಡಿ 4 ಸ್ಟೆಪ್ಪು, 3 steps kill available. 3 ಸ್ಟೆಪ್ಸ್ ಕಿಲ್ ಅವೈಲಬಲ್ ಅಂತ ಹೇಳ್ತಾರೆ. ಸೊ ನನಗೆ ಎರಡು ಇತ್ತಲ್ವ, ನನಗೆ 4 ಮತ್ತು 3. ಹಾಗಾಗಿ ನಾನು A3ನ ಮೂವ್ ಮಾಡೋಣ ಅಂತ ಡಬಲ್ ಟ್ಯಾಪ್ ಮಾಡಿದಾಗ ಅಲ್ಲಿ ನನಗೆ ಆಪ್ಷನ್ ಬರ್ತಾ ಇದೆ, ಏನು ಮೂವ್ ಮಾಡ್ತೀರಾ, 4 ಸ್ಟೆಪ್ ಮೂವ್ ಮಾಡ್ತೀರಾ ಅಥವಾ 3 ಸ್ಟೆಪ್ ಮೂವ್ ಮಾಡ್ತೀರಾ ಅಂತ. ಸೊ 3 ಸ್ಟೆಪ್ಪಲ್ಲಿ 3 steps kill available. ಕಿಲ್ ಅವೈಲಬಲ್ ಅಂತ ಹೇಳ್ತಾ ಇದೆ. ಇಲ್ಲಿ ಕಿಲ್ ಮಾಡ್ತೀನಿ. A3 kill B4 at 5. Roll a dice. ಓಕೆ, ಮತ್ತೆ Gaelic sync. Roll a dice. ರೋಲ್ ಮಾಡೋಣ, ಏನು ನಂಬರ್ ಬರುತ್ತೆ. ಇಲ್ಲಿ 1 ಬಂದರೆ 2. Select a piece to move. ಓಕೆ, 2 ಬಂತು ಸ್ನೇಹಿತರೆ. 1 ಬಂದಿದ್ರೆ ಒಳ್ಳೆ ಆಫರ್ ಇತ್ತು ನನಗೆ. ಆ 3ಯಲ್ಲಿರೋ ಕಾಯಿನ್ನ ಕಿಲ್ ಮಾಡಿ ಆಮೇಲೆ ನಾನು ಅದನ್ನು ಎಸ್ಕಾಟ್ ಮಾಡ್ಬೋದಾಗಿತ್ತು. A1 is at 12. Escort available. Enemies are at 3 steps. ನೋಡೋಣ. A2 is at 4. Safe zone available. Enemies are at 11 steps. ಇಲ್ಲ. A3 is at 5. Enemies are at 10 steps. ಇಲ್ಲೋ ಇಲ್ಲ. A4 is at 0. Sad. Safe zone available. Enemies are at 15 steps. ಓಕೆ, ಈಗ ನಾನು ಬೆಸ್ಟು A3 is ಎಸ್ಕಾಟ್ A1 is at ಮಾಡ್ಕೊಂಡ್ಬಿಡ್ತೀನಿ. 12. Available step. A1 is at 12. Escort available. Enemies are at 3 steps. ನೋಡಿ 12 ಇದೆಯಲ್ಲ ನಂದು, ಎಸ್ಕಾಟ್ ಅವೈಲಬಲ್ ಅಂತ ಹೇಳ್ತಾ ಇದೆ. ಆಮೇಲೆ ಎನಿಮಿ 3 ಸ್ಟೆಪ್ಪಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಾ ಇದೆ. ಸೊ A1 is at 12. ಇದ್ರ Escort ಮೇಲೆ available. ಕ್ಲಿಕ್ ಮಾಡಿ. Back to select piece. ನೋಡಿ ನಂತರ 2 ಅವಕಾಶ ಇದೆ. ಒಂದು Select steps to move A. 4 steps escort available. 4 ಸ್ಟೆಪ್ಪಿಂದ ಎಸ್ಕಾಟ್ ಮಾಡ್ಬೋದು, 2 steps. 2 ಸ್ಟೆಪ್ ಮಾಡ್ಬೋದು. ಸೊ ಸಾರಿ, 3 ಸ್ಟೆಪ್ಪಿಂದ ಕಿಲ್ ಮಾಡೋಕ್ಕಾಗಲ್ಲ ನಾನು. ಯಾಕಂದರೆ ಫಸ್ಟೇ ನಾನು A3ನ 2ಇಂದ 5 ಕಿಲ್ ಮಾಡಿದ್ದೆ. ಹಂಗಾಗಿ 4 steps escort available. ಎಸ್ಕಾಟ್ ಮಾಡ್ತೀನಿ ಈಗ 4. A1 successfully escorted. ಓಕೆ, ನಾನು ಕೂಡ ಒಂದು ಹಣ್ಣು ಮಾಡ್ಕೊಂಡೆ ಸ್ನೇಹಿತರೆ. ಅಂದರೆ ಒಂದನ್ನ ದಾಟಿಸ್ದೆ, ಮನೆ ಮುಟ್ಟಿಸ್ದೆ. Got it. Roll a dice. Button. ಈಗ ಮತ್ತೆ ರೋಲ್ ಮಾಡೋಣ. ಈಗ ಎಸ್ಕಾಟ್ ಮಾಡಿದ್ರೆ ಇನ್ನೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ದೆ. You got 1. Select a ಅವಕಾಶ piece to ಮೇಲೆ move. ಅವಕಾಶ ಸಿಗ್ತಾ A2 ಇದೆ. is at 4. Enemies are at 11 steps. ಓಕೆ, 4ಅಲ್ಲಿರೋದನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಅದು ಸೇಫಲ್ಲಿದೆ. A3 is at 5. Enemies are at 10 steps. 5ಅಲ್ಲಿರೋದು, A4 is at 0. Enemies are at 15 steps. 0ಅಲ್ಲಿರೋದು ಕೂಡ ಸೇಫಲ್ಲೇ ಇದೆ, ಅದು ಅಲ್ಲೇ ಇರಲಿ. 5ಅಲ್ಲಿರೋದು ಹೆಂಗಿದ್ರು ಅದು ಅನ್ಸೇಫಲ್ಲೇ ಇದೆ. A3 is at ಹೀಗಾಗಿ 5. ಅದನ್ನೇ ಮುಂದಕ್ಕೆ ಹಾಕೋಣ. Back to select piece. ಓ, Select steps to ಇನ್ನೂ move ಇದೆಯಾ? A3. ಒಂದು ನಿಮಿಷ ಸ್ನೇಹಿತರೆ. ನೋಡಿ ನಾವು Back to select P. ಎಷ್ಟು ಏನೇನು ಅವೈಲಬಲ್ ಇದೆ ಅನ್ನೋದು ನೋಡ್ಬೇಕು ನಾವು ಫಸ್ಟು. A2 is at 4. Available steps. 2 1. ಸೊ ಟೋಟಲ್ 3 ಸ್ಟೆಪ್ ಅವೈಲಬಲ್ ಇದೆ ಸ್ನೇಹಿತರೆ. 3 ಸ್ಟೆಪ್ ಅವೈಲಬಲ್ A2 ಇದೆ is at ನಂತರ. 4. A3 is at 5. Enemies are at 10 steps.
ಓಕೆ ಎನಿವೆ 5 ಇರೋದನ್ನ ಈಗ ನಾವು 8 ಕಳ್ಸೋಣ. A2, A3 is at 5. Enemies are at 10 steps. ಓಕೆ ಫಸ್ಟು Back to select piece. Select 2 steps. ಸೊ ಫಸ್ಟು 2 ಸ್ಟೆಪ್ ಮೂವ್ ಮಾಡ್ತೀನಿ. A3 moved from box 5 to box 7. Select a piece to ನೋಡಿ move. 5 to 7 ಹೋಯ್ತು. A2 is at 4. Enemies are Yeah. at 8. A3 is at 7. Safe zone available. Enemies are at 8. A4 is at 0. A3 is at 7. Safe zone available. Enemies are at 8 steps. ನೋಡಿ A3 ಈಸ್ ಅಟ್ 7 ಸೇಫ್ ಅವೈಲಬಲ್ ಅಂತ ಹೇಳ್ತಾ ಇದೆ. A3 is at 7. Safe zone available. ಸೇಫ್ ಝೋನ್ Enemies are at ಅವೈಲಬಲ್ 8 steps. ಅಂದಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಮುಂದಕ್ಕೆ ಹೋಗುತ್ತೆ, ಯಾಕೆಂದರೆ ಇರೋದು ಒಂದೇ ಒಂದು ಅವಕಾಶನೇ, ಒಂದೇ ಇರೋದು. A3 moved from box 7 to box 8. ನೋಡಿ ಈಗ 8 ಹೋಯ್ತು. ಓಕೆ ಸೊ ಈಗ ನಂದು Mustak Ahmed's turn. 3 ಕೂಡ ಸೇಫ್ ಝೋನಲ್ಲೇ ಇದೆ. 8 4 0 ಯಾರು ಅದನ್ನ Mustak Ahmed ಮುಟ್ಟಕ್ಕಾಗಲ್ಲ. got 2. ಓಕೆ ಮುಸ್ತಾಕ್ ಅವ್ರಿಗೆ 2 ಸಿಕ್ಕಿದೆ. ನೋಡೋಣ ಏನು ಮಾಡ್ತಾರೆ ಮುಸ್ತಾಕು. Gaddock sync positions. Mustak app. KSB positions. D1 finish. D2 12. D3 15. D4 12. Image. ಓಕೆ ಕಾವ್ಯ ಅವ್ರದ್ದಂತೂ ಎಲ್ಲ ಹಿಂದೆನೇ ಇದೆ. ಮುಸ್ತಾಕ್ದು Mustak Ahmed positions. B1 12. B2 finish. B3 4. B4 4. Image. ಮುಸ್ತಾಕ್ ಅವ್ರದ್ದಂತೂ 2 ಇನ್ನು ಮನೆಯಲ್ಲೇ ಇದೆ, ಮನೆನೇ ಬಿಟ್ಟಿಲ್ಲ, 4 ಇದೆ. ಒಂದು Mustak ಮಾತ್ರ Ahmed positions. B1 12. KSB positions. ಒಂದು D1 ಮಾತ್ರ finish. 12 D2 12 ಇದೆ. Send message. Button. ಸೊ ಮುಸ್ತಾಕ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಯಾವ್ದನ್ನ ಮುಂದಕ್ಕೆ ಆಡೋದು ಅಂತ. ಸೊ ಇದೊಂಥರ ಹೆಂಗೆ ಅಂದರೆ ಮನೆ ಬಿಟ್ಟು ನೀವು B1 moved ವಾಪಸ್ from box ಮನೆಗೆ 12 to box ಬರಬೇಕು. 14. KSB's turn. KSB got 3. ಓಕೆ ಸೊ ಮನೆ ಬಿಟ್ಟಾದಮೇಲೆ ಯಾರ ಹತ್ರನೂ ಸಿಗಾಕೊಳ್ಳೋದಂಗೆ ವಾಪಸ್ ಸೇಫಾಗಿ ಮನೆ ಬರಬೇಕು ಅಷ್ಟೇ. ಓಕೆ ಅಲ್ಲಿ ಮಧ್ಯೆ ಸೇಫ್ ಝೋನ್ಗಳಿರುತ್ತೆ. ಆ ಸೇಫ್ ಝೋನಲ್ಲಿ ನೀವು ಬಚ್ಚಿಟ್ಕೊಂಡು ವಾಪಸ್ ಮನೆಗೆ ಬರಬೇಕು. ಇಲ್ಲಾಂದರೆ ನಿಮ್ಮನ್ನು ಯಾರಾದರೂ ಹಿಡಿದು ವಾಪಸ್ ಮನೆಗೆ ಕಳಿಸ್ತಾರೆ. ಹಂಗಾಗಬಾರ್ದು. ಇದು ನೀವೇ ಹೋಗಿ ನೀವೇ ಬರಬೇಕು ಇಂಡಿಪೆಂಡೆಂಟಾಗಿ, ಯಾರೋ ನಿಮ್ಮನ್ನು ಕಳ್ಸಂಗಿಲ್ಲ. ಓಕೆ ನನಗೆ ಅವಕಾಶ Roll a ಬಂದಿದೆ. dice. Button. You got 4. Roll dice again. ಏನು ಸ್ನೇಹಿತರೆ ನಾನು ಟ್ವಿಟರಲ್ಲಿ ಮಾಡ್ತಾಯಿದ್ದೀನಿ ಅಂತ. You got 4. Roll dice again. ಟ್ವಿಟರಲ್ಲಿ ಮಾಡ್ತಾ ಇರೋದಕ್ಕೆ ನೋಡಿ ಹೆಂಗೆ ಲಾಟ್ರಿ ಇದಕ್ಕೂ ಗೊತ್ತಾಗಿದೆ ಅನ್ಸುತ್ತೆ ಮೋಸ್ಟ್ಲಿ. You got 3. Select a piece to move. ಓಕೆ 4 3 ಈ ರೀತಿ ಇದೆ ನನಗೆ. A2 is at 4. Safe zone available. Enemies are at 10. 11 steps. ಓಕೆ ಎನಿಮಿನ ಕಿಲ್ ಮಾಡೋ ಆಪ್ಷನ್ ಇದೆ ಇದರಿಂದ, ಅದನ್ನು ಮಾಡೋದಾ ಅಥವಾ A3 is at 8. Safe zone available. Enemies are at 6. 7 steps. ಏನು ಮಾಡೋದು ಅಂತ ನನಗೆ ಚೂರು ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ನಿಮಿಷ ಥಿಂಕ್ ಮಾಡ್ತೀನಿ. A2 available steps. 4 3. 4 4 3 7 ಅಲ್ವಾ? A2 is at 4. Safe zone available. Okay. A3 ಈಗ is kill 8. ಮಾಡೋದೇ ಬೆಸ್ಟ್. Safe zone available. Enemies are at 10. 11 steps. Available steps. 4 3. 4 4 3 ಎಲ್ಲ 7 ಅಲ್ಲಿ ಒಂದಿತ್ತಲ್ಲ. A2 is at 4. Safe zone available. Enemies are at 10. 11 steps. A3 is at 8. Safe zone available. Enemies are at 6. 7 ಓಕೆ steps. ಸೊ ಇಲ್ಲಿ ನೋಡಿ A3 A3 is at 8. Safe zone available. Enemies are at 6. 7 steps. ಸೊ 7ಅಲ್ಲಿ 2 ಇದ್ದಾವೆ. A15ಅಲ್ಲಿ ಅಲ್ಲ C15 ಅಲ್ಲಿ ಅನ್ಸುತ್ತೆ. C15ಅಲ್ಲಿ 2 ಕಾಯಿನ್ಗಳಿದ್ದಾವೆ. ಸೊ ಅದನ್ನು ನಾನು ಕಿಲ್ ಮಾಡ್ಬೋದು. ಸೊ ನನ್ನ ಹತ್ರ ಈಗ ಏನಿದೆ 4 4 3 ಅಲ್ವಾ? ಸೊ 1 4 + 1 3 ಮಾಡಿದ್ರೆ ಆ ಕಾಯಿನ್ಸ್ ಕಿಲ್ ಆಗುತ್ತೆ ನೋಡಿ ಇಲ್ಲಿ. A3 is at 8. Safe zone available. Enemies are at 6. 7 steps. ಸೊ ನಾನಿರೋದು 8ಅಲ್ಲಿ, ಎನಿಮೀಸ್ ಇರೋದು 7 ಸ್ಟೆಪ್ ಅವೇ, ಅಂದರೆ 15ಅಲ್ಲಿ. ಅಂದರೆ 7 ಹೋಗೋಕ್ಕೂ ಕೂಡ ನನಗೆ ಅವಕಾಶ ಇದೆ, ಯಾಕೆಂದರೆ ನನಗೆ ಬಿದ್ದಿದ್ದು 4 4 3 ಅಲ್ವಾ? ನಾನು ಅದರಲ್ಲಿ 1 4 ಮತ್ತು 1 3 ಯೂಸ್ ಮಾಡಿದ್ರೆ ಅದನ್ನು ಕಿಲ್ ಮಾಡ್ಬೋದು. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Start recording. Select steps to move A3. ಸೊ ಸೆಲೆಕ್ಟ್ ಸ್ಟೆಪ್ಸ್ ಅಂತ ಹೇಳ್ತಾ ಇದೆ. 4 steps safe zone available. ಫಸ್ಟು 4 ಸ್ಟೆಪ್ ಮೂವ್ ಮಾಡ್ತೀನಿ, ಸೇಫ್ ಝೋನ್ಗೆ ಹೋಗ್ತೀನಿ. A3 moved from box 8 to box 12. Select a piece to move. ಓಕೆ ನೆಕ್ಸ್ಟ್ ಈಗ ಅದನ್ನೇ A3 is at 12. Escort available. Enemies are at 2 3 steps. ನೋಡಿ ಈಗ 3 ಸ್ಟೆಪ್ಪಲ್ಲಿ ಎನಿಮೀಸ್ ಇದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ಇಬ್ಬರು 2 ಕಾಯಿನ್ ಕಿಲ್ ಆಗುತ್ತೆ. ಅವಕಾಶ ನೋಡಿ, 1 ಕಾಯಿನ್ ಅಲ್ಲ 2 ಕಾಯಿನ್ ಕಿಲ್ ಆಗುತ್ತೆ. ಹಂಗಂತ ನಮಗೆ ರೋಲ್ ಮಾಡೋಕ್ಕೆ 2 ಅವಕಾಶ ಸಿಗಲ್ಲ. Back to select steps. 4 steps escort available. ನೋಡಿ 4 ಸ್ಟೆಪ್ಪಲ್ಲಿ ಎಸ್ಕಾಟ್ ಮಾಡ್ಬೋದು. 3 steps kill available. 3 ಸ್ಟೆಪ್ಸಲ್ಲಿ ಕಿಲ್ ಮಾಡ್ಬೋದು. ಏನು ಮಾಡಲಿ ನಾನು? Gaddock sync positions. 3 steps kill available. ಏನು ಮಾಡೋದು ಸ್ನೇಹಿತರೆ? ಕಿಲ್ ಮಾಡಲಾ ಎಸ್ಕಾಟ್ ಮಾಡಲಾ? 4 steps escort available. ಎಸ್ಕಾಟ್ ಅವಕಾಶ ಮತ್ತೆ ಸಿಗಲ್ಲ. ಇಲ್ಲಿ ಮೇಯ್ನಾಗಿ ನಾವು ಚೆಸ್ಸಲ್ಲಿ ಹೆಂಗೆ ಚೆಕ್ಮೇಟ್ ಮಾಡೋದು ಇಂಪಾರ್ಟೆಂಟು ಕಾಯಿನ್ ಹೊಡಿಯೋದಕ್ಕಿಂತ, ಇಲ್ಲೂ ಕೂಡ ನಾವು ಎಸ್ಕಾಟ್ ಮಾಡೋದು ಇಂಪಾರ್ಟೆಂಟ್. ಹಂಗಾಗಿ 4 steps escort available. ಎಸ್ಕಾಟ್ ಮಾಡ್ತೀನಿ, ಆಮೇಲೆ ನೋಡೋಣ ಮುಂದಿನ. A3 successfully escorted. ಓಕೆ Gaddock sync 2 positions. ಎಸ್ಕಾಟ್ ಆಯ್ತು. Roll ಈಗ a dice. Button. ಮತ್ತೆ ಈಗ ರೋಲ್ ಮಾಡೋ ಅವಕಾಶ ಸಿಕ್ತು. ಮತ್ತೆ ರೋಲ್ ಮಾಡೋಣ. You got 4. Roll dice again. ಮತ್ತೊಮ್ಮೆ 4 ಸಿಕ್ಕಿದೆ ಸ್ನೇಹಿತರೆ. You got 4. Roll dice again. ಮತ್ತೊಮ್ಮೆ 4 ಸಿಕ್ಕಿದೆ. ಭಾಳ ಖುಷಿ ಆಗ್ತಾ ಇದೆ ಇಲ್ಲಿ. You got 4. Roll dice again. ಮತ್ತೊಮ್ಮೆ 4 ಸಿಕ್ಕಿದೆ. ನಾನೇ ವಿನ್ನರ್ ಆಗೋದು ಅನಿಸ್ತಾ ಇದೆ ಈಗ. You got 3. Select a piece to move. ಆಹಾ ಎಷ್ಟೊಂದು 4ಗಳು. A2 is at 4. Safe zone available. Enemies are at What 10. is it? Available steps. 3 4 3. 3 4 4 4 3 ಅಂದರೆ ಟೋಟಲು 3 4 4 4 3 3 4ಗಳಿದ್ದಾವೆ, 2 3 ಇದ್ದಾವೆ ಅಂತಂದರೆ ಎಷ್ಟಾಯ್ತು ನನ್ನ ಹತ್ರ? ಅಲ್ಲಿಗೆ 18 ಮೂಮೆಂಟ್ಸ್ ಮಾಡ್ಬೋದು ನಾನೀಗ. A2 is at 4. Safe zone available. Enemies are at 10. 11 steps. ಓಕೆ A4 is at 0. Safe zone available. KSB, Enemies are at freeze. 15 steps. A4 is at 0. Safe zone available. Enemies are at 15 steps. ಓಕೆ ಇಲ್ಲೂ ಕೂಡ ಎನಿಮೀಸ್ ದೂರ ಇದ್ದಾರೆ. Gaddock sync positions. ಈಗ A4 is at 0. ಎರಡೇ ಕಾಯಿನ್ Safe ಇರೋದು zone. ನೋಡಿ. A2 available steps. 3 4 3. ನೋಡಿ 2 ಇರೋದು ನನ್ನ ಹತ್ರ, 2 ರೀಚ್ ಆಗಿದೆ ಈಗ ಇರೋದು. A2 is at 4.
A4 is at 0. ಇದೆರಡೆ. 6 unavailable. Gadget sync positions. A1 finish. A2 4. A3 finish. A4 0. ನೋಡಿ Image. ನಾನು ಪೊಸಿಷನ್ ಚೆಕ್ ಮಾಡಿದಾಗ ಹೇಳ್ತಾ ಇದೆ A1 ಫಿನಿಶ್ ಆಗಿದೆ ಮತ್ತು ಸಿ ಕಾಯಿನು ಫಿನಿಶ್ ಆಗಿದೆ ಎ ಕಾಯಿನು ಸಿ ಕಾಯಿನು ನೋಡಿ Gadget sync positions. A1 finish. A2 4. A3 finish. A4 0. Image. ಒಂದು 4ಅಲ್ಲಿದೆ ಒಂದು 0ಅಲ್ಲಿದೆ ಇನ್ನೆರಡು ಫಿನಿಶ್ ಆಗಿದೆ ಅಲ್ವಾ ಇನ್ನೆರಡು ಫಿನಿಶ್ ಮಾಡಿದ್ರೆ ನಾನು ಗೆದ್ದಂಗೆ A4 A2 is at 4. Safe zone available. Enemies are at 10. 11. 11 steps. ಈಗ ಕಿಲ್ ಮಾಡೋಣ ಇಲ್ಲ ನಂದು ಎಸ್ಕಾಟ್ ಮಾಡ್ಕೊಂಡು ಹೋಗ್ಬಿಡೋಣ A4 is at 0. Safe zone available. Enemies are at 14. 15. A2 is at 4. Safe zone available. Enemies are at 10. 11. 11 steps. ಓಕೆ ನಾನು ಸುಮ್ಮನೆ ಕಿಲ್ ಮಾಡೋದು ನೋಡೋಣ Available. A2 is at 4. 4ಅಲ್ಲಿರೋದನ್ನ ಫಸ್ಟು Back to select ಫಿನಿಶ್ ಮಾಡಿ Select 3 steps. 4 steps safe zone available. 4 ಸ್ಟೆಪ್ ಹೋಗೋಣ ಫಸ್ಟು A2 moved from box 4 to box 8. Select a piece to move. ಓಕೆ 8 ಹೋದೆ A2 is at 8. Safe zone available. Enemies are at 6. 7 steps. ಓಕೆ ಇಲ್ಲಿಂದ ನನಗೆ ಕಿಲ್ ಮಾಡೋಕ್ಕಂತೂ ಭಾಳ ಆಪ್ಷನ್ಸ್ ಇದೆ ಆದರೆ A2 is at ಕಿಲ್ ಮಾಡಲ್ಲ ನಾನು Back to ಅನ್ಸುತ್ತೆ select steps to move. 3 steps. 4 steps safe zone available. ಫಸ್ಟು 4 ಸೇಫ್ ಝೋನ್ಗೆ ಹೋಗಿ A2 moved from box 8 to box 12. Select a piece to move. ಓಕೆ 12ಗೆ ಹೋಗಿದ್ದೀನಿ ಈಗ A2 is at 12. Escort available. Enemies are at 2. 3 steps. ಸೊ ಇಲ್ಲಿ 3ಅಲ್ಲಿ ಮತ್ತೆ ಕಿಲ್ ಮಾಡೋ ಅವಕಾಶ Start ಇದೆ recording. Select steps. 3 steps kill available. 3 ಸ್ಟೆಪ್ಸಲ್ಲಿ ಕಿಲ್ ಇದೆ 4 steps escort available. 4 ಸ್ಟೆಪ್ಪಲ್ಲಿ ಎಸ್ಕಾಟ್ ಇದೆ 3 steps kill available. 3 ಸ್ಟೆಪ್ಸಲ್ಲಿ ಕಿಲ್ ಇದೆ Gadget sync position. 4 steps escort available. ಸೊ ನಾನು ಕಿಲ್ ಮಾಡಿದ್ರೆ ನೆಕ್ಸ್ಟ್ ನಾನು ಅದನ್ನ ಎಸ್ಕಾಟ್ ಮಾಡೋದಕ್ಕೆ ಒಂದು ಬೀಳಬೇಕಾಗತ್ತೆ ಒಂದು ಬೀಳುತ್ತೆ ಅಂತ ಗ್ಯಾರಂಟಿ ಇಲ್ಲ ಹಾಗಾಗಿ ನಾನು ಕಿಲ್ ಮಾಡಲ್ಲ ಯಾಕೆಂದರೆ ನಾನು ಎಸ್ಕಾಟ್ ಅವಕಾಶನ ಮಿಸ್ ಮಾಡ್ಕೊತೀನಿ ನಾನು ಆಮೇಲೆ ಒಂದು ಬಿದ್ದಿಲ್ಲ ಅಂದರೆ ಆಮೇಲೆ ಯಾರಾದರೂ ಬಂದು ಮತ್ತೆ ಹಿಂದೆಯಿಂದ ಬಂದು 15 ಹೊಡಿತಾರೆ ನನ್ನ ಒಂದೇನಾದರೂ ಬಿದ್ದಿಲ್ಲ ಅಂದರೆ ಸೊ ಇಷ್ಟೊತ್ತು ಪಟ್ಟಿರೋ ಅವಕಾಶ ಆಮೇಲೆ ಇಷ್ಟೊತ್ತೇನು ನಾನು 4 ಬಂತು ಲಕ್ಕಲ್ಲಿ ಅದೆಲ್ಲ ನಾನು ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಹಂಗಾಗಿ ಕಿಲ್ ಮಾಡಲ್ಲ ನಾನು 4 steps escort available. ಎಸ್ಕಾಟ್ ಮಾಡ್ತೀನಿ A2 successfully escorted. ಓಕೆ ಎಸ್ಕಾಟ್ ಆಯಿತು 3 ಆಯಿತು ನಂದು ಇನ್ನು ಒಂದೇ ಒಂದು ಕಾಯಿನ್ ಉಳಿದಿರೋದು ಸ್ನೇಹಿತರೆ ಒಂದೇ ಒಂದು ಕಾಯಿನ್ ಉಳಿದಾಗ ಏನಾಗುತ್ತೆ ಗೊತ್ತಾ ಆಟೋಮೆಟಿಕಲಿ ನಮ್ದು ಯಾವುದೇ ನಂಬರ್ ಬಿದ್ದರೂ ಕೂಡ ಅದೇ ಆಟೋಮೆಟಿಕಲಿ ಮೂವ್ ಆಗ್ತಾ ಇರುತ್ತೆ ಅಂದರೆ ಯಾಕೆಂದರೆ ನಾವು ಚೂಸ್ ಮಾಡೋವಂಥದ್ದು ಏನೂ ಇರಲ್ವಲ್ಲ ಹಾಗಾಗಿ ಒಂದು ವೇಳೆ ನಿಮ್ಮ ಹತ್ರ 4 ಬಿದ್ದು ನಿಮ್ಮ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದ್ದರೆ ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಯಾವುದನ್ನು ಮೂವ್ ಮಾಡ್ತೀವಿ ಅಂತ ಇಲ್ಲ ಅಂತಂದರೆ ಅದೇ ನಾವು ಜಸ್ಟ್ ಡೈಸ್ ರೋಲ್ ಮಾಡಿದ್ರೆ ಸಾಕು ಏನು ನಂಬರ್ ಬೀಳುತ್ತೋ ಆ ನಂಬರ್ನ ಅದೇ ಆಟೋಮೆಟಿಕ್ ಮೂವ್ ಮಾಡುತ್ತೆ Gadget roll a dice button. ನೋಡಿ ರೋಲ್ ಮಾಡ್ತೀನಿ You got 3. ಓಕೆ 3 ಸಿಕ್ಕಿದೆ ನನ್ನ ಹತ್ರ Back to ಏನೇನಿದೆ select piece. Select steps to move A4. Back to select piece button. Select 3 steps. 3 ಸ್ಟೆಪ್ ಇದೆ 3 steps. 3 ಸ್ಟೆಪ್ ಇದೆ 3 steps. 3 ಸ್ಟೆಪ್ ಇದೆ Gadget sync positions. More A1 3 ಇದೆ. finish. A2 finish. A3 finish. A4 0 image. ಸೊ ನಾನು 0ಇಂದ 9 ಹೋಗಬೇಕು ಅನಿವಾರ್ಯವಾಗಿ ನಾನು ಇನ್ನು ಮೂವ್ಮೆಂಟ್ ಮಾಡಲೇಬೇಕು ನನ್ನ ಹತ್ರ ಬೇರೆ ಅವಕಾಶ ಇಲ್ಲ ಬೇರೆ ಯಾವ ಕಾಯಿನ್ಸು ಇಲ್ಲ ಹಂಗಾಗಿ 3 steps. 3 ಸ್ಟೆಪ್ A4 moved from box 0 to box 3. Back ಬಾಕ್ಸ್ to select piece. 0ಇಂದ 3 ಹೋಯ್ತು ಮತ್ತೆ Select 3 steps. 3 ಸ್ಟೆಪ್ ಮೂವ್ ಮಾಡ್ತೀನಿ 3ಇಂದ 6ಗೆ ಆಮೇಲೆ 6ಇಂದ 9 ಅದೇ ಆಟೋಮೆಟಿಕಲಿ ಮೂವ್ ಆಗುತ್ತೆ ಯಾಕೆಂದರೆ ಆಮೇಲೆ ನನ್ನ ಹತ್ರ ಇರೋದು ಒಂದೇ ಆಪ್ಷನ್ ಹಂಗಾಗಿ ನೋಡಿ A4 moved from box 3 to box 6. A4 moved from box 6 to box 9. ಓಕೆ ಬಾಕ್ಸ್ 6ಇಂದ ಬಾಕ್ಸ್ 9 ಹೋದೆ ಈಗ Mohammed's turn. ನೋಡೋಣ ಈಗ ನಂದೇನು ಇಲ್ಲ ಸ್ನೇಹಿತರೆ ನನ್ನ Mustard ಕೈಯಲ್ಲಿ Mohammed ಒಂದೇ got 1. ಲಕ್ ಮೇಲೆ ಅಷ್ಟೇ ನಾನು ಥಿಂಕ್ ಮಾಡಿ ಮೂವ್ ಮಾಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ ಈಗ ಸೊ ಕೊನೆಯಲ್ಲಿದ್ದಾಗ ಹಂಗೆ ಆಮೇಲೆ ಇನ್ನೊಂದು ಸಿಚುವೇಶನ್ ಬರುತ್ತೆ ಈಗ ನಂದು 0 ಅಲ್ವಾ ಹೋಮು ಸೊ ಅಲ್ಲಿ ಈಗ ಒಂದು ವೇಳೆ D2. D3. At ನಾನು 15. 15ಅಲ್ಲಿ ಇರ್ತೀನಿ ಅಂತ ಅನ್ಕೊಳ್ಳಿ ಸ್ನೇಹಿತರೆ ಮುಸ್ತಾಕ್ ಯಾರನ್ನ ಕಾವ್ಯನ ಕಿಲ್ ಮಾಡಿದ್ರು ಅಥವಾ ನನ್ನ ಕಿಲ್ ಮಾಡಿದ್ರ ನೋಡೋಣ ತಡಿ Gadget sync positions. A1 finish. A2 finish. A3 finish. A4 9 image. ಹಾಂ ನಂದು ಕಿಲ್ ಮಾಡಿಲ್ಲ ನನ್ನ 9ಅಲ್ಲೇ ಇದೆ ಕಾವ್ಯ ಅದು ಯಾವುದೋ ಕಾಯಿನ್ ಕಿಲ್ ಮಾಡಿ ವಾಪಸ್ ಹಿಂದಕ್ಕೆ ಕಳಿಸಿದ್ರು ಎನಿವೆ ನಾನು ಏನು ಹೇಳ್ತಾ ಇದ್ದೆ ಈಗ ನಿಮ್ಮದು ಒಂದು ವೇಳೆ 15ಅಲ್ಲಿ ಇರುತ್ತೆ ನಂದೇ ಓಕೆ ನಂದು 0 ಅಲ್ವಾ ಹೋಮು 15ಗೆ ಬಂದಿರ್ತೀನಿ ನಾನು 0ಇಂದ ಕಷ್ಟಪಟ್ಟು 15ಅಲ್ಲಿ ಇರ್ತೀನಿ A1 moved from ಆಮೇಲೆ box 15 to box 2. ನನಗೆ ಎಸ್ಕಾಟ್ ಮಾಡೋದಕ್ಕೆ ಅಂದರೆ ಹಣ್ಣು ಮಾಡೋದಕ್ಕೆ ಜಸ್ಟ್ 1 ಪಾಯಿಂಟ್ ಬೇಕು ಆದರೆ Yes, turn. ಡೈಸ್ ರೋಲ್ ಮಾಡಿದಾಗೆಲ್ಲ ನಾನು ಒಂದು ಬೀಳ್ತಾನೆ ಇಲ್ಲ ಅಂದ್ಕೊಳ್ಳಿ ಆದರೆ ನನ್ನ ಹತ್ರ ಇರೋದು ಒಂದೇ ಒಂದು ಕಾಯಿನ್ ಈಗ ಸೊ ಅವಾಗ ನಮ್ಮದು ಮುಂದಕ್ಕೆ ಹೋಗಲ್ಲ ನಮ್ಮದು 1 ಬರೋವರೆಗೂ ವೆಯ್ಟ್ ಮಾಡಲೇಬೇಕು 3 2 4 ಏನೇ ಬಿದ್ದರೂ ಕೂಡ ನಮ್ದು ಮುಂದಕ್ಕೆ ಹೋಗಲ್ಲ KSV got 3. ಸೊ ಅವಾಗ ನಾವು 1 ಬರೋವರು ವೆಯ್ಟ್ ಮಾಡಲೇಬೇಕು ಅಷ್ಟರಲ್ಲಿ ನಮ್ಮನ್ನ ಹಿಂದೆಯಿಂದ ಯಾರಾದರೂ ಬಂದು ಹೊಡಿಬೋದು ಯಾರಾದರೂ ಬಂದು 13ಅಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು 2 ಬಿದ್ದರೆ ನಾವು ಅವ್ರು ಹೊಡಿತಾರೆ ವಾಪಸ್ 0ಗೆ ಬರ್ತೀವಿ ಸೊ ಈ ಥರ ಎಲ್ಲ ಆಗುತ್ತೆ ಹಾವೇಣಿ Your ಆಟ turn. ಇದ್ದಂಗೆ Roll a dice. ಮೇಲೆ ಹೋಗಿ ಕೆಳಗಡೆ ಬರೋದೆಲ್ಲ ಆಗ್ತಾ ಇರುತ್ತೆ ಇಲ್ಲಿ ಸೊ ನನಗೆ ಬಂತು Stack of Gadget sync positions. Roll a dice button. ರೋಲ್ ಮಾಡ್ತೀನಿ You got 2. ಓಕೆ A4 moved from box 9 to box 11. ಅದೇ ಮೂವ್ ಆಯಿತು 9ಇಂದ 11ಗೆ ನನ್ನ ಹತ್ರ ಮೂವ್ ಮಾಡೋಕ್ಕೆ ಬೇರೆ ಕಾಯಿನ್ ಇರೋದೇ ಒಂದು ಕಾಯಿನು ಆಮೇಲೆ ಇರೋದು ಒಂದು ನಂಬರ್ ಆದರೆ ಅದೇ ಮೂವ್ ಮಾಡ್ಕೊಂಡ್ಬಿಡುತ್ತೆ Mustaq Ahmed got 4. Rolling dice again. ಸೊ ಮುಸ್ತಾಕ್ ಅಹಮದ್ 4 ಬಿತ್ತು ಇನ್ನೊಂದು Mustaq Ahmed got 2. ಓಕೆ 4 ಆದಮೇಲೆ 2 ಸೊ ನಾನು 11ಅಲ್ಲಿ ಇದ್ದೀನಲ್ವಾ ನನಗೆ ಈಗ 12 13 14 15 0 B1 successfully escorted. ಓ ಮುಸ್ತಾಕ್ ಅವರು ಇನ್ನೊಂದು ಎಸ್ಕಾಟ್ ಮಾಡಿದ್ರು ನಾನು Mustaq ಇನ್ನೊಂದು Ahmed 5 got 4. ಪಾಯಿಂಟ್ Rolling ಬೇಕು dice again. ಆ್ಯಕ್ಚುಲಿ ಅಷ್ಟರಲ್ಲಿ ಯಾರು ಬಂದು ಹೊಡೆದಿಲ್ಲ ಅಂದರೆ Mustaq Ahmed got 2. 5 ಪಾಯಿಂಟ್ ಸಿಕ್ಕಿದ್ರೆ ನಾನು ಮುಂದಕ್ಕೆ ಮೂವ್ ಆಗ್ತೀನಿ 5 ಅಂತಂದರೆ 1 4 1 1 ಅಥವಾ 1 3 1 2 ಆ ಥರ ಅಥವಾ 1 2 1 2 1 1 ಆ ಥರ ಆದರೂ ಬೀಳ್ಬೋದು ಬಟ್ ಅಷ್ಟರಲ್ಲಿ ಯಾರಾದರೂ ಬಂದು ಹೊಡೆದ್ರೂ ಹೇಳೋಕ್ಕಾಗಲ್ಲ ಹೊಡೆದ್ರೂ ಹೊಡಿತಾರೆ B4 moved from box 4 to box 8. ಎನಿಮಿ ಅವೈಲಬಲ್ ಅಂದ ತಕ್ಷಣ ಯಾರು ಬಿಡೋದೇ ಇಲ್ಲ ಕಿಲ್ ಅವೈಲಬಲ್ ಅಂದ ತಕ್ಷಣ ಕಿಲ್ ಮಾಡಿಬಿಡ್ತಾರೆ ಹಂಗಾಗಿ ನೋಡೋಣ ನಮ್ಮ ಲಕ್ ಹೆಂಗಿದೆ ನಾನು 11ವರೆಗೂ ಬಂದಿರೋದು ವಾಪಸ್ 0 ಕಳಿಸ್ತಾರಾ
ಅಥವಾ ಫಿನಿಷ್ ಮಾಡ್ತೀನಾ ಗೊತ್ತಾಗುತ್ತೆ. 3 ಅಂತೂ ಹೆಂಗೆ ಫಿನಿಷ್ ಮಾಡಿದೆ, 4ಗಳು ಸಿಕ್ಕಾಪಟ್ಟೆ ಬಿತ್ತು. ಸೊ ಈ ಗೇಮು ಮುಗಿಯೋಷ್ಟರಲ್ಲಿ 7 ಹೋಮ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. E4 moved from box 8 to box ಈ 12. 5 ಹೌಸ್ಗೂ ಮತ್ತು 7 ಹೌಸ್ಗೂ ವ್ಯತ್ಯಾಸ ಏನೂ ಇಲ್ಲ ಸ್ನೇಹಿತರೆ, ಇಷ್ಟೇ. ಇಲ್ಲಿ ನಾವು ಏನು ಬರೀ 4 ಹೈಯೆಸ್ಟ್ ನಂಬರ್ ಇಲ್ಲಿ ಅಲ್ವಾ, 4 ಹೈಯೆಸ್ಟ್ ಇಲ್ಲಿ. ಯೂಶಲಿ ಲೂಡೋ ಅಲ್ಲಿ 6 ಹೈಯೆಸ್ಟ್ ಅಲ್ವಾ. ಸೊ 7 ಹೌಸ್ ಅಂತಂದರೆ ಅಲ್ಲಿ 6 ನಂಬರ್ಸ್ ಇರುವಂಥ ಡೈಸ್ ರೋಲ್ ಆಗುತ್ತೆ. B3 moved from box 4 to box 6. ನಿಮಗೆ KSB's turn. ಇಲ್ಲಿ 0 ಇಂದ 15ವರೆಗೂ ಇದೆ ಅಲ್ವಾ ನಂಬರು, ಅಂದರೆ ಟೋಟಲ್ 16 ಮನೆಗಳಿದ್ದಾವೆ. ಅಲ್ಲಿ ನಿಮಗೆ 24 ಮನೆ ಇರುತ್ತೆ, 0 ಇಂದ 23. ಅಲ್ಲಿ ನಿಮಗೆ ಸೇಫ್ ಝೋನ್ಗಳು ಚೇಂಜ್ ಆಗುತ್ತೆ. 0, 6, 12 ಮತ್ತು 18 ಸೇಫ್ ಝೋನ್ಗಳಾಗಿರುತ್ತೆ. ಈ 5 ಹೌಸಲ್ಲಿ ಹೆಂಗೆ, Box 15 to box 2. 5 ಹೌಸಲ್ಲಿ ಓಕೆ Yours turn. Roll ಓಕೆ the ನನಗೆ dice. ಬಂದಿದೆ, ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. 5 ಹೌಸಲ್ಲಿ ಇಲ್ಲ, ರೋಲ್ ಮಾಡಿಬಿಡ್ತೀನಿ, ಆಮೇಲೆ ಮತ್ತೆ ಟೈಮ್ ಸಿಗುತ್ತೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. Galaxy. Roll a dice. You got 4. Roll dice again. ಓಹ್ ಮತ್ತೆ 4 ಸಿಕ್ತು ನನಗೆ. 4 You got 4. Roll dice again. ಈಗ 1 ಬರಲಿ ಸ್ನೇಹಿತರೆ, ಇನ್ನೊಂದು ಸಾಕು ನನಗೆ. You got 1. ಬಂತು ಸ್ನೇಹಿತರೆ. Back to select keys. Button. Aha. Window back to select steps. Nodiga. 4 steps. 4 steps. 1 step safe zone available. ನೋಡಿ ಫಸ್ಟ್ ಒಂದು ಸ್ಟೆಪ್ ಮಾಡಿ ಸೇಫ್ ಝೋನ್ಗೆ ಹೋಗ್ತೀನಿ. A4 moved from box 11 to box 12. ಈಗ ನನ್ನ ಹತ್ರ 2 4 ಇದೆ, ಆದರೆ ನನಗೆ ಬೇಕಾಗಿರೋದು ಒಂದೇ 4 ಅದರಲ್ಲಿ ಯೂಸ್ ಆಗೋದು. ಇನ್ನೊಂದು 4 ಬಿತ್ತು, ಅದು ಸುಮ್ಮನೆ ವೇಸ್ಟು. Select 4 steps escort available. ಸೊ ನೋಡಿ 4 ಸ್ಟೆಪ್ ಎಸ್ಕಾಟ್ ಅವೈಲಬಲ್ A4 successfully escorted. ಅಷ್ಟೇ. ನನ್ನ 4 ಕೂಡ ಫಿನಿಶ್ ಆಯಿತು ಸ್ನೇಹಿತರೆ. Mustaka Hamid's turn. Galaxy positions. A1 finish. A2 finish. A3 finish. A4 finish. ನೋಡಿ Image. 4 ಫಿನಿಶ್ ಆಯ್ತು ನಂದು. Mustaka Hamid got 1. ಮುಸ್ತಾಕ್ ಅಹಮದ್ದು. Mustaq Ahmed positions. B1 finish. B2 finish. B3 6. B4 12. Image. ಸೊ ಅವ್ರದ್ದು 2 ಫಿನಿಶ್ ಆಗಿದೆ, ಒಂದು 6ಅಲ್ಲಿ ಇದೆ, ಒಂದು 12ಅಲ್ಲಿ ಇದೆ. Box 6 to box 7. ಸೊ ಅವರು 4ಗೆ ಬರಬೇಕು ವಾಪಸ್ಸು. ಓಕೆ 4ಗೆ ಬಂದರೆ ಮಾತ್ರ ಅವರು KSB's ಫಿನಿಶ್ turn. ಮಾಡ್ದಂಗೆ. ನೆಕ್ಸ್ಟ್ KSB got 4. Rolling dice again. ಕಾವ್ಯ ಅವರು 4 ಸಿಕ್ತು. KSB got 4. Rolling dice again. ಕಾವ್ಯ ಅವರು ಲಕ್ಕಿ ಸಲ. KSB got 3. ಓಕೆ 4 4 3 ಬಿತ್ತು ಅವ್ರಿಗೆ. ಸೊ ಅವ್ರದ್ದು ಪೊಸಿಷನ್ ನೋಡೋಣ. KSB positions. D1 finish. D2 2. D3 12. D4 12. Image. 2 ಮನೆಯಲ್ಲೇ ಇದೆ ಅವ್ರದ್ದು, ಇನ್ನೊಂದು 3ಅಲ್ಲಿ ಏನೋ ಇದೆ. ಅವ್ರು 12ಇಂದ ವಾಪಸ್ 12ಗೆ ಬರ್ಬೇಕು, 2 12ಅಲ್ಲೇ ಇದೆ. ಸೊ ನನ್ನ ಪ್ರಕಾರ ಮುಸ್ತಾಕ್ ಅಹಮದ್ದು ಈಗ ಗೆಲ್ಬೋದು, ಸೆಕೆಂಡ್ ಅವ್ರು ಫಿನಿಶ್ ಮಾಡ್ಬೋದು ಅಂತ ಅಂದ್ಕೊಂಡಿನಿ. ಆದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಸುಮಾರು ಸಲ ನಾವು ಸ್ಟಾರ್ಟಿಂಗಲ್ಲೇ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ಆಮೇಲೆ ಲಾಸ್ಟಲ್ಲಿ ನಮಗೆ ಸರಿಯಾಗಿ ಬೀಳೋದೇ ಇಲ್ಲ, ಹಂಗೆಲ್ಲ ಆಗುತ್ತೆ. ಸೊ ಈ ಸಲ ನನ್ನದು ಅದೃಷ್ಟ ಇತ್ತು, ನನಗೆ ಬೇಕಾಗಿದ್ದು ಬಂತು. Moved from box 0 to box 4. ಕಾವ್ಯ ಅವರು ಸೇಫ್ ಝೋನ್ 12ಇಂದ 4ಗೆ ತಂದರು ಎಳ್ಕೊಂಡು. ಇನ್ನೊಂದು 3 ಏನೋ ಇದೆ, ಅದನ್ನ ಏನು ಮಾಡ್ತಾರೆ ಅಂತ ನೋಡ್ಬೇಕು ಮೋಸ್ಟ್ಲಿ. B3 kill B3 at 7. ಒಂದು ಮುಸ್ತಾಕ್ ಅಹಮದ್ ಅವರ ಕಾಯಿನ್ನ ಕಿಲ್ ಮಾಡಿ ವಾಪಸ್ ಹಿಂದೆ ಕಳಿಸಿದ್ರು. ಸೊ ಮುಸ್ತಾಕ್ ಅವ್ರು ಬಿ ಎಲ್ಲ ಆಡ್ತಾ ಇರೋದ್ರಿಂದ ಅವ್ರದ್ದು 4 ಮನೆ. ನೋಡಿ ಮುಸ್ತಾಕ್ ಅಹಮದ್ ಅವರಿಗೆ ಒಂದು 4ಗೆ ಬಂದಿರುತ್ತೆ. Mustaq Ahmed positions. B1 finish. B2 finish. moved from box 2 to box B3 4. 4. B4 12. Image. ನೋಡಿ ಒಂದು 6 1 12ಅಲ್ಲಿ ಇತ್ತು, 6ಅಲ್ಲಿ ಇದ್ದಿದ್ದನ್ನ ಅವ್ರು ಹೊಡೆದು 4ಗೆ ಕಳಿಸ್ಯಾರ, ವಾಪಸ್ಸು ಅವ್ರ ಮನೆ ಕಳಿಸ್ಯಾರ. ಮತ್ತೆ ಮುಸ್ತಾಕ್ ಅವ್ರು ಕಷ್ಟಪಟ್ಟು ಅದನ್ನ ಮುಂದಕ್ಕೆ ತರಬೇಕು. ನೋಡಿ ಈಗ ನಾನು ಫಿನಿಶ್ ಆಗಿರೋದ್ರಿಂದ ನನ್ನ ಗೇಮಲ್ಲಿ ಇನ್ವಾಲ್ವ್ ಇಲ್ಲ, ಬರೀ ಅವ್ರಿಬ್ಬರೇ ಆಡ್ತಾ ಇರ್ತಾರೆ. ಮುಸ್ತಾಕ್ ಆದಮೇಲೆ ಕಾವ್ಯ, ಕಾವ್ಯ ಆದಮೇಲೆ ಮುಸ್ತಾಕು. ಸೊ ಮುಸ್ತಾಕ್ 4 ಬಿತ್ತು. Mustaka Hamid got 1. ಓಕೆ 4 1 ಬಿತ್ತು. ಸೊ ಮುಸ್ತಾಕ್ ಆದಮೇಲೆ ಕಾವ್ಯ, ಕಾವ್ಯ ಆದಮೇಲೆ ಮುಸ್ತಾಕ್, ಇಬ್ಬರೇ ಆಡ್ತಾ ಇರ್ತಾರೆ. ಸೊ ನಾನು ವಿನ್ನರ್ ಆದಂಗೆ ಈ ಗೇಮಲ್ಲಿ. ಸೆಕೆಂಡ್ ಯಾರು ಫಿನಿಶ್ ಮಾಡ್ತಾರೋ ಅವ್ರು ಸೆಕೆಂಡ್ ರ್ಯಾಂಕು, ಯಾರು ಫಿನಿಶ್ ಮಾಡೋಕ್ಕಾಗಲ್ವೋ ಅವ್ರು ಥರ್ಡ್ ರ್ಯಾಂಕ್. ಈಗ ಯಾರೋ ಇಬ್ಬರಲ್ಲಿ ಒಬ್ಬರು ಫಿನಿಶ್ ಮಾಡಿದ ತಕ್ಷಣ ಎಂಡ್ ಆಗಿಬಿಡುತ್ತೆ ಗೇಮು. ಸೊ ಯಾರು ಫಿನಿಶ್ ಮಾಡಲ್ವೋ ಅವ್ರು ಆಟೋಮೆಟಿಕಲಿ ಥರ್ಡ್ ರ್ಯಾಂಕ್ ಆಗ್ತಾರೆ. 4 ಜನ ಆಡ್ತಾ ಇದ್ದಾಗ 3 ಜನ ಅವ್ರು 4 ಕಾಯಿಗಳನ್ನೂ ಕೂಡ ಎಸ್ಕಾಟ್ ಮಾಡಿದ ತಕ್ಷಣ ಗೇಮ್ ಕಂಪ್ಲೀಟ್ ಆಗುತ್ತೆ. 4ನೇವರು ಆಟೋಮೆಟಿಕಲಿ ಸೋತಂಗೆ. ಬಟ್ ಸ್ಟ್ಯಾಟ್ಸಲ್ಲಿ ಏನಾಗ್ತಾ ಇದೆ, ಫಸ್ಟ್ ರ್ಯಾಂಕಲ್ಲಿ ವಿನ್ ಆದವ್ರು ಮಾತ್ರ KSB got 1. ವಿನ್ನರ್ ಅಂತ ಕನ್ಸಿಡರ್ ಆಗ್ತಾ ಇದೆ. ಹಾಗಾಗಿ B2 kill B3 at 5. ನಾವು ಫೀಡ್ಬ್ಯಾಕ್ ಕೊಟ್ಟಿದ್ದೀವಿ ಅದನ್ನ, KSB got 1. ರ್ಯಾಂಕ್ ವೈಸ್ ಸ್ಟ್ಯಾಟ್ಸ್ ತೋರಿಸ್ಬೇಕು ಅಂತ. ಯಾಕೆಂದರೆ ಸೆಕೆಂಡು ಥರ್ಡು ಮಾಡೋರು ಕೂಡ ಅವರು ಆ್ಯಕ್ಚುಲಿ ಲೂಸರ್ ಅಂತ ಹೇಳೋಕ್ಕಾಗಲ್ಲ. B3 moved from box 7 to box 8. ಹಂಗಾಗಿ ಸೇಫ್ ಝೋನ್ಗೆ ಹೋಗ್ತಾ ಇದ್ದಾರೆ, ಕಿಲ್ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ Mustaka ಇದ್ದಾರೆ. Hamid's turn. ನೋಡೋಣ ಇಬ್ಬರಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೆ ಈಗ. Mustaka Hamid got 4. Rolling dice again. ಮುಸ್ತಾಕ್ 4 ಬಿತ್ತು. Mustaka Hamid got 4. Rolling dice again. ಮುಸ್ತಾಕ್ ಅಹಮದ್ ಮತ್ತೆ 4 ಬಿತ್ತು. ಪಕ್ಕ ಮುಸ್ತಾಕ್ ಅಹಮದ್ ಅವರು Mustaka ಸೆಕೆಂಡ್ Hamid got 2. ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಡೈಸ್ ಹತ್ರ ಕೊಡ್ತಾ ಇದೆ ಅವಕಾಶ. ಇದರಲ್ಲಿ ಸ್ವಲ್ಪ ಲಕ್ಕು ಕೂಡ ತುಂಬಾ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ B4 successfully escorted. 3ನೇದು ಎಸ್ಕಾಟ್ ಮಾಡಿದ್ರು, ಇನ್ನೊಂದಿದೆ, ಅದು ಕೂಡ ಈಗಲೇ ಆಗುತ್ತಾ? Mustaka Hamid got 4. Rolling dice again. ಪಕ್ಕ ಆಗುತ್ತೆ ಸ್ನೇಹಿತರೆ, ಪಕ್ಕ ಆಗುತ್ತೆ Mustaka Hamid ಅನಿಸ್ತದೆ. got 2. ನೋಡೋಣ. KSB positions. Mustaq Ahmed positions. B1 finish. B3 moved from B2 box 4 to box finish. 8. B3 4. B4 finish. Image. ಓಕೆ ಮುಸ್ತಾಕ್ ಅಹಮದ್ ಒಂದು 4ಅಲ್ಲಿದ್ದರು, 4ಇಂದ 8ಗೆ ತಂದರು. B3 moved from box 8 to box 12. ಓಕೆ 8ಇಂದ 12ಗೆ ತಂದರು. 12ಇಂದ 0 ಇನ್ನೊಂದು 4 ಇದೆಯಾ ಅವ್ರ ಹತ್ರ? ಅದು ಯಕ್ಷ ಪ್ರಶ್ನೆ ಇಲ್ಲಿ. ಅವ್ರ ಹತ್ರ ಏನೇನಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. B3 moved from box 12 to box 14. B3 moved from box 14 to box 0. ಓಕೆ 0 ತಂದರು, ಸೇಫ್ ಝೋನಲ್ಲಿ ಇದ್ದಾರೆ. ಇನ್ನೂ ಇದೆ ಅವ್ರ ಹತ್ರ. KSB got 1. ಇಲ್ಲ, ಮುಸ್ತಾಕ್ ಹತ್ರ ಮುಗೀತು. ಇನ್ನು ಒಂದು 4 ಬಿದ್ದರೆ ಮುಸ್ತಾಕ್ ಅವ್ರದ್ದು 4 ಕಂಪ್ಲೀಟ್ ಆಗುತ್ತೆ, ಗೇಮ್ ಮುಗಿಯುತ್ತೆ.
ನೋಡೋಣ ಏನಾಗುತ್ತೆ ಅಂತ. ಸೊ 7 ಅವರ್ಸಲ್ಲಿ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ಸ್ನೇಹಿತರೆ, ಯಾಕೆಂದರೆ ಅಲ್ಲಿ 24 ಮನೆ ಇರೋದ್ರಿಂದ 0 to 23 ತುಂಬ ಲಾಂಗ್ ಟೈಮ್ ಆಗುತ್ತೆ. ಅದು 4 ಜನ ಆಡಿದ್ರೆ ಅಂತೂ ಇನ್ನೂ ತುಂಬ ಲಾಂಗ್ ಟೈಮ್ ಆಗುತ್ತೆ. 4 ಒಂಥರ ಶಾರ್ಟ್ ವರ್ಷನ್ ಇದ್ದಂಗೆ. ಸೊ ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಆದರೆ ಲೂಡೋ ಮಜಾ ತೊಗೊಬೇಕು ಅಂದರೆ ನೀವು 5 ಅವರ್ಸ್ ಆಡಿ. ನಿಮ್ಗೆ ಜಾಸ್ತಿ ಟೈಮ್ ಇದೆ, ಈಗ ನಾನು 1 ಅವರ್ ಟೈಮ್ ಇದೆ ನನಗೆ ಗೇಮ್ ಆಡೋಕ್ಕೆ ಫ್ರೀ ಇದ್ದೀನಿ ಅಂತಂದರೆ ನೀವು ಟೈಮ್ ಪಾಸ್ ಮಾಡೋದಕ್ಕೆ 7 ಅವರ್ಸ್ ಆಡ್ಬೋದು. KSB got 2. ಕಾವ್ಯ ಆಡಿದ್ರು 2 ಬಂತು. ಮುಸ್ತಾಕ್ ಅಹಮದ್ ಅವ್ರದ್ದು ಒಂದೇ ಕಾಯಿ, ಅವ್ರ ಕೈಲಿ ಏನೂ ಇರಲ್ಲ, ಸುಮ್ಮನೆ ಡೈಸ್ ರೋಲ್ ಮಾಡೋದು, ಅವ್ರಿಗೆ ಬೇಕಾಗಿರೋಂಥ ಸಂಖ್ಯೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ನೋಡಿ ಮುಸ್ತಾಕ್ ಅಹಮದ್ ಬಂತು, ಮತ್ತೆ ಏನು ಬೀಳುತ್ತೆ? ಹಾಂ, ಮುಗೀತು ಸ್ನೇಹಿತರೆ, ಗೇಮ್ ಮುಗೀತು. ಗೇಮ್ ಮುಗಿಯಲಾಗಿದೆ. ಮುಸ್ತಾಕ್ ನೋಡಿ ಎಕ್ಸ್ಕಾಟ್ ಮಾಡ್ತಾರೆ, ಗೇಮ್ ಮುಗಿಯುತ್ತೆ. ಓಕೆ, B3 moved from box 1 to box 2. KSB's turn. ಯಾಕೆ ಮುಸ್ತಾಕ್ ಅಹಮದ್ ಅವರು KSB ಆ್ಯಕ್ಚುಲಿ got 3. 4 ಹೋಗ್ಬೋದಾಗಿತ್ತು, 0 ಇದ್ರಲ್ಲ. ಏನಾದ್ರು ಗೇಮ್ನ ಲಾಂಗ್ B4 killed B3 at 2. ಮುಸ್ತಾಕ್ ಅಹಮದ್ ವಾಪಸ್ ಮನೆಗೆ ಹೋಯ್ತು. KSB got 3. ಮುಸ್ತಾಕ್ ಅಹಮದ್ ಅವರು ಮೋಸ್ಟ್ಲಿ ಈ ವಿಡಿಯೋ ಬೇಗ ಮುಗಿಬಾರ್ದು, ನಾನು ಇನ್ನೇನೋ ಏನಾದರೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಏನಾದರೂ ಗೇಮ್ ಕಂಟಿನ್ಯೂ ಆಗಲಿ ಅಂತ ಆ ಥರ ಮಾಡೋದ್ರೆ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಅವಕಾಶ ಇತ್ತು, 0 ಇಂದ 4 ಮೂವ್ ಮಾಡ್ಬೋದಾಗಿತ್ತು. Mustaq Ahmed got 3. ಓಕೆ, B3 moved from box 4 to box 7. ನೋಡಿ ಒಂದೇ ಕಾಯಿನ್ ಇರೋದ್ರಿಂದ ಅದೇ ಆಟೋಮೆಟಿಕಲಿ ಮೂವ್ ಆಗುತ್ತೆ. 3 ಬಿತ್ತು, ಅವ್ರ ಮನೆ 4 ಆಗಿದ್ದರಿಂದ 4 ವಾಪಸ್ ಬಂದಿದ್ರು, ಕಾವ್ಯ ಹೊಡೆದು ಕಳಿಸಿದ್ರು ಅವ್ರನ್ನ. ಸೊ 4 ಇಂದ 7 ಹೋಯ್ತು ಅವ್ರ ಕಾಯಿನು. B4 moved from box 2 to box 4. ಓಕೆ, KSB positions. D1 finish. D2 8. Mustaq Ahmed's D3 turn. 8. D4 4. Image. ಓ ಕಾವ್ಯದಂತೂ ಇನ್ನೂ 2 8ಅಲ್ಲಿದೆ. Mustaq Ahmed got 2. 1 4 ಬಿದ್ದರೆ ಅಟ್ಲೀಸ್ಟ್ ಒಂದಾದ್ರು ಎಸ್ಕಾಟ್ B3 moved ಆಗುತ್ತೆ from ಅವ್ರದ್ದು. box 7 to box 9. Mustaq got it. KSB has 40. KSB Stop got recording. ಒಂದು ಮೆಸೇಜ್ ಕೊಡ್ತೀನಿ ಅವ್ರಿಗೆ ನಾನು ವಾಯ್ಸ್ ಮೆಸೇಜಲ್ಲಿ. Manage view player. Chat history. Send voice message. Button. Cancel recording. Send voice message. Button. ಹಾಂ ಫ್ರೆಂಡ್ಸ್, B4 moved from box 4 ಟ್ಯೂಟೋರಿಯಲ್ to box ಮಾಡೋದು 6. ಕಂಪ್ಲೀಟ್ ಆಗಿದೆ, ಅಂದರೆ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ದೀನಿ. ಏನಾದ್ರು ಮುಗಿಸೋ ಅವಕಾಶ ಇದ್ದರೆ ಮುಗಿಸಿ, ಏನು ತೊಂದರೆ ಇಲ್ಲ. ಓಕೆ, Recording. Mustaq Send Ahmed voice got message. Sending voice message. Ludo. Ludo. B3 moved from box 9 to box 11. ಓಕೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. Voice message sent. Ludo. ನೋಡಿ ವಾಯ್ಸ್ ಮೆಸೇಜ್ ಸೆಂಟ್ ಅಂತ KSB ಕೂಡ got 4. Rolling dice ಹೇಳಿದೆ. again. ಓಕೆ, ಕಾವ್ಯ ಅವರು 4 ಬಿದ್ದಿದೆ. KSB got 2. ಈಗ ಪಕ್ಕ ಒಂದು ಎಸ್ಕಾಟ್ ಆಗುತ್ತೆ ನೋಡಿ, ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗೆ ಬರುತ್ತೆ. ಎಸ್ಕಾಟ್ ಸಕ್ಸಸ್ಫುಲಿ ಅಂತ ಹೇಳುತ್ತೆ ನೋಡಿ. ಎಸ್ಕಾಟ್ ಮಾಡ್ತಾರೆ ಈಗ. B3 successfully escorted. ಹಾಂ ನೋಡಿ ಎಸ್ಕಾಟ್ ಆಯಿತು. KSB got 4. Rolling dice again. ಇನ್ನೊಂದು ಎಸ್ಕಾಟ್ ಆಗುತ್ತೆ ಈಗ. ಇನ್ನೊಂದು 8ಅಲ್ಲಿತ್ತು ಅವ್ರದ್ದು, ಇನ್ನೊಂದು ಎಸ್ಕಾಟ್ ಆಗುತ್ತೆ ನೋಡಿ. ಈಗ ಮತ್ತೆ ಎಸ್ಕಾಟ್ ಸಕ್ಸಸ್ಫುಲಿ ಅನ್ನತ್ತೆ ಮೂರನೇದು. ನೋಡಿ ಇದೇ ಹೇಳಿದ್ದು ನಾನು ಲಕ್ಕು. KSB got 4. Rolling dice again. ಹಾಂ, KSB got 4. Rolling dice again. ಬಾ KSB got 2. ಎಲ್ಲ ಈಗಲೇ ಕಾವ್ಯ ಅವರು ಫಿನಿಶ್ ಮಾಡಂಗಿದ್ದಾರೆ ಎಸ್ಕಾಟ್ ಮಾಡಿ. 4ನೇದು ಕೂಡ, 3ನೇ. B2 successfully escorted. ಓಕೆ, 3ನೇದಾಯಿತು. 4ನೇದು ಮಾಡ್ತಾರೆ ನೋಡೋಣ, ಸೆಕೆಂಡ್ ರ್ಯಾಂಕಲ್ಲಿ ಬರ್ತಾರೆ. ಓಕೆ, ಇನ್ನೊಂದು 2 ಬಂತು. ಈಗಲೂ ಸುಮಾರು ಮೂಮೆಂಟ್ಸ್ ಇದೆ ಅವ್ರ ಹತ್ರ, 4 2 2 2 ಈ ಥರ. ಎಲ್ಲಿದೆ ಇನ್ನೊಂದು ಅವ್ರದ್ದು? Chat history. Button. Send voice. Send message. Mustaq app. KSB positions. D1 finish. D2 finish. D3 finish. D4 6. B4 moved Image. from box 6 to box 8. 6ಅಲ್ಲಿದೆ, ಪಕ್ಕ ಫಿನಿಶ್ ಆಗುತ್ತೆ ಸ್ನೇಹಿತರೆ. ಇನ್ನೊಂದು 4 ಇದೆ ಅಂದ್ಕೊಂಡಿದ್ದೀನಿ ಅವ್ರ ಹತ್ರ ನಾನು. B4 successfully ಹಾಂ, escorted. ಆಯ್ತು, ಮುಗೀತು. Match completed on top. Start recording on bottom. ನೋಡಿ ಮ್ಯಾಚ್ ಕಂಪ್ಲೀಟೆಡ್. ಓಕೆ, Back to menu. ಬ್ಯಾಕ್ ಟು ಮೆನ್ಯೂ ಕೊಟ್ಟರೆ Ludo on left. Start recording on right. ನೋಡಿ ಈ ಥರ ಸೌಂಡ್ ಬರುತ್ತೆ. ಇಲ್ಲಿ ನಾವು ನಮ್ಮ ರ್ಯಾಂಕಿಂಗ್ಸ್ ನೋಡ್ಬೋದು. Winners list. Rank. Player name. Rank 1. Image. Gadik Singh. ಸೊ ರ್ಯಾಂಕ್ 1 ನಾನು, Rank 2. KSB. ರ್ಯಾಂಕ್ 2 ಕಾವ್ಯ, Rank 3. Mustaq Ahmed. ರ್ಯಾಂಕ್ 3 ಮುಸ್ತಾಕ್ ಅಹಮದ್. KM Labs. ಸೊ Share to friends. ಇಲ್ಲಿಂದ ನಾವು ಶೇರ್ ಕೂಡ ಮಾಡ್ಬೋದು. ಶೇರ್ ಟು ಫ್ರೆಂಡ್ಸ್ ಕೊಟ್ಟರೆ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು. ನೋಡಿ ಗೇಮ್ನ ಶೇರ್ ಮಾಡೋಣ. Select app to official Karthik. Quick share. WhatsApp. ವಾಟ್ಸಪ್ಪಲ್ಲಿ WhatsApp. Time pass. ಇಲ್ಲಿ ಯಾವುದೋ ಒಂದು Contact ಗ್ರೂಪಿಗೆ Pyro ಶೇರ್ photo. ಮಾಡೋಣ. Image. Mysore Kings. Yuvan. Contact Pyro ಇಲ್ಲಿ photo. ನಮ್ಮ ಮೈಸೂರು Image. ಕಿಂಗ್ಸ್ ಅಂತ ಒಂದು Mysore ಕ್ರಿಕೆಟ್ King. ಟೂರ್ನಮೆಂಟ್ ಒಂದು Selected. ಗ್ರೂಪ್ ಇದೆ, ಅದರಲ್ಲಿ ಶೇರ್ Send. ಮಾಡೋಣ. WhatsApp. ನೋಡಿ ಇಲ್ಲಿ Send. ಸೆಂಡ್ ಮಾಡ್ತೀನಿ, ಯಾವ ಥರ Current most ಬರುತ್ತೆ. sixes hit. Winners of Ludo match. Number 1 Gadik Singh. Number 2 KSB. Number 3 Mustaq Ahmed. Download the accessible Ludo message. Edit box. ಹಾಂ ನೋಡಿ ಸ್ನೇಹಿತರೆ, ಗೊತ್ತಾಯ್ತಲ್ಲ ಈ ಥರ ಆಡೋವಂಥದ್ದು. ಸೊ ಏನೂ ಇಲ್ಲ ಸ್ನೇಹಿತರೆ, ಜಸ್ಟು ನೀವು 0 ಇರ್ತೀರಾ ಅಂತಂದರೆ ಫಸ್ಟು ಯಾರು ರೂಮ್ ಕ್ರಿಯೇಟ್ ಮಾಡ್ತಾರೋ ಅವ್ರು ಬೈ ಡಿಫಾಲ್ಟ್ 0 ಇರ್ತಾರೆ. ಆಮೇಲೆ ಎಲ್ ಆಡೋರು ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಯಾರು ಏನು ಆಡ್ತಾ ಇರ್ತಾರೋ ಅವ್ರ ಹೋಮ್ 0 ಆಗಿರುತ್ತೆ, ಬಿ ಅವ್ರದ್ದು 4 ಆಗಿರುತ್ತೆ, ಸಿ ಅವ್ರದ್ದು 8 ಆಗಿರುತ್ತೆ, ಡಿ ಅವ್ರದ್ದು 12 ಆಗಿರುತ್ತೆ. ಆಮೇಲೆ ಇದು ಸೇಫ್ ಝೋನ್ ಕೂಡ ಆಗಿರುತ್ತೆ ಬೋರ್ಡ್ಸಲ್ಲಿ. ಈ ಮನೆಯಲ್ಲಿ ನೀವು ಇದ್ದರೆ ಯಾರೂ ಕೂಡ ನಿಮ್ಮನ್ನ ಹೊಡೆಯೋಕ್ಕಾಗಲ್ಲ, ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಕ್ಲೀನಾಗಿ ನಿಮಗೆ ಹೇಳುತ್ತೆ ನೀವು ಮೂವ್ಮೆಂಟ್ ಮಾಡಬೇಕಾದ್ರೆ ಎನಿಮಿ ಎಷ್ಟು ದೂರದಲ್ಲಿದ್ದಾರೆ
ಅಂತ ಹೇಳುತ್ತೆ. ಅದನ್ನು ನೋಡಿಕೊಂಡು ನೀವು ಯಾವ್ಯಾವ ನಂಬರಲ್ಲಿ ಎನಿಮಿ ಇದ್ದಾರೆ ಅಂತ ನೋಡಿಕೊಂಡು ನಿಮ್ಮ ಹತ್ರ ಏನು ನಂಬರ್ ಇದೆ ಅಂತ ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎನಿಮಿನ ಕಿಲ್ ಮಾಡೋದು ಅಥವಾ ಎಸ್ಕಾಟ್ ಮಾಡೋದು ಅಥವಾ ಸೇಫ್ ಝೋನ್ಗೆ ಹೋಗೋವಂಥದ್ದು ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಜಸ್ಟ್ ಗಮನಿಸ್ಬೇಕಷ್ಟೇ. ಆಡ್ತಾ ಆಡ್ತಾ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಚೆನ್ನಾಗಿ. ಆಮೇಲೆ ಮೂವ್ ಮಾಡಬೇಕಾದ್ರೂ ಅಷ್ಟೇ 4 ಸ್ಟೆಪ್ಸ್ ಸೇಫ್ ಝೋನ್ ಅವೈಲಬಲ್ ಅಥವಾ A3 ಸೇಫ್ ಝೋನ್ ಅವೈಲಬಲ್, A1 ಕಿಲ್ ಅವೈಲಬಲ್, ಈ ರೀತಿ ಎಲ್ಲ ಹೇಳುತ್ತೆ. 3 ಸ್ಟೆಪ್ಸ್ ಕಿಲ್ ಅವೈಲಬಲ್, A3 ಎನಿಮಿ 3 ಸ್ಟೆಪ್ 4 ಸ್ಟೆಪ್ ಅಂದರೆ ಎಲ್ಲೆಲ್ಲಿದೆ ನಿಮ್ಮ ಮುಂದೆ 3 ಸ್ಟೆಪ್ 7 3 7 9 10 ಈ ರೀತಿ ಹೇಳುತ್ತೆ. 3 7 9 10 ಅಂದರೆ 3 ಸ್ಟೆಪ್ಪಲ್ಲಿ ಒಬ್ಬ ಎನಿಮಿ ಇದ್ದಾನೆ ನಿಮಗಿಂತ ಮುಂದೆ, 7 ಸ್ಟೆಪ್ಪಲ್ಲಿ ಒಬ್ಬ ಇದ್ದಾನೆ, 10 ಸ್ಟೆಪ್ಪಲ್ಲಿ ಒಬ್ಬ ಇದ್ದಾನೆ ಅಂತ. ಸೊ ಆ ಟೈಮಲ್ಲಿ ನಿಮ್ಮ ಹತ್ರ 3 ನಂಬರ್ ಬಿದ್ದಿದ್ರೆ ನೀವು ಅರ್ಥ ಮಾಡ್ಕೊಬೇಕು, ನಾನು 3 ಸ್ಟೆಪ್ ಮೂವ್ ಮಾಡೋ ಮೂಲಕ ಎನಿಮಿನ ಕಿಲ್ ಮಾಡ್ಬೋದು ಅಂತ. ಸೊ ಆ ರೀತಿ. ಸೊ ಇಲ್ಲಿ ನಾನು ಹೇಳೋದೇನು ಅಂದರೆ ಕಿಲ್ ಮಾಡೋದಕ್ಕಿಂತ ಮುಖ್ಯವಾಗಿ ಎಸ್ಕಾಟ್ ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನ ನೋಡಿ ಎಸ್ಕಾಟ್ ಮಾಡ್ಕೊಳ್ಳಿ. ಎಂಜಾಯ್ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಗೇಮು. ಇನ್ನೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಹಾಕ್ಬೋದು ಅಥವಾ ಕಾಮೆಂಟ್ ಮಾಡಿ, ಅಥವಾ ನೀವು ನಮ್ಮ ಟ್ಯೂಟೋರಲ್ನ ಮತ್ತೆ ರಿವೈಂಡ್ ಮಾಡಿ ಕೇಳಿ. ಇದರಲ್ಲಿ ಆಲ್ಮೋಸ್ಟ್ ಅರ್ಥ ಮಾಡಿಸೋ ಅಂಥ ಪ್ರಯತ್ನ ಮಾಡಿ. ಈಗಲೇ ಟ್ಯೂಟೋರಲ್ ಭಾಳ ಲಾಂಗ್ ಆಗಿದೆ, ಇನ್ನೂ ಜಾಸ್ತಿ ಲಾಂಗ್ ಮಾಡೋದು ಬೇಡ, ಇಲ್ಲಿ ಎಂಡ್ ಮಾಡೋಣ ಸ್ನೇಹಿತರೆ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಯಾರಾದರೂ ಕೊಡೋಂಗಿದ್ರೆ ಅದ್ರ ಮೂಲಕ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.